अध्याये द्वे प्रकृति सूचिते परमेश्वरस्य त्रिगुणात्मिका अष्टधा भिन्ना अपरा संसार हेतुत्व परा च अन्या जीवभूत क्षेत्रज्ञ लक्षण ईश्वरात्मिका याभ्यां प्रकृतिभ्याम् ईश्वरः जगदुत्पत्ति स्थिति लय हेतुत्वं प्रतिपद्यते तत्र क्षेत्र क्षेत्रज्ञ लक्षण प्रकृति द्वय निरूपण द्वारेण तद्वतः ईश्वरस्य तत्व निर्धारणार्थः क्षेत्राध्यायः आरभ्यते। ಶ್ರೀಮದ್ಭಗವದ್ಗೀತೆಯ 12ನೇ ಅಧ್ಯಾಯ ಮುಕ್ತಾಯವಾಗಿ 13ನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಒಂದೊಂದು ಅಧ್ಯಾಯಕ್ಕೂ ಪರಸ್ಪರವಾಗಿ ಏನು ಸಂಬಂಧ ಅನ್ನೋದನ್ನು ಹೇಳ್ತಾರೆ. ಈಗ 12ರಿಂದ 13ಕ್ಕೆ ಸಂಬಂಧ ಏನು ಅಂತ ಅರ್ಥವಲ್ಲ. ಇದುವರೆಗಿನ ಒಟ್ಟು 12 ಅಧ್ಯಾಯನ ತಗೋಬೇಕು. ಈ ಒಟ್ಟು 12 ಅಧ್ಯಾಯದಲ್ಲೂ ತಾವು ಕೇಳಿರುವಂತೆ ಏನು ವಿಷಯ ಬಂದಿದೆಯೋ ಆ ವಿಷಯಕ್ಕೂ ಮುಂದಿನ 13ನೇ ಅಧ್ಯಾಯಕ್ಕೂ ಏನು ಸಂಬಂಧ ಅಂತ. ಈ ಒಟ್ಟು 12 ಅಧ್ಯಾಯ ತಗೊಂಡಾಗ ಏನಾಗುತ್ತೆ, 1ರಿಂದ ಈ 13ನೇ ಅಧ್ಯಾಯಕ್ಕೆ ಎಲ್ಲಿ ಸಂಬಂಧಪಟ್ಟಂತಹ ವಿಷಯ ಹಿಂದೆ ಬಂದಿದೆ ಅನ್ನೋದನ್ನು ಗುರುತಿಸಬೇಕು. ಅದನ್ನು ಭಾಷ್ಯಕಾರರು 7ನೇ ಅಧ್ಯಾಯ 7ನೇ ಅಧ್ಯಾಯದಿಂದ 13ನೇ ಅಧ್ಯಾಯಕ್ಕೆ ನಿಕಟವಾದ ಸಂಬಂಧ ಇದೆ. ಯಾವುದೋ ತತ್ವ ವಿಚಾರ ಅಂತ. ಸರಿ, 7ನೇ ಅಧ್ಯಾಯದಲ್ಲೂ ಪರಮಾರ್ಥ ತತ್ವವನ್ನು ವಾಸುದೇವ ತತ್ವವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗೆಯೇ ಈ 13ನೇ ಅಧ್ಯಾಯದಲ್ಲಿಯೂ ಕೂಡ ಮಾಡತಕ್ಕವರಿದ್ದಾರೆ. ಆದ್ದರಿಂದ ಅಲ್ಲಿಂದ ಇಲ್ಲಿಗೆ ಆ ಒಂದಾನೊಂದು ವಿಚಾರ ಸರಣಿಯನ್ನು ಒಯ್ಯಬೇಕು ಅಂತ. ಸರಿ, 7ನೇ ಅಧ್ಯಾಯದಲ್ಲಿ ಏನೇನು ಹೇಳಿದ್ರು ಹಾಗಾದರೆ ಆಯಿತು. ಸಂಕ್ಷೇಪವಾಗಿ ನಿಮಗೆ ಅದನ್ನು ನೆನಪು ಮಾಡಿಕೊಡ್ತೇವೆ. ವಿಸ್ತಾರವಾಗಿ ಓದಿದ್ದೀರಿ, ಅದನ್ನು ನೆನಪು ಮಾಡಿಕೊಡ್ತೇವೆ ಅಂತ ಶಂಕರಾಚಾರ್ಯರು ಒಂದು ಸಂಬಂಧ ವಾಕ್ಯವನ್ನು ಬರೆದು ಏನಂತ, 7ನೇ ಅಧ್ಯಾಯದಲ್ಲಿ ಪರಮಾತ್ಮನಿಗೆ 2 ಪ್ರಕೃತಿಗಳು ಅಂತ ಹೇಳಿದ್ದು. ಭಿನ್ನ ಪ್ರಕೃತಿ ಅಷ್ಟಧ ಅಂತ ಹೇಳಿದ ಭೂಮಿರಾಪೋ ನಲೋ ವಾಯು ಅಂತ ಪ್ರಾರಂಭವಾಗಿ ಅದಷ್ಟನ್ನು ಸೇರಿಸಿ ಒಂದು ಅಪರಾ ಪ್ರಕೃತಿ ಅಂತಲೂ ಇನ್ನೊಂದು ಪರಾ ಪ್ರಕೃತಿ ಅಂತಲೂ ಭಗವಂತ ಮೊದಲು ಪ್ರಸ್ತಾಪ ಮಾಡಿದ್ದಾನೆ. ಅದನ್ನು ಸರಳವಾಗಿ ನಾವು ಅರ್ಥ ಮಾಡುವುದಾದರೆ ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂದರೆ ಏನರ್ಥ ಆಗುತ್ತೆ? ಅಪರಾ ಪ್ರಕೃತಿ ಅಂದರೆ ಜಡ ವಸ್ತುಗಳು ಅಂತ, ಪ್ರಕೃತಿ ಅಂದರೆ ಪರಮಾತ್ಮನ ಸೃಷ್ಟಿ. ಈಗ ನಾವೆಲ್ಲ ಸೃಷ್ಟಿ ಒಳಗೆ ಅಡಕವಾಗಿರೋದ್ರಿಂದ ನಮ್ಮನ್ನು ಎಲ್ಲ ಪ್ರಕೃತಿಯಲ್ಲೇ ಸೇರಿಸಿದ್ದೇವೆ. ಇದನ್ನು 2 ಭಾಗ ಮಾಡಿದರು. ಏನಂತ, ಸಜೀವ ನಿರ್ಜೀವ ಅಂತ. ವೇದಾಂತದ ಪ್ರಕಾರ ನಿರ್ಜೀವ ಅನ್ನೋದು ಇಲ್ಲವೇ ಇಲ್ಲ. ಮತ್ತೇನು, ಅಲ್ಲಿ ಜೀವತತ್ವ ಎದ್ದು ಕಾಣಲ್ಲ ಅಂತಲೇ ಹೊರತು ಇದ್ದೇ ಇದೆ ಅಂತ. ಈಗ ನೋಡಿ, ಎಷ್ಟೋ ಸಲ ನಾವು ಭೂಮಿ ಅನ್ನೋದು ಅಚೇತನ ಅಂತೇವೆ, ಪ್ರಾಣಿಗಳು ಚೇತನ ಅಂತೇವೆ. ಒಂದು ರೀತಿಯಲ್ಲಿ ನೋಡಿದರೆ ಸರಿಯಾಗಿದೆಯಲ್ಲ, ಪ್ರಾಣಿಗಳು ಚೇತನವಾದ್ದರಿಂದ ಓಡಾಡ್ತವೆ, ಅದನ್ನು ಚೇತನ ಅಂತ ಕರೆಯೋದು ಸರಿ. ಭೂಮಿ ಮಣ್ಣು ಅಚೇತನ ಅಂತೇವೆ. ಇದು ನಮ್ಮ ಒಂದು ಸ್ಥೂಲ ದೃಷ್ಟಿ ಆಯಿತು. ನಿಜವಾಗಿ ನೋಡಿದರೆ ಭೂಮಿ ಅಚೇತನವೇ? ಅಲ್ಲೊಂದು ಬೀಜ ಹಾಕಿದ ಕೂಡಲೇ ಮರ ಹುಟ್ಟೋದಿಲ್ವೇ? ಅಂದರೆ ಏನಾಯಿತು? ಅದು ಚೇತನವೇ. ಹೀಗೆ ವಿಚಾರ ಮಾಡ್ತಾ ಹೋದಾಗ ವೇದಾಂತದ ಪ್ರಕಾರ ಅಚೇತನ ಇಲ್ಲೇ ಇಲ್ಲ, ಇರೋದೆಲ್ಲ ಚೇತನವೇ. ಎಲ್ಲೆಲ್ಲಿ ಚೇತನ ಎದ್ದು ಕಾಣುತ್ತೋ ಅದನ್ನು ಚೇತನ ಅಂತ ನಾವಂತೇವೆ. ಅದು ಎದ್ದು ಕಾಣದೇ ಹೋದ ಮಾತ್ರಕ್ಕೆ ಚೇತನವಲ್ಲದೆ ಹೋಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮನಿಂದ ಚೇತನಶ್ಚೇತನಾನಾಮ್ ಅಂತ ಕರೀತಾರೆ. ಚೇತನಗಳಿಲ್ಲ ಚೇತನಾಗಿರೋನು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ವಿಚಾರ ಮಾಡೋ ಸಂದರ್ಭದಲ್ಲಿ ಈಗ 13ನೇ ಅಧ್ಯಾಯ ಪ್ರಾರಂಭವಾಗುವಾಗ ಭಗವಂತ ಏನು ಉಪದೇಶ ಮಾಡ್ತಾನೆ ಅನ್ನೋದನ್ನು ನಮಗೆ ಮನವರಿಕೆ ಮಾಡಿಕೊಡಕ್ಕೆ ಸಂಬಂಧವನ್ನು ಹೇಳ್ತಾರೆ. ಕೇಳಿ, ವಿಷಯ ಹೀಗಿದೆ. ಈಗಾಗಲೇ ಭಗವಂತ ತತ್ವೋಪದೇಶ ಮಾಡುವಾಗ 7ನೇ ಅಧ್ಯಾಯ ಕೇಳಿದ್ದೀರಾ. ಈಗ 13ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಹಿಂದಿನ 12 ಅಧ್ಯಾಯಗಳು
ನಾವು ಶ್ರವಣ ಮಾಡಿದ್ದೇವೆ. ಆದ್ದರಿಂದ ಯಾವ ಈ ಹಿಂದಿನ ವಿಚಾರಗಳನ್ನು ಕೇಳಿದ್ದೀರೋ ಅದರಲ್ಲಿ 7ನೇ ಅಧ್ಯಾಯ ಅಂತಕ್ಕಂಥದ್ದನ್ನು ಈ 13ನೇ ಅಧ್ಯಾಯದ ವಿಷಯಕ್ಕೆ ಸಂಬಂಧ ಮಾಡುವುದಕ್ಕೆ ಬರುತ್ತದೆ. ಏನು ಹಾಗಾದರೆ 7ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ಅಂದರೆ ದ್ವೇ ಪ್ರಕೃತಿ ಸೂಚಿತೆ ಎಂದು. ಪರಮಾತ್ಮನ ಪ್ರಕೃತಿ ಎನ್ನುವುದು, ಪ್ರಕೃತಿ ಎನ್ನುವ ಶಬ್ದಕ್ಕೆ ಪ್ರಕೃಷ್ಟ ಕೃತಿ ಪ್ರಕೃತಿ ಅಂತಾರೆ. ಕೃತಿ ಎಂದರೇನು? ಕೆಲಸ ಅಂತ. ಭಗವಂತನ ಒಂದಾನೊಂದು ಪರಮಾತ್ಮ ಇದ್ದಾನೆ, ದೇವರಿದ್ದಾನೆ, ಅವನದ್ದೇ ಈ ಸೃಷ್ಟಿ ಅಂತ ನಾವು ತಿಳ್ಕೋಬೇಕಾದ್ರೆ ಅಲ್ಲಿ ಸ್ವಾರಸ್ಯ ಏನು ಅಂದರೆ ಭಗವಂತ ನಮಗೆ ಕಾಣಿಸೋದಿಲ್ಲ. ಆದರೆ ಭಗವಂತ ಏನು ಸೃಷ್ಟಿ ಮಾಡಿದಾನೋ ಅದನ್ನು ನಾವು ನೋಡ್ತೇವೆ. ಈ ಬೆಂಗಳೂರಿಗೆ ಹೋಗಿ ವಿಧಾನಸೌಧ ನೋಡಿದರೆ ವಿಧಾನಸೌಧ ಕಾಣುತ್ತೆ. ಅದನ್ನು ಕಟ್ಟಿರೋ ಹನುಮಂತ ಕಾಣಿಸ್ತಾನ? ಇಲ್ಲ. ಹನುಮಂತ ಇದ್ದಾನೆ ಅದನ್ನು ಕಟ್ಟಿಸಿರೋನಲ್ವೇ ಅಂದರೆ ಹೌದು, ಯಾರಲ್ಲ ಅಂತಾರೆ. ಹಾಗೆ ಈ ಸೃಷ್ಟಿಯಲ್ಲಿಯೂ ಕೂಡ ಪರಮಾತ್ಮನ ಸೃಷ್ಟಿಯೆಲ್ಲ ಕಾಣುತ್ತೆ, ಆ ಸೃಷ್ಟಿಕರ್ತ ಕಾಣಿಸೋದಿಲ್ಲ. ಹಾಗಂದ್ರೆ ಅವನಿಲ್ಲ ಅಂತ ಅರ್ಥವಲ್ಲ, ಅವನು ಇದ್ದಾನೆ, ಆದರೆ ಅವನ ಒಂದು ಆವಿರ್ಭಾವ ಇಲ್ಲ. ಆದರೂ ಈ ಸೃಷ್ಟಿಯನ್ನು ನೋಡಿ ಸೃಷ್ಟಿಕರ್ತನನ್ನು ಊಹೆ ಮಾಡಕ್ಕೆ ಬರುತ್ತೆ. ಹಾಗೆ ವಿಧಾನಸೌಧ ನೋಡಿ ಹನುಮಂತ ಏನು ಜ್ಞಾಪಿಸ್ಕೊಳಕ್ಕೆ ಬರುತ್ತೋ ಹಾಗೆ ಈ ಸೃಷ್ಟಿಯನ್ನು ನೋಡಿದಾಗ ಓಹೋ ಇದಕ್ಕೊಬ್ಬ ಸೃಷ್ಟಿಕರ್ತ ಇರಬೇಕು ಅಂತ ಜ್ಞಾಪಕ. ಇದು ಇಡೀ ಒಂದಾನೊಂದು ಜಗತ್ತಿಗೆ ಬೇಕಾದರೂ ಅನ್ವಯಿಸಬಹುದು. ಹೇಗೆ? ಜಗತ್ತು ಅಂದರೆ ಏನು? ವಿಸ್ತಾರವಾಗಿ ಇನ್ನು ಶಾಸ್ತ್ರ ಹೇಳೋ ಪ್ರಕಾರ 14 ಲೋಕಗಳು ಇದ್ದುಬಿಟ್ಟಿವೆ. ಅದೆಲ್ಲ ಪರಮಾತ್ಮನ ಸೃಷ್ಟಿಯೇ. ಆ ಲೋಕಗಳೆಲ್ಲ ನಮಗೆ ಕಾಣುತ್ತೆ. ಅವನ ಸೃಷ್ಟಿ ಮಾಡಿದವನು ಕಾಣಿಸ್ಕೊಳ್ಳಲ್ಲ. ಕಾಣಿಸ್ಕೊಳ್ಳದೆ ಇದ್ದರೂ ಅವನಿಲ್ಲದೆ ಇದ್ರೆ ಈ ಸೃಷ್ಟಿ ಬರೋ ಹಾಗಿಲ್ಲ. ಅದರಂತೆ ಇಲ್ಲಿಯೂ ಕೂಡ ಪರಮಾತ್ಮನ ಪ್ರಕೃತಿ ನಮಗೆ ತುಂಬ ಹತ್ತಿರವಾಗಿ ಸಾಕ್ಷಾತ್ತಾಗಿ ಕಾಣ್ತಾ ಇದೆ. ಏನು ಪ್ರಕೃತಿ? ಪ್ರಕೃತಿ ಅಂದ್ರೇನು? ಭಗವಂತನ ಒಂದಾನೊಂದು ಸೃಷ್ಟಿ ಅಂತ ಅರ್ಥ. ಪ್ರಕೃತಿ ಎನ್ನುವುದಕ್ಕೆ ಪ್ರಕೃಷ್ಟ ಕೃತಿ ಪ್ರಕೃತಿ ಅಂತ ಬಿಡಿಸ್ತಾರೆ. ಪ್ರಕೃಷ್ಟ ಅಂದ್ರೇನು? ಅತ್ಯುತ್ತಮವಾದಂಥ ಒಂದಾನೊಂದು ಭಗವಂತನ ಸೃಷ್ಟಿ. ಎಲ್ಲವೂ ಆಶ್ಚರ್ಯಕರವಾದದ್ದೇನೆ. ಈ ಪ್ರಪಂಚವನ್ನು ನಿಜವಾಗಿ ನಾವು ನೋಡೋದಾದರೆ ಈ ಪರಮಾತ್ಮ ಉಂಟು ಮಾಡಿದ್ದು ಅನ್ನೋ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಭಗವನ್ಮಯವಾಗಿಯೇ ಕಾಣುತ್ತೆ. ನೀವು ವಿಭೂತಿ ಅಧ್ಯಾಯ ಓದಿದ್ರಲ್ಲ, ಯದ್ಯದ್ ವಿಭೂತಿ ಮತ್ ಸತ್ವಂ ಅಂತ ಹೇಳಿದ್ರಲ್ಲ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ಒಂದು ಅಂಶ ಇದೆ, ಅವನ ಚೈತನ್ಯ ಇದೆ ಅಂತ ಹೇಳಿವೆ. ಹಾಗೆ ಈ ಪ್ರಕೃತಿ ಎನ್ನುವುದು ಪರಮಾತ್ಮನ ಒಂದಾನೊಂದು ಸುಪ್ರಸಿದ್ಧವಾದ, ಎಲ್ಲರಿಗೂ ನೇರಾಗಿ ಪರಮಾತ್ಮ ಕಣ್ಣಿಗೆ ಗೋಚರವಾಗದೇ ಇರಬಹುದು, ಅವನ ಸೃಷ್ಟಿ ಮಾತ್ರ ನನಗೆ ಕಾಣ್ತಾನೇ ಇದೆ. ರಘುವಂಶ ಅಂತ ಕಾಳಿದಾಸ ಬರೆದಿರೋ ಕಾವ್ಯ, ಅಲ್ಲಿ 10ನೇ ಸರ್ಗದಲ್ಲಿ ಆ ಭಗವಂತನನ್ನು ದೇವತೆಗಳು ಸ್ತೋತ್ರ ಮಾಡಿದರು ಅಂತ ಒಂದು ಸಂದರ್ಭ ಬಂತು. ಬಹಳ ಹಿಂದೆ ನಾನು ಓದಿದ್ದದು. ಅಲ್ಲೊಂದು ಶ್ಲೋಕ ತುಂಬ ಚೆನ್ನಾಗಿದೆ. ಪ್ರತ್ಯಕ್ಷೋಪ್ಯಪರಿಚ್ಛೇದ್ಯ ಮಹ್ಯಾದಿರು ಮಹಿಮಾ ತವಾ ಅಂತ ಶ್ಲೋಕ. ಎಲ್ಲ ಹುಡುಗರು ನಾವು ಪದ ಬಿಡಿಸೋದು, ಶಬ್ದ ಹೇಳೋದು, ಅರ್ಥ ತಿಳ್ಕೊಳ್ಳೋದು ಮಾಡ್ತಿದ್ದು. ಈಗಾದರೂ ಅದರ ಅಭಿಪ್ರಾಯ ಚೆನ್ನಾಗಿ ಬರ್ತಾರೆ. ಆ ಕಾಳಿದಾಸ ಕವಿ ಹೇಳ್ತಾನೆ, ಆ ಬ್ರಹ್ಮದೇವ ಬಂದು ಪರಮಾತ್ಮನ ಸ್ತೋತ್ರ ಮಾಡಿದ, ರಾವಣನ ಬಾಧೆ ತಾಳಲಾರದಕ್ಕೆ. ಆಗ ರಾಮನಾಗಿ ಹುಡ್ತೀನಿ ಅಂತ ವರ ಕೊಟ್ಟ ಅಂತ ಕಥೆ ಸರಿ. ಆ ಸ್ತೋತ್ರ ಮಾಡುವಾಗ ದೇವತೆಗಳು ಈ ಶ್ಲೋಕ ಹೇಳ್ತಾರೆ. ಅದನ್ನು ಕಾಳಿದಾಸ ಬರೆದಿರೋದು. ಪ್ರತ್ಯಕ್ಷೋಪಿ ಅಪರಿಚ್ಛೇದ್ಯ ಅಂತ. ಪ್ರಭೋ, ನೀ ನಿಜವಾಗಿಯೂ ಕೂಡ ಎಲ್ಲರಿಗೂ ಕಾಣಿಸ್ಕೊಳ್ತಲೇ ಇದ್ದೀಯ, ಅದು ನೀನು ಅಂತ ಗೊತ್ತು ಮಾಡೋಕ್ಕಾಗ್ತಾ ಇಲ್ಲ ಜನಗಳಿಗೆ ಅಂತ. ಅಪರಿಚ್ಛೇದ್ಯ ಅಂದ್ರೇನು? ಇಂಥವನು ಅಂತ ಗೊತ್ತು ಮಾಡೋಕ್ಕಾಗ್ತಾ ಇಲ್ಲ ಒಂದು ಕಾರಣ. ಇನ್ನೊಂದೇನು ಅಂದರೆ ಎಲ್ಲ ವಸ್ತುಗಳಿಗೂ ನಾಮರೂಪಗಳೇ ಇರಬೇಕು ಅಂತ ನೀವು ಸೃಷ್ಟಿಯಲ್ಲಿ ಎಂದಿಗೂ ಕಾನೂನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಭೂಮಿ ಇದೆ, ಪರವಾಗಿಲ್ಲ, ಕಣ್ಣಿಗೆ ಕಾಣುತ್ತೆ, ಮುಟ್ಟಿ ನೋಡಬಹುದು ಅಂತ ಅರ್ಥ ಅಂತ. ಆಕಾಶ ಅನ್ನೋದಕ್ಕೆ ಹೇಳಿ ನೋಡೋಣ, ಆಮೇಲೆ ಆ ಸೃಷ್ಟಿ ಹೌದೋ ಅಲ್ವೋ? ಹೌದು. ಅದೊಂದು ಪಂಚಭೂತಗಳಲ್ಲಿ ಒಂದು ಹೌದೋ ಅಲ್ವೋ? ಹೌದು. ಕಾಣಲ್ಲ ಸ್ವಾಮಿ ಅಂದರೆ ಆಕಾಶ ಕಾಣುತ್ತೀಯ, ಆಕಾಶದೊಳಗೆ ನಾವಿರೋದು. ಈಗೇನು ಹೇಳಬೇಕು ಅದಕ್ಕೆ? ಆಕಾಶವನ್ನು ಇಲ್ಲ ಅಂತ ಹೇಳೋಣವೇ, ಇದೆ ಅಂತ ಹೇಳೋಣವೇ ಅಂತ ಕೇಳಿದೇನು ಉತ್ತರ ಹೇಳಬೇಕು? ಇಲ್ಲ ಅಂದ್ರೆ ನಾವು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲವಲ್ಲ.
ಜಾಗವೇ ಇಲ್ದಿದೆ. ಇಲ್ಲಿ ಇಷ್ಟು ಜನ ಇದ್ದೀರಿ, ಪರವಾಗಿಲ್ಲ. ಇದರ 10 ಜನ ಬಂದ್ಬಿಟ್ರೆ ಏನು ಮಾಡ್ತೀರಿ? ಏನು ಕಮ್ಮಿ ಆಗುತ್ತೆ ಹೇಳಿ? ಆಕಾಶ ಕಮ್ಮಿ ಆಗ್ಬಿಡುತ್ತೆ. ಸ್ವೇ ಬಹಳ ಕಷ್ಟ. ಜಾಗ ಇಲ್ಲ, ಜಾಗ ಇಲ್ಲ. ಜಾಗ ಯಾಕೆ ಬೇಕಾಗಿದೆ ಅಂದರೆ ಇರೋದೇ ಅದರೊಳಗಲ್ವೇ ನಾವು. ಜಾಗ ತೋರಿಸಿ ಅಂದರೆ ಏನು ತೋರಿಸೋದು? ನೋಡಿದರೆ ಈ ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯ ಅನ್ನೋದು ಇಂಥದ್ದು ಅಂತ. ಆದ್ದರಿಂದಲೇ ಪರಮಾತ್ಮ ನಿನ್ನನ್ನು ನೇರಾಗಿ ನೋಡಲಿಲ್ಲ ಅಂದರೂ ಕೂಡ ನಿನ್ನ ಮಹಿಮೆಯನ್ನು ನೋಡಿಬಿಟ್ರೆ ಅರ್ಥವಾಗಿಬಿಡುತ್ತೆ. ಯಾವುದು? ಭೂಮಿ ಸೃಷ್ಟಿ ಮಾಡಿದ್ದಾನೆ, ಸಮುದ್ರ ಸೃಷ್ಟಿ ಮಾಡಿದ್ದಾನೆ ಅಂದಮೇಲೆ ಮಹ್ಯಾದಿರು ಮಹಿಮಾ ತವ ಅಂತ ಅವನು ಕಾಳಿದಾಸ ಬರೀತಾನೆ. ಫಸ್ಟ್ ಕ್ಲಾಸ್ ವೇದಾಂತವೇ. ಈಗ ಅದನ್ನು ಯಾಕೆ ಜ್ಞಾಪಕ ಮಾಡಿದೆ ಅಂದರೆ ಈ ಸಂದರ್ಭದಲ್ಲಿ ಅದು ಬೇಕಾಗಿದೆ. ಪರಮಾತ್ಮನನ್ನು ನಾವು ಕಾಣ್ತಾ ಇಲ್ಲ, ಪರಮಾತ್ಮನ ಪ್ರಕೃತಿಯನ್ನು ಕಾಣ್ತಾ ಇದ್ದೆ. ಆ ಪ್ರಕೃತಿಯನ್ನ ಚೇತನ ಅಚೇತನ ಅಂತ ಕೂಡ ಈ 7ನೇ ಅಧ್ಯಾಯದಲ್ಲೇ ವಿಂಗಡಿಸಿ ಹೇಳಿಬಿಟ್ಟಿದ್ದಾರೆ. ಅಪರೇಯಮಿತಸ್ತನ್ಯಾಂ ಪ್ರಕೃತಿ ವಿದ್ಧಿಮೆ ಪರಾಮ್ ಅಂತ ಹೇಳಿ ನಮಗೆ ಯಾವುದು ಲೋಕದಲ್ಲಿ ಜಡವಾಗಿ ಕಾಣುತ್ತೋ ಬೆಟ್ಟ, ನದಿ, ಪರ್ವತ ಇದನ್ನೆಲ್ಲ ಅಪರಾ ಪ್ರಕೃತಿ ಅಂತೆ. ಪರಾಪ್ರಕೃತಿಯಿಂದ ಏನು? ಇದೇ ಒಂದಾನಂದ ಸೃಷ್ಟಿಯಲ್ಲಿ, ಇದೇ ಜಗತ್ತಿನಲ್ಲಿ ಚೇತನವಾದ ವಸ್ತುಗಳು, ಚೇತನ ಅಚೇತನ ಅಂತ ಅಷ್ಟೇ ಅರ್ಥ. ನ್ಯಾಯವಾಗಿ ವೇದಾಂತದ ಪ್ರಕಾರ ಎರಡಿಲ್ಲ. ಅಚೇತನ ಅನ್ನೋದ್ರಲ್ಲೂ ಚೇತನ ಇದೆ, ಎದ್ದು ಕಾಣೋದಿಲ್ಲ ಅಷ್ಟೇನೆ. ಕೆಲವುದರಲ್ಲಿ ಗೋಪ್ಯವಾಗಿರುತ್ತೆ, ಕೆಲವುದ್ರಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೆ. ಈ ಮರ ಅಚೇತನ ಅಂತ ನಾವು ಅನ್ಬಹುದು. ಅಚೇತನ ಆದ್ರೆ ಬೆಳೆಯೋದು ಹೇಗೆ ಬೆಳಿಬೇಕು? ಬೆಳೀತಾ ಇರೋದ್ರಿಂದ ಅದು ಕೂಡ ಚೇತನವೇ. ಹೀಗೆ ವೇದಾಂತದ ದೃಷ್ಟಿಯಿಂದ ಎಲ್ಲವೂ ಚೇತನವೇ. ಈಗ 13ನೇ ಅಧ್ಯಾಯಕ್ಕೆ ಸಂಬಂಧ ಬರೆಯೋಕ್ಕೋಸ್ಕರ ಏನಂದ್ರು? ಈಗಾಗಲೇ ನೀವೆಲ್ಲ ಕೇಳಿರುವಂತೆ ಪರಮಾತ್ಮ ಉಪದೇಶ ಮಾಡಿರುವ ಪ್ರಕಾರ ಪ್ರಕೃತಿಯನ್ನ ಚೇತನ ಅಚೇತನ ಅಂತ ವಿಂಗಡಿಸಿ, ಚೇತನ ಅಚೇತನ ಶಬ್ದ ಬಳಸಿಲ್ಲ, ಪರ ಅಪರ ಅಂತ ಬಳಸಿದ್ದಾನೆ. ಅಪರ ಅಂದ್ರೆ ಸೆಕೆಂಡ್, ಎರಡನೇದು. ಪರ ಅಂದ್ರೆ ಮಿಗಿಲಾದದ್ದು ಅಂತ. ಇಂಥ 2 ಪ್ರಕೃತಿಗಳನ್ನ ಪರಮೇಶ್ವರನ ಒಂದಾನಂದ ಪ್ರಕೃತಿ ಅಂದ್ರೇನು? ಸೃಷ್ಟಿ, ಪ್ರಕೃಷ್ಟ ಕೃತಿ. ಪರಮಾತ್ಮನ ಒಂದಾನಂದ ಸೃಷ್ಟಿ ಕರ್ಮ ಅನ್ನೋ ಅರ್ಥ. ಇದನ್ನು ಯಾರು ಅಲ್ಲಗಳೆಯೋ ಇಲ್ಲ. ಯಾಕೆ? ಸೃಷ್ಟಿಯಲ್ಲಿ ನಾವು ಸೇರಿದ್ದೇವೆ. ಅವನು ಸೃಷ್ಟಿ ಮಾಡಿದಂಥ ಭೂಮಿಯಲ್ಲೇ ಬದುಕಿದ್ದೇವೆ. ಅವನು ಸೃಷ್ಟಿ ಮಾಡಿದ ಸೂರ್ಯನಿಂದಲೇ ಬೆಳಕನ್ನು ಪಡೆದಿದ್ದೇವೆ. ಅಲ್ಲಿ ಸೃಷ್ಟಿ ಮಾಡಿದ ಜಲವನ್ನೇ ನಾವು ಉಪಯೋಗಿಸ್ತೇವೆ. ಹೀಗಾಗಿ ಪಂಚಮಹಾಭೂತಗಳನ್ನು ಭಗವಂತ ಸೃಷ್ಟಿ ಮಾಡಿದ ಅಂದರೆ ಇನ್ನೂ ಒಂದು ಮುಂದಕ್ಕೆ ವಿಚಾರ ಮಾಡಿದ್ದಾರೆ ಉಪನಿಷತ್ನಲ್ಲಿ. ಏನಂತ? ತತ್ ಸೃಷ್ಟ ತದೇವ ಪ್ರವಿಶತ್. ನೋಡಿ, ಆ ಮಾತು ಎಷ್ಟು ಜೋರಾಗಿದೆ. ಆ ಋಷಿ ಆ ಮಾತು ಹೇಳಬೇಕಾದ್ರೆ ಪರಮಾತ್ಮೆಲ್ಲ ಸೃಷ್ಟಿ ಮಾಡಿದ, ಎತ್ತಾಗೂ ಹೋಗಿಬಿಟ್ಟ ಅಂತ ತಿಳ್ಕೊಬೇಡಿ. ನಮ್ಮ ಗುರುಗಳು ಹೇಳೋರು, ನಿಮ್ಮ ಕ್ರಿಶ್ಚಿಯನ್ ಮತ್ತೆ ಹೇಳೋ ಹಾಗೆ ಗಾಡ್ ಈಸ್ ಇನ್ ಹೆವನ್ ಅಂತ ಆಬ್ಸೆಂಟಿ ಗಾಡ್ ಅಲ್ಲ ನಮ್ಮದು. ಯಾಕೆ? ಸೃಷ್ಟಿ ಮಾಡಿಬಿಟ್ಟನಂತೆ ಅವನೆಲ್ಲೋ ಹೋಗಿ ಸ್ವರ್ಗದಲ್ಲಿ ಕೂತ್ಕೊಂಡ್ಬಿಟ್ಟ. ಅವನಿಗೂ ನಮಗೂ ಏನು ಸಂಬಂಧವೇ ಇಲ್ಲ. ನಾವು ಲಾಟ್ರಿ ಹೊಡಿತಿರೋದು, ಅವನಲ್ಲಿ ಮಜಾ ಮಾಡ್ತಿದ್ದ. ಹಾಗಿಲ್ಲ, ವೇದಾಂತ ಅಂಥದ್ದಲ್ಲ. ತತ್ ಸೃಷ್ಟ ತದೇವಾನ ಒಂದೊಂದು ವಸ್ತುವಿನಲ್ಲಿಯೂ ಒಂದು ಇರುವೆಯಿಂದ ಹಿಡಿದು ಬ್ರಹ್ಮನವರೆಗೆ ಸಮಸ್ತ ವಸ್ತುಗಳಲ್ಲೂ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಅಬ್ಬಾ, ಈ ವೇದಾಂತ ಯಾವ ಪ್ರಪಂಚದ ಯಾವ ಧರ್ಮ ಗ್ರಂಥಲ್ಲೂ ಇಲ್ಲ, ಅಧ್ಯಾತ್ಮ ಶಾಸ್ತ್ರದಲ್ಲಿ ಮಾತ್ರ. ಆದ್ದರಿಂದ ಏನಾಯಿತು? ಪರಮಾತ್ಮ ಎಲ್ಲಿ ಹೋಗಿದ್ದಾನೆ? ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲ ವಸ್ತುಗಳಲ್ಲೂ ಭೂತೇಶು ಭೂತೇಶು ವಿಚಿತ್ಯ ಧೀರ ಅಂತ ಹೇಳಿಲ್ವೇ? ಒಂದೊಂದರಲ್ಲೂ ಇದ್ದಾನೆ ಅಂತ. ಆದ್ದರಿಂದ ಏನಾಯಿತು? ಪ್ರಕೃತಿಯನ್ನು ಪೂರ್ಣವಾಗಿ ತನ್ನಲ್ಲಿ ಅಡಕ ಮಾಡಿಕೊಂಡಿದ್ದಾನೆ. ಆದರೂ ವ್ಯವಹಾರ ದೃಷ್ಟಿಯಿಂದ ಪ್ರಕೃತಿ ನಮಗೆ ಇಂದ್ರಿಯ ಗೋಚರವಾಗಿದೆ. ಪರಮಾತ್ಮನ್ನು ನಾವು ಇಂದ್ರಿಯ ಗೋಚರನ ಅಲ್ಲವಾದ್ದರಿಂದ ತಿಳ್ಕೊಳಕ್ಕಾಗ್ತಾ ಇಲ್ಲ ಅಂತ. ಈಗ ಕರೆಂಟ್ ಇದೆ ಅಂತ ಇಟ್ಕೊಳ್ಳಿ, ಈಗ ಹೋಗಿದೆ, ಇದಿರಲಿ. ಸ್ವಿಚ್ ಹಾಕಿಲ್ಲ ಅಂತ ಇಟ್ಕೊಳ್ಳಿ. ಸ್ವಿಚ್ ಹಾಕಿಲ್ಲದೆ ಇದ್ರೂ ಕರೆಂಟ್ ಇದೆಯೋ ಇಲ್ವೋ? ಇದೆ ಅಂತ ಅರ್ಥ. ಇದ್ದೇ ಇದೆ. ಬಲ್ಪ್ ಉರಿತಾ ಇಲ್ವಲ್ಲ ಅಂದರೆ ಮೇಲೆ ನೋಡೋಕೆ ಬಲ್ಪ್ ಆಗಿದೆ, ಆ ಕರೆಂಟ್ ಪಾಸ್ ಆಗೋದಕ್ಕೆ ಒಂದು ಅಡ್ಡಿ ಇದೆ ಅಷ್ಟೇನೆ ಅಂತ ಅರ್ಥ. ಹಾಗಾದ್ರೆ ಬರೀ ಕರೆಂಟ್ನೇ ನೋಡೋಣ ಅಂದ್ರೆ ಕಾಣುತ್ತೆಯೋ? ಕಾಣೋದು. ಹೀಗೆ ಸೃಷ್ಟಿಯಲ್ಲೆಲ್ಲ ಪರಮಾತ್ಮನ ಚೈತನ್ಯ ಅನ್ನೋದು ಪ್ರತಿಯೊಂದು ವಸ್ತುಗಳಲ್ಲೂ ಅಡಕವಾಗಿದೆ. ಆದ್ರೆ ಅದು ಆವಿರ್ಭೂತವಾಗಿ ತೋರಬೇಕಾದ್ರೆ ಅದಕ್ಕೊಂದು ಉಪಾಧಿ ಬೇಕಾಗುತ್ತೆ. ಉಪಾಧಿ ಇದ್ರೆ ಕಾಣುತ್ತೆ. ಇಲ್ಲೇ ಆಯಿತು, ಕರೆಂಟೇ ಇರ್ಬೋದು, ಬಲ್ಬ್ ಬರ್ನ್ ಆಗಿಬಿಟ್ಟಿದ್ರೆ ಉಪಾಧಿಯಲ್ಲಿ ಬೆಲೆ ಇಲ್ಲ ಅಂದ್ರೆ ಹೋಯ್ತದು, ಕಾಣೋದೇ ಇಲ್ಲ. ಹಾಗೆ ಸಮಸ್ತ ಜಗತ್ತು ಕೂಡ ಪರಮಾತ್ಮನ ಪ್ರಕೃತಿ ಅಂದರೆ ಪ್ರಕೃಷ್ಟವಾದ ಒಂದು ಶಕ್ತಿ.
ಭಗವಂತನ ಸರ್ವಜ್ಞತ್ವ ಸರ್ವಶಕ್ತಿತ್ವ ಅಂತ ಎರಡು ಹೇಳುವಾಗ ಆ ಸರ್ವಶಕ್ತಿ ಎನ್ನುವುದೇನೆ ಪ್ರಕೃತಿ ಅಂತ ಕರೀತೇವೆ. ಇದನ್ನ ಪರ ಅಪರ ಅಂತ ವಿಂಗಡಿಸಿದ್ರು. ಯಾಕೆ ಅಂದ್ರೆ ಕೆಲವು ಜಡವಾಗಿದೆ, ಕೆಲವು ಚೇತನವಾಗಿದೆ. ಚೇತನ ಜಡ ಅಂತ ನಾವು ಹೇಳೋ ಹಾಗೆ ಪರ ಅಪರ. ಅಪರ ಅನ್ನೋದು ಜಡ, ಪರ ಅನ್ನೋದು ಚೇತನ. ಮನುಷ್ಯರು, ಪಶು ಪಕ್ಷಿ ಪ್ರಾಣಿಗಳೆಲ್ಲ ಚೇತನವಾದ ಪ್ರಕೃತಿ. ಗಿಡ ಮರ ಕಲ್ಲು ಮಣ್ಣು ಇದನ್ನೆಲ್ಲ ಅಪರ ಪ್ರಕೃತಿ ಅಂದ್ರೆ ಅಚೇತನ ಅಂತ ನಾವು ಕರೆಯೋದು. ಶಾಸ್ತ್ರದ ಪ್ರಕಾರ ಚೇತನವೇ ಅದು. ಆ ಚೇತನ ಎದ್ದು ಕಾಣಲ್ವಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅದನ್ನ ಅಚೇತನ ಅಂತ ಕರೀತೀವಿ ಅಷ್ಟೇ. ಹೇಗೆ ಒಂದು ಮರದಿಂದ ಬೊಂಬೆ ಮಾಡಿಬಿಟ್ಟಿದ್ರೆ ಇದು ಗಂಡು ಬೊಂಬೆ ಹೆಣ್ಣು ಬೊಂಬೆ ಅಂತೆಲ್ಲ ನವರಾತ್ರಿ ಪೂಜೆ ಗೀಜೆ ಎಲ್ಲ ಮಾಡ್ತೀನಿ. ಇದು ಗಂಡು ಬೊಂಬೆ ಹೆಣ್ಣು ಬೊಂಬೆ ಅಂತ ವ್ಯವಹಾರ ಮಾಡಿ ಎರಡು ಮರ ತಾನೆ. ಮರಕ್ಕಿಂತ ವ್ಯತಿರಿಕ್ತವಾಗಿ ಇನ್ಯಾವ ಗಂಡು ಹೆಣ್ಣು ಯಾವುದು ಇಲ್ವಲ್ಲ, ಏನಿಲ್ಲ. ಹೀಗೇನಾಗುತ್ತೆ, ಈ ನಾಮರೂಪಗಳ ವ್ಯವಹಾರ ಇದೆಯಲ್ಲ, ಇದೇ ನಮ್ಮ ತಲೆ ಕೆಡಿಸೋದು. ಅದು ಎಷ್ಟೆಷ್ಟು ನಾವು ನಾಮರೂಪಗಳನ್ನ ನೋಡಕ್ ಹೋಗ್ತೇವೆ ಅಷ್ಟು ವಿಸ್ತಾರವಾಗಿ ಕಾಣುತ್ತೆ ಪ್ರಪಂಚ. ಅಷ್ಟು ಪದಾರ್ಥಗಳು ಬೇರೆ ಬೇರೆ ಅಂತ ಕಾಣುತ್ತೆ. ಅದೆಲ್ಲವೂ ಪರಮಾತ್ಮ ಅನ್ನೋ ಭಾವನೆ ಬರೋಲ್ಲ. ಯಾಕೆ? ನಾಮರೂಪದಲ್ಲಿ ನಾವು ಕೂತಿರ್ತೀವಿ. ನಾಮರೂಪಗಳನ್ನೆಲ್ಲ ನಿರ್ವಹಣೆ ಮಾಡತಕ್ಕಂಥ ಬ್ರಹ್ಮದ ಕಡೆಗೆ ನಮ್ಮ ಬುದ್ಧಿ ಹೋಗೋದಿಲ್ಲ. ನೋಡಿದ್ರ ತೇಯದಂತರ ತದ್ ಬ್ರಹ್ಮ ಅಂತ ಹೀಗೆಲ್ಲ ಉಪನಿಷತ್ನಲ್ಲೇ ಬಹಳ ಎಚ್ಚರಿಕೆ ಕೊಡ್ತಾರೆ. ಇಲ್ಲಿ ಇಷ್ಟು ವಿಷಯ ಯಾಕೆ ಹೇಳಿತು ಅಂದ್ರೆ, ನೋಡಿ ಇಲ್ಲಿ ಹೇಳ್ತಾರೆ, ಪರಮಾತ್ಮನನ್ನು ನೀವು ಕಾಣದೇ ಇರಬಹುದು, ಪರಮಾತ್ಮನ ಪ್ರಕೃತಿಯನ್ನ ಖಂಡಿತವಾಗಿಯೂ ನೀವು ಕಾಣ್ತಾ ಇದ್ದೀರಿ, ಅದೇ ನೀವಾಗಿದ್ದೀರಿ. ಪ್ರತಿಯೊಬ್ಬರ ಸ್ವರೂಪವೂ ಪ್ರಕೃತಿಯೇ. ಅಂದ ಮೇಲೆ ಭಗವಂತ ಇಲ್ಲ ಅಂತ ಅನ್ನೋಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ನಾಸ್ತಿಕವಾದವಂತೂ ಬರೋ ಹಾಗಿಲ್ಲ. ತತ್ರ ಅಂತ ಇದಕ್ಕೊಂದು ಮಾತು ಬರ್ತದೆ, ಯಾಭ್ಯಾಂ ಪ್ರಕೃತಿಭ್ಯಾಂ ಈಶ್ವರ ಅಂತ. ಸರಿ, ಆ ಪರಮೇಶ್ವರ ನೇರಾಗಿ ತಾನೇ ಎಲ್ಲವೂ ಆಗಬಾರ್ದಾಗಿತ್ತೇ ಅಂದ್ರೆ ಇಲ್ಲ, ಹಾಗಲ್ಲ. ಈ ಒಂದಾನೊಂದು ಸೃಷ್ಟಿಯನ್ನ ಮಾಡಬೇಕಾದರೆ ಭಗವಂತನ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಅಂತಕ್ಕ ಒಂದು ತನ್ನ ಯಾವ ಸೃಷ್ಟಿ ಕೃತಿ ಇದೆ, ಅವನ ಕೆಲಸ ಇದೆ ಮಾಡಬೇಕಾದ್ರೆ ಈ ಎರಡು ಪ್ರಕೃತಿಗಳನ್ನು ಉಪಯೋಗಿಸ್ಕೊತಾನಂತೆ. ಒಂದು ಪರಾಪ್ರಕೃತಿ, ಇನ್ನೊಂದು ಅಪರಾಪ್ರಕೃತಿ. ಆದರೆ ನಿಜ ಏನು ಅಂದ್ರೆ ಪರಾಪ್ರಕೃತಿಯಾಗಲಿ ಅಪರಾಪ್ರಕೃತಿಯಾಗಲಿ ಪರಮಾತ್ಮನಿಗಿಂತ ಪ್ರತ್ಯೇಕವಾಗಿ ಬೇರೆ ವಸ್ತುವಲ್ಲ ಅಂತ. ಬೇರೆ ಅಂದ್ರೆ ಏನಾಗುತ್ತೆ? ದ್ವೈತ ಆಗುತ್ತೆ, ಅದ್ವೈತ ಆಗೋದೇ ಇಲ್ಲ. ಆದ್ದರಿಂದ ಭಗವಂತನೇ ಪರಾಪ್ರಕೃತಿಯಾಗಿಯೂ ಅಪರಾಪ್ರಕೃತಿಯಾಗಿಯೂ ಕೂಡ ತೋರಿಕೊಳ್ಳುತ್ತಿದ್ದಾನೆ. ವ್ಯವಹಾರ ದೃಷ್ಟಿಯಲ್ಲಿ ದ್ವೈತದಲ್ಲಿ ಹೀಗೆ ಭಗವಂತನ ಒಂದಾನೊಂದು ಜಗದ್ ವ್ಯಾಪಾರ ನಡೀತಾ ಇದೆ. ಆಯಿತು, ಈಗ ಈ ವಿಷಯಕ್ಕೂ ಈ ತತ್ವಕ್ಕೂ ಏನು ಸಂಬಂಧ ಅಂತ ಹೇಳ್ತಾರೆ. ತತ್ರ ಕ್ಷೇತ್ರಜ್ಞ ಲಕ್ಷಣ ಪ್ರಕೃತಿದ್ವಯ ನಿರೂಪಣದ್ವಾರೇಣ ತದ್ವತಃ ಈಶ್ವರಸ್ಯ ತತ್ವ ನಿರ್ಧಾರಣಾರ್ಥ. ನೋಡಿ 13ನೇ ಅಧ್ಯಾಯ ಯಾಕೆ ಪ್ರಾರಂಭ ಆಗುತ್ತೆ ಅನ್ನೋಕ್ಕೆ ಸಂಬಂಧ ಬರೀತಾರೆ. ನಿಮಗೆ ಅರ್ಥ ಐತೆ? ಪರಮಾತ್ಮನ ಎರಡು ಪ್ರಕೃತಿ ಅಂತ ಹೇಳಿದ್ದೇವಲ್ಲ ಅಂತ. ಇನ್ನೂ ಸೂಕ್ಷ್ಮಕ್ಕೆ ಹೋಗೋದಾದ್ರೆ ಪ್ರಕೃತಿ ಅನ್ನೋದು ಪರಮಾತ್ಮನಲ್ಲೇ ಅಡಕವಾಗಿ ಹೋಗ್ಬಿಟ್ಟಿದೆ. ಪ್ರತ್ಯೇಕವಾಗಿ ಪರಮಾತ್ಮನಿಗಿಂತ ಬೇರೆ ಪ್ರಕೃತಿ ಅನ್ನೋದು ಇಲ್ಲ. ಇದನ್ನು ಹೇಗೆ ಹೇಳಬೇಕು? ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಜ್ಞಾಪಕ ಇಟ್ಕೊಡಿ. ಏನಂತ? ಮಣ್ಣಿನಿಂದ ಮಡಿಕೆ ಮಾಡಿದ್ದಾಗ ಮಡಿಕೆಯನ್ನು ಎಷ್ಟೇ ನೀವು ದೊಡ್ಡದಾಗಿದೆ ಅಂತಲೋ ಚಿಕ್ಕದಾಗಿದೆ ಅಂತಲೋ ಎಷ್ಟು ಪಾವು ಹಿಡಿಯುತ್ತೆ ಅಂತಲೋ ಎಷ್ಟು ಅಳತೆ ಹಿಡಿಯುತ್ತೆ ಅಂತಲೋ ಕಪ್ಪಿದೆ ಅಂತಲೋ ಏನು ಬೇಕಾದ್ರೂ ನೀವು ಅದನ್ನ ವ್ಯಾಖ್ಯಾನ ಮಾಡ್ರಿ, ಆ ಮಡಿಕೆ ಎಂದಾದರೂ ಮಣ್ಣಿಗಿಂತ ಬೇರೆ ಇದೆಯೋ? ಅದಕ್ಕೇನಂದ್ರು? ಮೃತ್ತಿಕೇತ್ಯೇವ ಸತ್ಯ. ಅರ್ಥ ಆಯ್ತಾ? ಅದನ್ನು ಯಾವ ರೀತಿಯಲ್ಲಿ ನೀವು ವ್ಯವಹಾರ ಮಾಡಿದರೋ ಅದು ಮಣ್ಣಿಗಿಂತ ಎಂದೆಂದಿಗೂ ಬೇರೆಯಾಗಿ ಇಲ್ಲ. ಒಂದು ವಿಷಯ. ಹಾಗಾದ್ರೆ ಮಣ್ಣು ಮಡಿಕೆ ಅಂತ ಎರಡು ಪದಾರ್ಥ? ಖಂಡಿತ ಇಲ್ಲ. ಯಾಕೆ? ಮಡಿಕೆ ಅನ್ನೋದು ಬರೀ ಶಬ್ದ, ಇರ್ತಕ್ಕದ್ದೇನು? ಮಣ್ಣೆ. ಹಾಗಿರ್ತಕ್ಕದ್ದು ಪರಮಾತ್ಮನೇ ಪ್ರಪಂಚ ಅಂತ ವ್ಯವಹಾರ ಅಷ್ಟೆ. ಯಾಕೆ ಅಂತ ನಾಮರೂಪಗಳನ್ನು ಸೇರಿಸಿದಾಗ ಆ ಪರಮಾತ್ಮನ ವಿಭೂತಿ ಅದೇ ಒಂದು ಪ್ರಪಂಚವಾಗಿ ತೋರುತ್ತೆ. ಇಷ್ಟು ಹೊರತು ಇನ್ನೇನೂ ಇಲ್ಲ. ಇದನ್ನೇ ಅದ್ವೈತ ಅನ್ನೋದು. ಪರಮಾತ್ಮ ಒಬ್ಬನೇ ಅಂತ ಯಾಕಂತೇವೆ ಅಂದರೆ ಅವನು ಎಷ್ಟು ರೂಪ ಬೇಕಾದ್ರೂ ತೋರ್ಕೊಳ್ಳಿ, ಪ್ರಕೃತಿ ಪುರುಷರಾಗಿಯೂ ತೋರಿಕೊಳ್ಳಿ, ಏನು ಮಾಡಿದ್ರು ಅವನು ಪರಮಾತ್ಮನ ಬಿಟ್ಟು ಇನ್ನು ಯಾವ ಪ್ರಕೃತಿಯೂ ಇಲ್ಲ, ಪುರುಷನೂ ಇಲ್ಲ, ಯಾವುದೂ ಇಲ್ಲ. ಹೀಗೆ ಮಾಡೋದ್ರಿಂದ ಬೇರೆ ಒಂದಾನೊಂದು ಮೂರನೇ ವಸ್ತು ಅಥವಾ ಎರಡನೇ ವಸ್ತು ಇಲ್ಲ ಅಂತ ಆದಮೇಲೆ
ಈಗ ಪರಮಾತ್ಮನನ್ನು ನಾವು ಕಾಣಲಿಲ್ಲ, ನೋಡಲಿಲ್ಲ, ಅವನಿದಾನೋ ಇಲ್ಲವೋ ಒಂದು ಸಂಶಯ ಪಡೋಕ್ಕೆ ಅವಕಾಶವಿಲ್ಲ. ಯಾಕೆ? ಅವನ ಮಹಿಮೆ ಕಾಣ್ತಾ ಇದೆಯಲ್ಲ. ಅವನೇ ಸೃಷ್ಟಿ ಮಾಡಿದ ನೀರು ಕುಡಿತೀವಿ, ಅವನೇ ಸೃಷ್ಟಿ ಮಾಡಿದಂತಹ ಗಾಳಿಯನ್ನು ಉಸಿರಾಡ್ತಾ ಇದ್ದೇವೆ, ಅವನೇ ಸೃಷ್ಟಿ ಮಾಡಿದ ಭೂಮಿ ಮೇಲೆ ಕೂತಿದ್ದೀವಿ. ಇದೆಲ್ಲ ಆದಮೇಲೆ ಪರಮಾತ್ಮನೇ ಇಲ್ಲ ಅಂದರೆ ಅವನು ಮೂರ್ಖ, ಅವನಷ್ಟೇ, ಇನ್ನೇನು ಹೇಳ. ಅದಕ್ಕಿಂತ ಇವನು ಇಲ್ಲ ಅಂತ ಹೇಳ್ತಾನಲ್ಲ, ಇಲ್ಲ ಅಂತ ಹೇಳೋದಕ್ಕೆ ಅವನಿದಾನೋ ಇಲ್ವೋ? ಅವನೇ ಪರಮಾತ್ಮ, ಅವನೊಳಗೆ ಪರಮಾತ್ಮ ಇಲ್ಲ. ಹಾಗಾದ್ರೆ ಒಬ್ಬ ಹೇಳ್ತಾನೆ, ದೇವರಿಲ್ಲ ಅಂತ ನಾ ಹೇಳ್ತೇನೆ ಅಂದ. ಶುದ್ಧ ತಪ್ಪು ಅಂದರು. ಯಾಕೆ ಅಂತ, ನೀನೇ ದೇವರಾಗಿರುವಾಗ ದೇವರಿಲ್ಲ ಅಂತ ಹೇಗೆ ಹೇಳ್ತೀಯ? ನಿನ್ನೊಳಗೆ ದೇವರಿಲ್ವಾ ಅಂತ. ಅದಕ್ಕಂತಾರೆ ಸಂಸ್ಕೃತದಲ್ಲಿ, ಮಾತಾಮೇ ವಂದ್ಯಾನ್ ಅಂತ. ಸ್ವಾಮಿ, ನಮ್ಮ ತಾಯಿ ಬಂಜೆ ಅನ್ನಂತೆ. ದಡ್ಡ, ನೀನೇ ಮಗನಾಗಿರುವಾಗ ನಿಮ್ಮ ತಾಯಿ ಹೇಗೆ ಬಂಜೆ ಆಗ್ತಾಳೆ? ನಮ್ಮ ತಾಯಿ ಅಂತ ಹೇಳ್ತಾ ಇದೆಯ ಅಂದಮೇಲೆ ನೀನೇ ಮಗನಾಗಿರುವಾಗ ಬಂಜೆ ಹೇಗಾಗ್ತಾಳೆ ಅವಳು? ಹಾಗೆ ಪರಮಾತ್ಮನ ಸೃಷ್ಟಿಯಾಗಿ ತೋರ್ತಾ ಇರುವ ಪರಮಾತ್ಮ ಇಲ್ಲ ಅಂತ ಹೇಗಂತೀರ? ಇದು ವೇದಾಂತ. ಆದ್ದರಿಂದ ಈಗೇನು ಮಾಡಬೇಕು? ಅಂಥ ಯಾವ ನಿತ್ಯ ಶುದ್ಧ ಬುದ್ಧಮುಕ್ತನಾದ ಅಶಬ್ದ ಸ್ಪರ್ಶ ಅರೂಪ ಅವ್ಯಯ ಅಂತ ಯಾವ ಸ್ವರೂಪವನ್ನು, ಭಗವಂತನ ತತ್ವವನ್ನು ಹೇಳಿದೆಯೋ ಉಪನಿಷತ್ತು, ಅದನ್ನು ತಿಳ್ಕೋಬೇಕಾದ್ರೆ ಪ್ರಕೃತಿಯನ್ನು ನೆಪ ಮಾಡಿಕೊಳ್ಳಬೇಕು. ಈ ಮೂಲಕವೇ ಭಗವಂತನನ್ನು ತಿಳ್ಕೋಬೇಕು. ಇದು ನನಗೆ ಕಾಣುತ್ತೆ, ನನಗೆ ಅನುಭವ ಇದೆ, ನನಗೆ ಗೊತ್ತಿದೆ ಅಂತ. ಅದಕ್ಕೋಸ್ಕರ ಕೇಳಿ, ಕ್ಷೇತ್ರ ಕ್ಷೇತ್ರಜ್ಞ ಲಕ್ಷಣ ಪ್ರಕೃತಿದ್ವಯ ನಿರೂಪಣ ದ್ವಾರೇಣ. ಈಗ ಈ 13ನೇ ಅಧ್ಯಾಯದಲ್ಲೇ ಈ ಪರಮಾತ್ಮನ ಪ್ರಕೃತಿಯನ್ನ ಸ್ವೀಕಾರ ಮಾಡಿ ಆ ಉಪಾಧಿಯನ್ನು ನೆಪವಾಗಿಟ್ಟುಕೊಂಡು ಅದರಲ್ಲಿ 2 ಭಾಗ ಮಾಡಿದರು. ಪ್ರಕೃತಿಯಲ್ಲಿ ಚೇತನ ಪ್ರಕೃತಿ, ಅಚೇತನ ಪ್ರಕೃತಿ. ಹೇಗೆ ಜೀವರಗಳನ್ನು ಚೇತನ ಅಚೇತನ ಅಂತ ವಿಂಗಡಿಸ್ತೇವೆ, ಸ್ಥಾವರ ಜಂಗಮ ಅಂತ ವಿಂಗಡಿಸ್ತೇವೆ. ಇದನ್ನೆಲ್ಲ ತಿಳ್ಕೋಬೇಕು ನಾವು. ಸ್ಥಾವರ ಅಂದ್ರೇನು? ನಿಂತಲ್ಲೇ ನಿಂತಿರೋದು, ಗಿಡ ಮರ ಇವೆಲ್ಲ ಅಷ್ಟೇ. ಜಂಗಮ ಅಂದ್ರೇನು? ಓಡಾಡೋದು. ಒಂದು ಇರುವೆಯಿಂದ ಹಿಡಿದು ಅನೇಕ ಪ್ರಾಣಿಗಳು ಓಡಾಡ್ತವೆ, ಅವುಗಳನ್ನೆಲ್ಲ ಜಂಗಮ ಅಂತೀವಿ. ಸ್ಥಾವರ ಅಂದರೆ ಇದ್ದಲ್ಲೇ ಇರುತ್ತೆ, ಅದು ಪರಮಾತ್ಮನ ಪ್ರಕೃತಿಯೇ. ಅಂದಮೇಲೆ ಇಷ್ಟು ಸ್ಪಷ್ಟವಾಗಿ ನಾಮರೂಪ ಆಕಾರಗಳಿಂದ ಒಡೆದು ತೋರ್ತಾ ಇದೆಯಲ್ಲ, ಇಂಥ ಯಾವ ಪ್ರಕೃತಿಯಲ್ಲಿ ತನ್ನಿರ್ಧಾರಣಾರ್ಥ. ಈಗ ಒಂದು ತೀರ್ಮಾನಕ್ಕೆ ಬಂದು ನಾವು ಪರಮಾತ್ಮನ ಸೃಷ್ಟಿಯನ್ನ, ಪರಮಾತ್ಮನ ಪ್ರಕೃತಿಯನ್ನ ನೋಡ್ತಾ ಇದ್ದೇವೆ ಅಂದಮೇಲೆ, ಪ್ರಕೃತಿಯನ್ನು ನೋಡಿದ ಮೇಲೆ ಅದಕ್ಕೆ ಮೂಲನಾದ ಪರಮಾತ್ಮ ಇದಾನೆ ಅನ್ಬೇಕೆ ಹೊರತು ಇಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಆದ್ದರಿಂದ ಏನು ಮಾಡ್ತಾರೆ ವೇದಾಂತಿಗಳು? ಯಾವುದು ದೃಷ್ಟಾತ್ ಅದೃಷ್ಟ ಸಿದ್ಧಿ ಅಂತ ಒಂದು ನ್ಯಾಯ. ಏನನ್ನ ಕಾಣ್ತೇವೆಯೋ ಅದರ ಮೂಲಕ ಕಾಣದೇ ಇರತಕ್ಕದ್ದನ್ನು ಊಹೆ ಮಾಡೋದು ಅಂತ ಅಲ್ವೇ? ಸ್ವಾಮಿ, ಇಂಥವನ ಮಗ ನಾನು ಅಂತ ಒಬ್ಬ ಹೇಳ್ತಾನೆ. ಸಂತೋಷಪ್ಪ, ನಿಮ್ಮ ತಂದೆ ಎಲ್ಲಿ? ಅವ್ರು ಇವಾಗ ಇಲ್ಲ. ಓಹೋ, ಹಾಗಾದ್ರೆ ತಂದೆ ಇಲ್ಲದೆ ನೀನು ಹುಟ್ಟಿದೀಯಾ? ನೀನು ನೋಡದೇ ಇರ್ಬೋದು, ತಂದೆ ಇದ್ದೇ ಇದ್ದಾನಲ್ವೇ, ಅವನಿಲ್ಲದೆ ಮಗ ಬರೋಕ್ಕಾಗೋದೇ ಇಲ್ವಲ್ಲ. ಆ ಅರ್ಥದಲ್ಲಿ ಪರಮಾತ್ಮನ ಸೃಷ್ಟಿ ಇದ್ದ ಮೇಲೆ ಆ ಸೃಷ್ಟಿಕರ್ತ ಇರಲೇಬೇಕಲ್ಲ, ಅವನು ಇದ್ದೇ ಇರಬೇಕು. ಇಲ್ಲೇ ಸೃಷ್ಟಿ ಬರೋಕ್ಕೆ ಜಾಗ ಇಲ್ಲ. ಈ ಉಪಾಯವನ್ನು ಇಟ್ಟುಕೊಂಡು ನೋಡಿ, ನಿಮಗೆ ಪರಮಾತ್ಮನನ್ನು ತೋರಿಸ್ಬೇಕು ಅಂದರೆ ಅವನ ಸೃಷ್ಟಿಯ ಮೂಲಕ ನಿಮಗೆ ಅದನ್ನು ಪರಿಚಯ ಮಾಡಿಕೊಡ್ತೇವೆ. ಸೃಷ್ಟಿ ಯಾವುದು? ಪ್ರಕೃತಿ. ಪ್ರಕೃತಿ ಅಂದರೆ ಏನಾಗಿದೆ ಅದು ಕೇಳಿ. ಕ್ಷೇತ್ರ ಕ್ಷೇತ್ರಜ್ಞ ಲಕ್ಷಣ ಪ್ರಕೃತಿ ದ್ವಯ, 2 ಪ್ರಕೃತಿ ಅಂತೆ, ಒಂದು ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂತ ಹೇಳ್ತಾರೆ. ಅದನ್ನೇ ಕ್ಷೇತ್ರ ಕ್ಷೇತ್ರಜ್ಞ ಅಂತಾರೆ. ಹಾಗಂದ್ರೆ ಏನು ಅನ್ನೋದು ಮುಂದೆ ಬರುತ್ತೆ, ಅಷ್ಟಿಟ್ಕೊಳ್ಳಿ. ಪ್ರಕೃತಿ ದ್ವಯ ನಿರೂಪಣ ದ್ವಾರೇಣ, ಈ 2 ಪ್ರಕೃತಿಗಳನ್ನು ಕೂಡ ಬಿಡಿಸಿ ನಿಮ್ಮ ಮುಂದೆ ಇಡತಕ್ಕ ಮೂಲಕವಾಗಿ ಬರೀ ಪ್ರಕೃತಿ ತಿಳ್ಕೊಳ್ಳೋಕ್ಕೋಸ್ಕರ ಪ್ರಕೃತಿಯನ್ನು ವಿಚಾರ ಮಾಡ್ತಾ ಇಲ್ಲ. ಮತ್ತೇನು? ತದ್ವತಃ ಈಶ್ವರಸ್ಯ, ಆ ಪ್ರಕೃತಿಯನ್ನ ಬಳಸಿಕೊಂಡು ಯಾವ ಪರಮೇಶ್ವರ ಈ ಸೃಷ್ಟಿ ಕರ್ಮ ಮಾಡಿದ್ದಾನೋ ಅಥವಾ ಸ್ಥಿತಿ ಲಯ ಮಾಡ್ತಿದ್ದಾನೋ ಅವನನ್ನು ತಿಳ್ಕೊಳ್ಳೋದು ಅಂತ. ಅವನನ್ನು ತಿಳ್ಕೊಳ್ಳೋದಕ್ಕೆ ಇದು ಉಪಾಯವಾಗಿದೆ. ಅಡ್ರೆಸ್ ಬರೆದು ಕಾಗದ ಹಾಕ್ತೀನಿ. ಆ ಅಡ್ರೆಸ್ಸು ಅನ್ನೋದು ಏನ್ರಿ? ಮನುಷ್ಯನೇ. ಬರವಣಿಗೆ ಸಾಕು, ಆ ಹೆಸರು ಸಾಕು. ಆ ಹೆಸರು ಹೇಳಿದ ಕೂಡಲೇ ಆ ವಸ್ತು ಗೊತ್ತಾಗುತ್ತದೆ. ಇದನ್ನೇ ವ್ಯವಹಾರ ಅಂತ ಕರೆಯೋದು. ನಾಮ ರೂಪ ಆಕಾರ ಇವೆಲ್ಲ ಏನಾಗಿದೆ? ಪರಮಾತ್ಮನಲ್ಲೇ ಕಲ್ಪಿತವಾಗಿದೆ ಅಂತ ಅದನ್ನು ಕೈ ಬಿಡೋ ಹಾಗಿಲ್ಲ. ಯಾಕೆ? ಅದರ ಮೂಲಕವಾಗಿ ಪರಮಾತ್ಮನ ತಿಳ್ಕೋಬೇಕು ಅಲ್ಲೇ. ಒಂದು ವೇಳೆ ನಾಮರೂಪಗಳು ಹಾಗ್ರಿ ಪರಮಾತ್ಮನಾಗುತ್ತೆ ಅಂದ್ರೆ ಅದಾಗಬೇಕಾದಿಲ್ಲ, ಅದರ ಮೂಲಕ ತಿಳ್ಕೊತೀವೋ ಇಲ್ವ? ಒಂದು ಉದಾಹರಣೆ ಹೇಳ್ತಾರೆ. ದಾರಿಲಿ ಹೋಗ್ತಾ ಇದ್ದು ಅಂತ ಇಟ್ಕೊಳ್ಳಿ,
ಅಲ್ಲೊಂದು ಬೋರ್ಡ್ ಸಿಗುತ್ತೆ. ಇಂಥ ಹಾಸನಕ್ಕೆ 12-15 ಕಿಲೋಮೀಟ್ರು ಅಂತ ಬರೆದಿರ್ತಾನೆ, ಹೌದಲ್ಲ? ಅಲ್ಲಲ್ಲಲ್ಲೇ ಹಾಕಿರ್ತಾರೆ. ಹಾಸನಕ್ಕೆ 15 ಕಿಲೋಮೀಟ್ರು ಅಂತ ಅದು ಯಾವಾಗ ದಾರಿ ತೋರಿಸುತ್ತೋ ಆ ದಾರಿಲಿ ಹೋಗ್ಬಿಟ್ಟು ಹಾಸನ ಸಿಕ್ಕುತ್ತಾ ಇಲ್ವಾ? ಸಿಕ್ಕೇ ಸಿಕ್ಕುತ್ತೆ. ಹಾಗಾದರೆ ನಾವು ಪ್ರಶ್ನೆ ಕೇಳಿದ್ದಂತೆ, ಈ ಬೋರ್ಡು ಅಥವಾ ಕೈಮರ ಹಾಸನಕ್ಕೆ 15 ಕಿಲೋಮೀಟ್ರ್ ಅಂತ ಹೇಳುತ್ತಲ್ಲ, ಅದು ಯಾವ ಥರ ಹಾಸನಕ್ಕೆ ಹೋಗಿದೆಯೋ ಅಂತ. ಅದು ಯಾಕೆ ಹೋಗ್ಬೇಕ್ರಿ? ಅದು ಹೇಗೆ ಹೇಳುತ್ತೆ ಅದು 15 ಕಿಲೋಮೀಟ್ರ್ ಅಂತ? ಏನು ಮಾಡ್ಬೇಕು ಹೇಳಿ, ನೀವೇ ಹೇಳಿ. ಈಗ ಅದು ಹೇಳಿದ್ದನ್ನು ನಂಬಬೇಕು, ಈ ಥರ ತಕರಾರು ಹಾಕಬೇಕು ನಾವು, ಅದನ್ನು ಕ್ರಾಸ್ ಕ್ವಶನ್. ಅದನ್ನು ಹೋಗಿ ಕೈಮರಾನ ಏನಯ್ಯ 15 ಕಿಲೋಮೀಟ್ರ್ ಅಂತ ನೀವು ಹೇಳ್ತೀರ, ನೀವು ಎಂದಾರು ಹೋಗಿದ್ಯಾ? ಸ್ವಾಮಿ, ನಾ ಹೋಗ್ಬೇಕಾದಿಲ್ಲ, ನಾ ತೋರಿಸಿದ ದಾರಿಯಲ್ಲಿ ಹೋದ್ರೆ ಎಲ್ಲರೂ ತಲುಪೋದು, ಅದರಲ್ಲಿ ಏನು ಸಂಶಯವಿಲ್ಲ. ಹಾಗರ್ಥ. ಪ್ರಪಂಚವೇ ಪರಮಾತ್ಮನಾಗಬೇಕಾಗಿಲ್ಲ, ಆದರೆ ಈ ಪ್ರಪಂಚ ಏನನ್ನು ಸೂಚಿಸುತ್ತೋ ಕೈಮರದ ಹಾಗೆ ಆ ಸ್ವರೂಪ ಮಾತ್ರ ಸುಳ್ಳಲ್ಲ, ಅದು ಖಂಡಿತ ಇದೆ. ಆದ್ದರಿಂದ ಏನಾಯಿತು? ಇದು ಯಾಕೆ ಅಂದರೆ ವೇದಾಂತದಲ್ಲಿ ಪರಮಾತ್ಮನನ್ನು ನೀವು ಏನು ಮಾಡಿದರೂ ಮಾತು ಮನಸ್ಸಿನಿಂದ ಹೇಳೋಕ್ಕಾಗೋದೇ ಇಲ್ಲ. ಯಥೋ ವಾಚೋ ನಿವರ್ತಂತೆ. ಇನ್ನೇನು ಮಾಡ್ಬೇಕು ಹೇಳಿ ಶಾಸ್ತ್ರಕಾರರು? ನಿನಗೆ ಪರಬ್ರಹ್ಮತತ್ವ ತಿಳಿಸಬೇಕಾದ್ರೆ ಅವರಿಗೆ ತಿಳಿದು ಹೋಗಿಬಿಟ್ಟಿದೆ, ಮಾತ್ರ ನೀ ತಿಳಿಸ್ಬೇಕಾದ್ರೆ ಎಷ್ಟು ಕಷ್ಟ ನೋಡಿ. ಯಾಕೆ? ಶಬ್ದಗಳನ್ನು ಬಳಸೋ ಹಾಗಿಲ್ಲ, ವಾಗ್ಗೋಚರವಲ್ಲ, ಮನೋಗೋಚರವಲ್ಲ ಅಂತಾರೆ. ಹಾಗಾದ್ರೆ ಏನು ಮಾಡೋದು ಅಂತ ಅವ್ರು ಜಾಣರು, ಹಾಗಂತಲೇ ತಿಳಿಸ್ತೀವಿ. ಮನೋಗೋಚರವಲ್ಲ ಅಂತಲೇ ತಿಳ್ಕೊಳ್ಳಿ, ಯಥೋ ವಾಚೋ ನಿವರ್ತಂತೆ ಅಂತಲೇ ತಿಳ್ಕೊಳ್ಳಿ. ಅದೇನಾಗುತ್ತೆ? ಪರಿಣಾಮ ಮಾಡುತ್ತೆ. ಆದ್ದರಿಂದ ಯಾವ ಯಾವ ಶಾಸ್ತ್ರ ಏನೊಂದು ಪ್ರಕ್ರಿಯೆಯನ್ನು ಬಳಸಿ ಹೇಳುತ್ತೆಯೋ ಅಲ್ಲಿ ಪ್ರಕ್ರಿಯೆ ಅನ್ನೋದಕ್ಕೆ ಏನು ಸ್ಥಾನ ಇಲ್ಲ. ಆದರೆ ಆ ಪ್ರಕ್ರಿಯೆ ಇಲ್ಲದೆ ಇದ್ರೆ ತಿಳ್ಕೊಳ್ಳೋಕೆ ಬರೋದಿಲ್ಲ. ಹೇಗೆ ಒಂದು ಕೈಮರ ಇಲ್ಲದೆ ಹೋದ್ರೆ ಇಷ್ಟು ದೂರ ಅಂತ ಗೊತ್ತಾಗಲ್ಲ ಅಂತೀವೋ, ಹಾಗೆ ಪ್ರಕ್ರಿಯೆ ಬೇಕೇ ಬೇಕು. ಆ ಪ್ರಕ್ರಿಯೆನೇ ಇಲ್ಲಿ ಉಪಯೋಗಿಸೋದು. ಏನಂತ? ಪ್ರಕೃತಿಯಿಂದ ಬರೆದಾರೆ ಅಷ್ಟು. ಈ ಪ್ರಕೃತಿ ಅಂತಕ್ಕಂಥ ಶಬ್ದ ಬಳಸಿ ಅದರ ನೆಪದಿಂದ ಆ ಪ್ರಕೃತಿಗೂ ಮಿಗಿಲಾದ ಪರಮಾತ್ಮನನ್ನು ತಿಳಿಸೋದಕ್ಕೆ ಈ ಅಧ್ಯಾಯ ಪ್ರಾರಂಭವಾಗಿದೆ. ಇಷ್ಟೇ ಅರ್ಥ. ಆದ್ದರಿಂದ ತತ್ವ ನಿರ್ಧಾರ ನೋಡಿ, ತದ್ವತಃ ಈಶ್ವರಸ್ಯ ತತ್ವ ನಿರ್ಧಾರಣಾರ್ಥ. ಆ ಪರಮೇಶ್ವರನ ತತ್ವವನ್ನು ನಿರ್ಣಯ ಮಾಡಿ ತಿಳಿಸುವುದಕ್ಕೋಸ್ಕರ ಈ ಒಂದಾನೊಂದು ಕ್ಷೇತ್ರಾಧ್ಯಾಯ, ಕ್ಷೇತ್ರಜ್ಞಾಧ್ಯಾಯ ಅಂತಾರೆ, ಇದು ಪ್ರಾರಂಭವಾಗಿದೆ ಎಂದು. ಅಂದಮೇಲೆ ಆ ಪರಮಾರ್ಥ ತತ್ವ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅತ್ಯಗತ್ಯವಾಗಿ ಆ ಪರಮಾರ್ಥವೇ, ಆ ಪರಬ್ರಹ್ಮವೇ ಸೃಷ್ಟಿ ಮಾಡಿರತಕ್ಕ ಜಗತ್ತನ್ನೇ ಬಳಸಬೇಕು. ಆ ಜಗತ್ತಿನಲ್ಲೇ ಪ್ರಕೃತಿ ಅಂದರೆ ಎರಡು ಭಾಗ, ಒಂದು ಚೇತನ, ಒಂದು ಅಚೇತನ. ಅಚೇತನವಾದದ್ದನ್ನು ಪ್ರಕೃತಿ ಅಂತಾರೆ, ಚೇತನವಾದದ್ದನ್ನು ಅಂತಾರೆ. ಎರಡು ಪ್ರಕೃತಿ ಅಂತ. ಇದನ್ನು 7ನೇ ಅಧ್ಯಾಯದಲ್ಲೇ ನಾವು ಹೇಳಿದ್ದೇವೆ. ಹಿಂದೆ ಹೇಳಿದಾನ ಭಗವಂತ, ಅಪರೇಯಮಿತಸ್ತನ್ಯಾಂ ಪ್ರಕೃತಿ ವಿದ್ಧಿಮೇ ಪರಾಮ್ ಅಂತ, ಭೂಮಿರಾಪೋ ನಲೋ ವಾಯು ಅಂತ ಮೊದಲು 7ನೇ ಅಧ್ಯಾಯದ ಮೊದಲನೇ ಶ್ಲೋಕ. ನೀವು ಪರಮಾತ್ಮ ಇದಾನೇನಕ್ಕೆ ಇಷ್ಟೇ ಗುರುತು ನೋಡ್ಕೊಳ್ಳಿ, ಪರಮಾತ್ಮನ ಪ್ರಕೃತಿಯನ್ನು ನೋಡಿ ಅಂತಾನೆ ಭಗವಂತ. ಏನಪ್ಪಾ ಪ್ರಕೃತಿ ಅಂದರೆ ಅಂತ? ಭೂಮಿ, ಈ ಭೂಮಿ, ಆಪಹ ನೀರು, ಅನಲಹ ಅಗ್ನಿ, ಅನಿಲ ವಾಯು, ಖಂ ಮನೋ ಬುದ್ಧಿರೇವಚ ಆಕಾಶ, ಮನಸ್ಸು ಬುದ್ಧಿ, ಇದಿಷ್ಟು ಪ್ರಕೃತಿ. ಮನಸ್ಸು ಬುದ್ಧಿ ಇವೆಲ್ಲ ಏನೋ ಮನುಷ್ಯನ ಒಳಗಿದೆ. ಪೃಥ್ವಿ ಮುಂತಾದದ್ದೆಲ್ಲ ಹೊರಗಡೆ ಇದೆ. ಇರಲಿ, ಹೊರಗಾತಿ ಭೌತಿಕವಾಗಾದರೂ ಇರಲಿ, ಆಧ್ಯಾತ್ಮಿಕವಾಗಾದರೂ ಇರಲಿ, ಇದೇ ಅನ್ನೋ ಬಗ್ಗೆ ಏನು ಸಂಶಯ ಇಲ್ವಲ್ಲ, ಯಾರಿಗೂ ಸಂಶಯವಿಲ್ಲ. ಅದಕ್ಕಂತಾರೆ ಭಗವಂತನೇ ಅಂದ, ಇದಿಷ್ಟು ಸೇರಿ ನನ್ನ ಒಂದು ಪ್ರಕೃತಿ ಸೃಷ್ಟಿ ಎಂದ. ಇದನ್ನು ಇಟ್ಕೊಂಡು ಜಗತ್ತೆಲ್ಲ ತಿಳ್ಕೋಬಹುದು. ಇದು ನಮಗೆ ಸುಲಭ ಆಯಿತು. ಯಾಕೆ? ಪರಮಾತ್ಮನನ್ನು ನಾವು ಕಾಣದೇ ಇದ್ದು ಅವನ ಪ್ರಕೃತಿ ಕಾಣುತ್ತಲೇ ಇದೆಯಲ್ಲ. ಆ ಪ್ರಕೃತಿಯನ್ನು ನೋಡಿ ಪರಮಾತ್ಮನನ್ನು ಊಹಿಸೋದಕ್ಕೆ ಯಾವ ಯೋಚನೆಯೂ ಇಲ್ಲ. ಹೀಗೆ ಹಿಂದಿನ 7ನೇ ಅಧ್ಯಾಯದಲ್ಲಿ ಯಾವ ತತ್ವವನ್ನು ಹೇಳಿದ್ದಾರೋ ಅದನ್ನು ಈಗ ನಿರ್ಧಾರ ಮಾಡುವುದಕ್ಕೋಸ್ಕರ, ಅಂದ್ರೇನು, ಇನ್ನೊಮ್ಮೆ ಅದನ್ನು ದೃಢಗೊಳಿಸುವುದಕ್ಕೋಸ್ಕರ ಈ ಮುಂದಿನ ಒಂದಾನೊಂದು ಕ್ಷೇತ್ರಾಧ್ಯಾಯ ಅಂತ ಹೆಸರು, ಆ 13ನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ ಅಂತ ಶಂಕರಾಚಾರ್ಯರು ಹಿಂದಿನ ಅಧ್ಯಾಯಕ್ಕೂ ಇದಕ್ಕೂ ಸಂಬಂಧ ಬರೋದು. ಅಂದರೆ 7ನೇ ಅಧ್ಯಾಯದಿಂದ 13ನೇ ಅಧ್ಯಾಯಕ್ಕೆ ಸಂಬಂಧ ಇದೆ ಅಂತ. ಹಿಂದಿನ 12ನೇ ಅಧ್ಯಾಯದ ವಿಷಯ ಬೇರೆ ಇದೆ. ಆಯ್ತು. ಅತೀತಾನಂತರಾಧ್ಯಾಯೇ ಚ ದ್ವೇಷ್ಟ ಸರ್ವಭೂತಾನಾಂ ಇತ್ಯಾದಿನ ಯಾವದಧ್ಯಾಯ ಪರಿಸಮಾಪ್ತಿ ತಾವತ್ ತತ್ವಜ್ಞಾನಿನಾಂ ಸನ್ಯಾಸಿನಾಂ ನಿಷ್ಠಾ ಯಥಾ ತೇ ವರ್ತಂತೆ ಇತ್ಯೇತದುಕ್ತಂ. ಅಸ್ವರೇ 7ನೇ ಅಧ್ಯಾಯದಲ್ಲಿ ಪ್ರಕೃತಿ ದ್ವಯಗಳನ್ನು ಸೂಚನೆ ಮಾಡಿ
ಭಗವಂತ ಅದು ನನ್ನ ಸ್ವರೂಪ ಅಂತ ಹೇಳಿದಾನೆ ಅಂದರೆ ಒಪ್ಕೊಳ್ಳೋಣ. 7ನೇ ಅಧ್ಯಾಯದಿಂದ 13ನೇ ಅಧ್ಯಾಯಕ್ಕೆ ಸಂಬಂಧ ಹೇಳ್ತಾ ಇದ್ದೀರಲ್ಲ, 13ನೇ ಅಧ್ಯಾಯದ ಹಿಂದಿನ ಅಧ್ಯಾಯ 12ನೇದಲ್ಲವೇ, ಅದಕ್ಕೂ ಇದಕ್ಕೂ ಸಂಬಂಧ ಹೇಳಬೇಡವೆ? ಎಲ್ಲಿಂದ ಎಲ್ಲಿಗೋ ಹೇಳಿದ್ರೆ ಏನು ಪ್ರಯೋಜನ ಅಂತ ಯಾರು ಕೇಳಿಬಿಟ್ರೆ ಹಾಗಲ್ಲ, ಅಲ್ಲೂ ಸಂಬಂಧ ಇದೆ. 12ರಿಂದ 13ಕ್ಕೂ ಸಂಬಂಧ ಇದೆ. ಕೇಳಿ ಏನಂತ. ಅತೀತಾನಂತರ ಅಧ್ಯಾಯೇ, ಈಗ ತಾನೇ ನಾವು ದಾಟಿರ್ತಕ್ಕಂಥ ಯಾವ 12ನೇ ಅಧ್ಯಾಯ ಇದೆಯೋ ಅಲ್ಲೇ ಏನಾಗಿದೆ, ಅದ್ವೇಷ್ಟ ಸರ್ವಭೂತಾನ. ಬೆಳಿಗ್ಗೆ ಕೇಳಿದ್ವಲ್ಲಪ್ಪ ವಿಚಾರ, ಯಾವ ಪರಮಾತ್ಮನನ್ನು ಬಲ್ಲಂತಹ ಜ್ಞಾನಿ ಯಾವ ಒಂದು ವಸ್ತುವನ್ನು ದ್ವೇಷ ಮಾಡಲ್ಲ ಅಂತೆಲ್ಲ ಲಕ್ಷಣ ಹೇಳಿದ್ದೀವಿ, ಜ್ಞಾನಿ ಲಕ್ಷಣಗಳನ್ನೆಲ್ಲ ಹೇಳಿದ್ದೇವೆ. ಇದನ್ನ ಅಧ್ಯಾಯ ಪೂರೈಸುವವರೆಗೂ ಹೇಳಿದ ಮೇಲೆ ಕೊನೆಯಲ್ಲೇನು ಹೇಳಿದವು, ತಾವತ್ತು ತತ್ವಜ್ಞಾನಿನಾಂ ಸನ್ಯಾಸಿನಾಂ ನಿಷ್ಠಾ ಅಂದರು. ಅಲ್ಲಿ ಹೇಳಿದಂಥ ಮುಖ್ಯವಾದ ವಿಷಯ ಏನು ಅಂದರೆ, ಯಾರು ಆ ಪರಮಾತ್ಮ ತತ್ವವನ್ನು ಕಂಡುಕೊಂಡಿದ್ದಾರೆಯೋ ಅವರ ಒಂದಾನೊಂದು ಜೀವನ ಏನು, ಅವರ ಸ್ವಭಾವ ಏನು ಅನ್ನೋದನ್ನು ಹೇಳಿದ್ದೇವೆ. ಏನಂತ ಹೇಳಿದ್ವು ಅಲ್ಲಿ, ಏನಂತ ಹೇಳಿದ್ದೆವು ಕ್ಯಾಪ್ಸ್ಗಳೇ. ಹೇಗಿರ್ತಾನ ಅವನು, ಅದ್ವೇಷ್ಟ ಸರ್ವಭೂತಾನ. ಆ ಜ್ಞಾನಿ ಯಾರನ್ನು ದ್ವೇಷ ಮಾಡುವುದಿಲ್ಲ. ಮೈತ್ರ, ಎಲ್ಲರಲ್ಲೂ ಪ್ರೇಮ ಉಳ್ಳವನಾಗಿರ್ತಾನೆ, ಕರುಣ ಉಳ್ಳವನಾಗಿರ್ತಾನೆ. ನೋಡಿದ್ರ, ಇದನ್ನೆಲ್ಲ ಬೆಳಿಗ್ಗೆ ಪಾಠದಲ್ಲಿ ಕೇಳಿದ್ದೀರೋ ಇಲ್ವೋ? ಕೇಳಿ ಆಯ್ತಾ. ತತ್ವಜ್ಞಾನಿನಾಂ ಸನ್ಯಾಸಿನಾಂಚ ನಿಷ್ಠ. ಅದು ಯಾವ ಗುಣಗಳನ್ನೆಲ್ಲ ಹೇಳಿ ತತ್ವಜ್ಞಾನಿಗಳ ಬಗ್ಗೆ ಮಾತನಾಡಿದವೋ ಅದೇನಾಗಿದೆ ಅಂದರೆ, ತತ್ವಜ್ಞಾನಿನ ಶಬ್ದದಲ್ಲಿ ತತ್ವ ಸೇರಿಕೊಂಡೇ ಬಿಟ್ಟಿದೆ. ಆದ್ದರಿಂದ ಜ್ಞಾನಿಗಳನ್ನು ನೀವು ನಿರ್ದೇಶ ಮಾಡಿದಾಗ ಜ್ಞಾನಿಗಳು ಯಾವ ಆತ್ಮನನ್ನು ಬಲ್ಲವರೋ ಅದು ಸೇರಿಕೊಂಡೇ ಬರುತ್ತೆ ಹೊರತು ಆತ್ಮನನ್ನು ಬಿಟ್ಟು ಜ್ಞಾನಿಗಳು ಇಲ್ಲ. ಮತ್ತೊಂದು ಜ್ಞಾನ ಅಂದರೆ ಅದಕ್ಕೆ ಹೆಸರು ಅಲ್ಲವೇ. ಅವರೆಲ್ಲ ಹೇಗಿರ್ತಾರೆ ಅನ್ನೋದನ್ನು ಹೇಳಿದವು. ಆಯ್ತಾ. ಈ ವಿಷಯ ಯಾಕೆ ಅಂದರೆ ಕೇಳಿ. ಕೇನ ಪುನಸ್ತೆ ತತ್ವಜ್ಞಾನೇನ ಯುಕ್ತ ಯಥೋಕ್ತ ಧರ್ಮಾಚರಣಾತ್ ಭಗವತಃ ಪ್ರಿಯ ಭವಂತಿ. ಇಲ್ಲಿ ಇನ್ನೊಂದು ಗುಟ್ಟೇನು ಅಂದರೆ ನೋಡಿ, 2 ಪಾಯಿಂಟ್ನಿಂದ ಈ ಪರಮಾರ್ಥ ತತ್ವವನ್ನು ಗುರುತಿಸೋದಕ್ಕೆ ನಮಗೆ ದಾರಿ ತೋರಿಸ್ತಾ ಇದ್ದಾರೆ. ಮೊದಲನೇದು ಪ್ರಕೃತಿ ತತ್ವ ಹೇಳಿದರು. ಪ್ರಕೃತಿ ತತ್ವ ಏನು ತೋರಿಸುತ್ತೆ, ಪ್ರಕೃತಿಯನ್ನು ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇರೋದ್ರಿಂದ ಆಹಾ ಇದನ್ನು ಸೃಷ್ಟಿ ಮಾಡಿದವನು ಯಾರೋ ಇರಬೇಕು ಅಂತ ಊಹೆ ಮಾಡೋಕ್ಕೆ ತೀರಾ ಅತ್ಯಗತ್ಯವಾಗಿ ಸಾಧ್ಯವೇ ಆಗುತ್ತದೆ. ಇನ್ನೊಂದೇನು, ಇದೇ ಪ್ರಕೃತಿಯಲ್ಲೇನೆ ಜಡವಾದದ್ದರದಲ್ಲೇನೆ ಚೇತನ ಪ್ರಕೃತಿಯೂ ಇದೆಯಲ್ಲ, ಮನುಷ್ಯ ಪಕ್ಷಿ ಇವುಗಳೆಲ್ಲ ಇವೆ. ಆ ಮನುಷ್ಯರ ಪೈಕಿ ಯಾರು ಈ ಪರಮಾರ್ಥ ತತ್ವ ಕಂಡುಕೊಂಡಿದ್ದಾರೋ ಅವರನ್ನು ಕುರಿತು ನಾವು ಪ್ರಸ್ತಾಪ ಮಾಡಿದ್ದೇವೆ ಹಿಂದಿನ ಅಧ್ಯಾಯದ ಶ್ಲೋಕದಲ್ಲಿ. ಏನಂತ, ಅಪ್ಪ ಆ ಭಗವತ್ ತತ್ವ ತಿಳ್ಕೊಂಡವರು ಯಾರನ್ನು ದ್ವೇಷ ಮಾಡಲ್ಲ, ಎಲ್ಲರಲ್ಲೂ ಪ್ರೀತಿ ಮಾಡ್ತಾರೆ, ಹೇಗಿರ್ತಾರೆ ಅಂತ ಅವ್ರ ಲಕ್ಷಣ ಎಲ್ಲ ಹೇಳಿದ್ದೇವೆ. ಹೌದಲ್ಲ. ಈ ಲಕ್ಷಣ ಹೇಳಿದಾಗ ಅಂಥ ಯಾವ ಮನುಷ್ಯರು ಅಥವಾ ಯಾವ ಸಾಧಕರಿರ್ತಾರೆಯೋ ಅವರನ್ನು ನೋಡಿದ್ರೆ ಏನು ಅರ್ಥ ಮಾಡಬಹುದು, ಅವ್ರು ಯಾಕೆ ಹಾಗಿದ್ದಾರೆ, ಅವರಲ್ಲಿ ಇಂಥ ಗುಣಗಳು ಎಲ್ಲಿಂದ ಬಂತು ಅಂದರೆ ಭಗವಂತನಿಂದ ಬಂದಿದೆ. ಆ ಮೂಲಕವಾಗಿಯೂ ಭಗವಂತನನ್ನ ಗುರುತಿಸಬಹುದು. ಇಷ್ಟೇ ಕಾರಣ. ಹೀಗಿರೋದ್ರಿಂದ ಯಥೋಕ್ತ ಧರ್ಮಾಚರಣಾತ್ ಭಗವತಃ ಪ್ರಿಯ ಭವಂತಿ. ಆದ್ದರಿಂದ ಈ 13ನೇ ಅಧ್ಯಾಯಕ್ಕೆ 2 ತಾತ್ಪರ್ಯ. ಏನೋ ಮೊದಲನೇ ತಾತ್ಪರ್ಯ, ಈಗಾಗಲೇ ನಾವು ವಿವರಿಸಿದಂಥ ಪ್ರಕೃತಿ ನಮಗೆ ಗೋಚರವಾಗಿರೋಣದರಿಂದ ಅದಕ್ಕೆ ಮೂಲನಾದ ಪರಮಾತ್ಮ ಇದ್ದಾನೆ ಅಂತ ಒಂದು ಸಿದ್ಧಾಂತ ಆಯಿತು, ಪ್ರಕೃತಿ ಮೂಲಕ ಸಿದ್ಧಾಂತ ಮಾಡೋದು. ಇನ್ನೊಂದೇನಾಯಿತು, 12ನೇ ಅಧ್ಯಾಯದ ಕೊನೆ ಒಳಗೆ ಪ್ರಕೃತಿಗೆ ಒಳಪಟ್ಟರು ಚೇತನರಾಗಿದ್ದು ಜಗತ್ತನ್ನೆಲ್ಲ ಪರಮಾತ್ಮ ರೂಪವಾಗಿ ನೋಡ್ತಾ ಯಾರನ್ನು ದ್ವೇಷ ಮಾಡದೆ ಎಲ್ಲರಲ್ಲೂ ಪ್ರೇಮವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಉದಾಹರಣೆ ಮಾಡಿದ್ದೇವೆ. ಈಗ ಅಲ್ಲಿ ಪ್ರಶ್ನೆ ಏನು ಹುಟ್ಟುತ್ತೆ, ಅವನ್ಯಾಕೆ ಹಾಕಿದ್ದಾನೆ, ಯಾಕೆ ಯಾರನ್ನು ದ್ವೇಷ ಮಾಡಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವನು ತನ್ನ ನಿಜ ಸ್ವರೂಪ ಆ ನಿಜ ಸ್ವರೂಪ ಯಾವುದು, ಅದೇ 13ನೇ ಅಧ್ಯಾಯದ ವಿಷಯ. ನೋಡಿದ್ರೆ 2 ರೀತಿಯಿಂದಲೂ ಸೇರಿಸಿ ಇವು ಶಂಕರ ಭಗವತ್ಪಾದರವರ ವಿವರಣೆ ಇದೆಯಲ್ಲ, ಕೇಳಿದ್ರೂ ಅರ್ಥ ಆಗಲ್ಲ ಒಂದೊಂದ್ಸರ್ತಿ ಯಾಕೆ ಅಂತ. ಅದರಲ್ಲಿ ಒಂದು ಗುಟ್ಟಿದೆ, ಏನು 10 ಸಲ ಕೇಳಿ 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 ಅದು ನಮ್ಮ ತಲೆ ಒಳಗೆ ಸ್ವಲ್ಪ ಕೆಲಸ ಮಾಡಬೇಕು. ಯಾಕೆ ಅಂದರೆ ಆ ತತ್ವ ಇರೋದೇ ಹಾಗೆ, ಅದೇ ಸೂಕ್ಷ್ಮವಾಗಿರುವಾಗ ನಾವು ಏನು ಮಾಡೋಕ್ಕೆ ಸಾಧ್ಯ. ಯಮದೇವನೇ ಒಂದು ಕಡೆ ಹೇಳ್ದ, ಶ್ರವಣಾಯ ಬಹುಭಿರಿಯೋ ನ ಲಭ್ಯ. ಸ್ವಾಮಿ
ಬಹಳ ಸಲ ಕಾರ್ಯಾಲಯಕ್ಕೆ ಹೋಗಿ ಉಪನ್ಯಾಸ ಕೇಳಿ ಕೇಳಿ ಬಂದು ಏನೂ ಆಗಿಲ್ವಲ್ಲ ಅಂದ್ರೆ ಅಯ್ಯೋ ನಿಮ್ಮ ಹಣೆ ಬರಲಿ. ದಯವಿಟ್ಟು ಆ ಥರ ಅರ್ಥ ಮಾಡಬಾರ್ದು. ಕೇಳಿದ್ರಿಂದ ಖಂಡಿತ ಸಂಸ್ಕಾರವಾಗಿದೆ, ಅದಿನ್ನೂ ಬಿಟ್ಟಿಲ್ಲ. ಇವತ್ತು ಗಿಡ ಹಾಕ್ಬಿಟ್ಟು ನಾಳೆನೇ ಹೂ ಕೊಯ್ತೀನಿ ಅಂತಲೋ ಹಣ್ಣು ಕೊಯ್ತೀನಿ ಅಂತಲೋ ಹೋದ್ರೆ ಇದೇನು ಸ್ವಾಮಿ ಗಿಡದ ಹಣ್ಣು ಬಿಡುತ್ತೆ ಅಂದರೆ ಬಿಟ್ಟೇ ಇಲ್ವಲ್ಲ ಅಂದೆಲ್ಲ ತಡೆಯೋ ಮಾರಾಯ. ಅದು ದೊಡ್ಡದಾಗಿ ಬೆಳೆದು ಅದು ಹಣ್ಣಾಗಿ ಬಿಡಬೇಡೇನಪ್ಪ, ಅಷ್ಟು ಬೇಗ ಬಿಟ್ಬಿಡುತ್ತೀಯೇ. ಹಾಗೆ ವೇದಾಂತನೂ ಅಷ್ಟೇ ಕೇಳ್ತಾ ಸಂಶಯ ಹೋಗಲಿಲ್ಲ, ಅದು ಹೇಗೆ ಹೋಗ್ಬಿಡುತ್ತೆ ಅಷ್ಟು ಬೇಗ. ಎಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಸಂಸ್ಕಾರಗಳೆಲ್ಲ ಹೋಗಿ ಆ ಮನಸ್ಸು ಶುದ್ಧಿಯಾಗಿ ಅಲ್ಲಿ ತಾನೇ ಉಂಟಾಗಬೇಕದು. ಆದ್ದರಿಂದ ವೇದಾಂತ ತಿಳ್ಕೊಳ್ಳೋಕ್ಕೆ ಅನುಭವ ಪಡೆಯೋದಕ್ಕೆ ಆ ಥರ ಅನ್ನೋದಿಲ್ಲ ಅಂತ. ಇಲ್ಲಿ ಅರ್ಜೆಂಟಲ್ಲಾಗೋ ಕೆಲಸ ಒಂದು ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ವೇದಾಂತಕ್ಕೆ ಅರ್ಜೆಂಟ್ ಅನ್ನೋದು ಇಲ್ಲವೇ ಇಲ್ಲ, ನಿಧಾನಕ್ಕೆ ಮತ್ತಾಗೇ ಹೋಗ್ಬಿಟ್ರೆ ಅಂತ ಏನಿಲ್ಲ, ಆಗೋ ತನಕ ಪ್ರಯತ್ನ ಮಾಡ್ತಿರೋದೇ ಕೆಲಸ. ಅದಕ್ಕೆ ಹಿಂದೆಲ್ಲ ಒಂದು ಪದ್ಯ ಇಟ್ಟಿದ್ರೆ ಮರಳಿ ಯತ್ನ ಮಾಡು, ಮರಳಿ ಯತ್ನ ಮಾಡು. ನಾವು ಸುಮ್ಮನೆ ಏನು ಮರಳಿ ಯತ್ನ ಮಾಡು ಅಂತ ಯಾಕೆ ಹೇಳ್ತಾರೆ ಅಂತ ಈಗ ಅರ್ಥ ಆಗ್ತಾ ಇದೆ. ಯಾಕೆ ಗೊತ್ತಾಗಲಿಲ್ಲ ಅಂತ ಸುಮ್ಮನೆ ಬರೋ ಇನ್ನೊಂದ್ಸಲ ಓದು, ಇನ್ನೊಂದ್ಸಲ ಓದು, ಇನ್ನೊಂದ್ಸಲ ವಿಚಾರ ಮಾಡು, ಮತ್ತೆ ಮಾಡು ಅಂತ. ಅದು ತಾನೇ ಒಳಗೆ ಅಂತಃಕರಣ ಎಷ್ಟೆಷ್ಟು ಶುದ್ಧವಾಗುತ್ತೋ ಅಷ್ಟಷ್ಟು ಮಟ್ಟಿಗೆ ಹೊಳೆಯುತ್ತೆ. ಕನ್ನಡಿ ಸ್ವಚ್ಛವಾಗಿದ್ದಷ್ಟು ಮುಖ ಚೆನ್ನಾಗಿ ಕಾಣುತ್ತೆ. ಕಪ್ಪು ಹಿಡಿದು ಹೋಗ್ಬಿಟ್ಟಿದ್ರೆ ಸ್ವಾಮಿ ಕನ್ನಡಿನೇ ಹಿಡ್ಕೊಂಡೆ ಮುಖ ಕಾಣಲ್ವಲ್ಲ ಅಂದರೆ ಕನ್ನಡಿ ಏನು ಅಟ್ಟಿಗಿಲ್ವಲ್ಲ, ಏನು ಮಾಡೋಣ? ಮನಸ್ಸು ಚೆನ್ನಾಗಿದ್ರೆ ತಾನೇ ಕಾಣೋದು. ಹಾಗೆ ಇದು ಅಧ್ಯಾತ್ಮ ವಿದ್ಯೆ ಅಂದರೆ ಅಂತಃಕರಣಕ್ಕೆ ಸಂಬಂಧಪಟ್ಟಿದೆ. ಇದನ್ನು ನೀವೇನು ಮಾಡೋಕ್ಕಲ್ಲ, ಅಂತಃಕರಣ ಶುದ್ಧಿ ಮಾಡಿದಾಗ ಗೊತ್ತಾಗುತ್ತೆ. ಆದ್ದರಿಂದ ಆ ಸಂಬಂಧವನ್ನು ಬರೆಯುವಾಗ ಹೇಳಿದರು, ಇದೇ ಪರಮಾರ್ಥ ತತ್ವವನ್ನು ಈಗ ಹೇಳಿದ್ದೇವೆ ನಿಜ, ಆದರೆ ಪ್ರಕೃತಿ ಪುರುಷರ ಒಂದು ವಿವೇಕದಿಂದ ಈ ಆತ್ಮನನ್ನು ಗೊತ್ತು ಮಾಡೋದಕ್ಕೆ ಇನ್ನೊಂದು ಮೆಥಡ್ ಇದೆ. ಅದನ್ನು ಇವಾಗ ಹೇಳಿ. ಪ್ರಕೃತಿಯಿಂದ ಯಾರು ಪುರುಷ, ಪ್ರಕೃತಿ ಪುರುಷನ ಶಬ್ದ ಕೇಳಿದೆ, ಹಾಗಂದ್ರೆ ಏನು? ಆ ಪುರುಷನಿಗೆ ಸಂಸಾರ ಅಂದರೆ ಯಾಕೆ ಅರ್ಥ, ಏನರ್ಥ? ಇಂಥ ವಿಷಯಗಳನ್ನು ವಿಚಾರ ಮಾಡುವಾಗ ಇಲ್ಲಿ ಒಂದು ಶಬ್ದ ಪ್ರಯೋಗ ಬದಲಾವಣೆಯಾಗಿದೆ. ಏನು? ಪ್ರಕೃತಿ ಪುರುಷ ಅನ್ನೋದನ್ನೇ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಅಷ್ಟೇ, ಇನ್ನೇನು ಶಬ್ದ ಬದಲಾವಣೆ. ಪ್ರಕೃತಿಯನ್ನು ಕ್ಷೇತ್ರ ಅಂದರು, ಆ ಪ್ರಕೃತಿಯ ಒಳಗಿರತಕ್ಕ ಚೇತನವನ್ನು ಕ್ಷೇತ್ರಜ್ಞ ಅಂದ್ರೆ ಇದು ಕ್ಷೇತ್ರ ಕ್ಷೇತ್ರಜ್ಞ ಅಧ್ಯಾಯ ಅಂತ ಅಷ್ಟೇ ಅರ್ಥ. ಹೇಳಿ ಅಂದಮೇಲೆ ಈ ಒಂದಾನೊಂದು ಕ್ಷೇತ್ರ ಕ್ಷೇತ್ರಜ್ಞರ ತತ್ವವನ್ನು ತಿಳಿಸೋದಕ್ಕೋಸ್ಕರವಾಗಿ ಕೇನ ಪುನಸ್ತೆ ತತ್ವಜ್ಞಾನೇನ ಯುಕ್ತ ಯಥೋಕ್ತ ಧರ್ಮಾಚರಣಾತ್ ಭಗವತಃ ಪ್ರಿಯ ಭವಂತಿ ಏವಮರ್ಥಶ್ಚ ಅಯಮಧ್ಯಾಯ ಆರಭ್ಯತೆ. ಈ ಕಾರಣದಿಂದಲೂ ಅಂದರು. ಅಲ್ಲಿ ಎರಡಾಯಿತು. ಮೊದಲನೇದೇನೋ ಪ್ರಕೃತಿಯ ಒಂದಾನೊಂದು ನೆಪದಿಂದ ಪ್ರಕೃತಿಗೂ ಮೂಲನಾದಂಥ ಪರಮಾತ್ಮನನ್ನು ತಿಳ್ಕೊಳ್ಳೋದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಾಯಿತು, ಆ ಪರಮಾತ್ಮನನ್ನು ತಿಳ್ಕೊಂಡವರು ಹೇಗಿರ್ತಾರೆ, ಇದೇ ಪ್ರಕೃತಿಯಲ್ಲೇ ಇರುತ್ತೆ. ಈ ಉದಾಹರಣೆಗೆ ಜ್ಞಾನಿ ಅಜ್ಞಾನಿ ಅಂತ ಇಟ್ಕೊಳ್ಳಿ. ಒಬ್ಬ ಅಜ್ಞಾನಿ ಒಬ್ಬ ಜ್ಞಾನಿ, ಶರೀರ ಇಬ್ಬರಿಗೂ ಒಂದೇ ತಾನೆ ನೋಡಿದ್ರೆ. ಹಾಗಾದ್ರೆ ಅವನೊಂದು ಜ್ಞಾನಿ ಅಂತ ಯಾಕಂತೀರಿ, ಇವನನ್ನು ಅಜ್ಞಾನಿ ಅಂತ ಯಾಕಂತೀರಿ? ಉತ್ತರ ಹೇಳಿ ನೋಡೋಣ. ಹಾಗಲ್ಲ, ಶರೀರದ ಪ್ರಕಾರ ಜ್ಞಾನಿಗೂ ಅಜ್ಞಾನಿಗೂ ಎರಡೇ ಕಣ್ಣು, ಒಂದೇ ಮೂಗು, ಎರಡೇ ಕಿವಿ, ಅದೆಲ್ಲ ಸರಿ, ಅದಷ್ಟು ಸರಿ. ಆದರೆ ಅವನ ಜ್ಞಾನವನ್ನು ಹೇಗೆ ಪತ್ತೆ ಮಾಡ್ತೀರಿ? ಜ್ಞಾನವನ್ನೆಲ್ಲರೂ ಪ್ರತ್ಯಕ್ಷವಾಗಿ ಕಣ್ಣಲ್ಲಿ ನೋಡೋಕ್ಕಾಗತ್ತೆ? ಅದು ಅವನವನ ಒಂದೊಂದು ಅಂತಃಕರಣದ ರೂಪ, ಅಲ್ಲಿರ್ತಕ್ಕಂಥ ವೃತ್ತಿಗಳು ಅಂತ. ಅಂದ್ರೆ ಏನಾಯಿತು? ಇದಕ್ಕೆ ಅಧ್ಯಾತ್ಮ ವಿದ್ಯೆ ಅಂತ ಹೆಸರು. ನೀವು ಬಹಿರಂಗವಾಗಿ ಹೊರಗೆ ಪದಾರ್ಥಗಳನ್ನು ಪತ್ತೆ ಮಾಡೋ ಹಾಗೆ ಒಳಗಿಂದನ್ ಪತ್ತೆ ಮಾಡೋಕ್ಕಾಗೋಲ್ಲ, ಖಂಡಿತ ಆಗೋದು. ಎಷ್ಟೋ ಸಲ ನಾವು ಟೋಪಿ ಬೀಳ್ತೀವಿ, ಕೊನೆಯಲ್ಲಂತ ಅವನೇನೋ ಬಹಳ ಯೋಗ್ಯ ಅಂತ ಮಾಡಿದ್ದೆ ಸ್ವಾಮಿ, ನಾ ಕೊಟ್ಟು ದುಡ್ಡೆಲ್ಲ ಹೋಗೇ ಬಿಡ್ತಾನೆ. ಮೊದಲು ಹೇಗೆ ನಡ್ಕೊಂಡ ಅವನು, ಅದ್ಯಾಕೆ ನೀವು ಪತ್ತೆ ಆಗಲಿಲ್ಲ? ಅದೇ ಮನುಷ್ಯ ಅಲ್ಲ, ಮನುಷ್ಯ ಅವನೇ ಹೌದು, ಅವನು ಒಳಗೆ ಹೇಗಿದೆ ಅಂತ ನಮಗೇನು ಗೊತ್ತು? ಹಂಗೆ ಹೇಳಿ ಮತ್ತೆ ಭಾಳ ಒಳ್ಳೆ ಪ್ರಿಯವಾದ ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ಬಿಡ್ತಾನೆ, ನೀವು ಸ್ನೇಹಿತ ಅಂತ ತಿಳ್ಕೊಂಡು ಅವನೇ ಮೋಸ ಮಾಡ್ಬಿಡ್ತಾನಪ್ಪ. ಈಗೇನು ಮಾಡ್ತೀರಿ? ಇದು ಯಾಕೆ ಹೇಳಿದ್ವು ಅಂದರೆ, ಯಾರ ಒಳಗೆ ಏನಿದೆ ಅನ್ನೋದು ಈ ವ್ಯವಹಾರದಲ್ಲೇ ಅರ್ಥವಾಗಲ್ಲ ಅಂದರೆ ನಿಮ್ಮೊಳಗೆ ಪರಮಾತ್ಮ ಇದ್ದಾನೆ ಅನ್ನೋದು ಹೇಗೆ ಅರ್ಥ ಆಗಬೇಕು? ಅದಕ್ಕೇನು ಮಾಡಬೇಕು? ಭಾಳ ಕಷ್ಟಪಟ್ಟು ಆ ತತ್ವವನ್ನು ಗುರುತಿಸೋದಕ್ಕೆ ನಾವು ಸಿದ್ಧರಾಗಬೇಕು. ಆದ್ದರಿಂದ ಅನುಕೂಲ ಹೌದು. ಏನು ಉಪಾಧಿ ಇಲ್ಲದೆ ಇದ್ದರೆ ಆ ಚೈತನ್ಯವನ್ನು ಗೊತ್ತು ಮಾಡೋಕ್ಕಾಗಲ್ಲ. ಈ ಕರೆಂಟ್ ಇದೆಯೇ ಇಲ್ಲವೇ ಅಂದರೆ ಬಲ್ಪ್ ಇದ್ರೂ ಗೊತ್ತಾಗುತ್ತೆ, ಬಲ್ಪ್ ಇಲ್ಲದೆ ಇದ್ರೆ ಕರೆಂಟ್ ಇದೆಯೋ ಇಲ್ವೋ ಅಂದ್ರೆ ಹೇಗೆ ಗೊತ್ತಾಗುತ್ತೆ? ಇದ್ರೂ ಕಾಣೋದೇ ಇಲ್ವಲ್ಲ ಅಂದರೆ ಕಾಣಲ್ಲ ನಿಜ. ಹಾಗೆ ಆ ವಸ್ತು ಯಾವಾಗಲೂ ಸೂಕ್ಷ್ಮವಾಗಿದ್ದಾಗ ಅದಕ್ಕೆ ಉಪಾಧಿ ಬೇಕೇ ಬೇಕಾಗುತ್ತೆ. ಅದರಂತೆ ಈಗ ಇದುವರೆಗೆ ಏನೊಂದು ತತ್ವವನ್ನು ನಾವು ನಿರೂಪಣೆ ಮಾಡಿದ್ದೇವೆಯೋ, ವಾಸುದೇವ ತತ್ವ,
ಅದು ಪ್ರಕೃತಿ ಅಂತಕ್ಕ ರೂಪದಿಂದ ಜಗತ್ತಿನಲ್ಲಿ ಎಂದೆಂದಿಗೂ ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ಪ್ರತ್ಯಕ್ಷವಾಗೇ ಇದೆ. ಅದನ್ನು ವಿಚಾರ ಮಾಡಿದರೆ ಆ ತತ್ವ ಗೊತ್ತಾಗುತ್ತೆ. ಪ್ರಕೃತಿಯನ್ನು ನೀವು ವಿಚಾರ ಮಾಡಿದರೆ ಪ್ರಕೃತಿಯ ಮೂಲವಾದಂತಹ ತತ್ವ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಅಧ್ಯಾಯ ಪ್ರಾರಂಭ. ಎಲ್ಲಿಗೆ ಹೋಗಬೇಕು ಅಂತ ಎಲ್ಲಿಗೂ ಹೋಗಲ್ಲ, ನಮ್ಮ ಶರೀರವೇ ಪ್ರಕೃತಿ ಅಂತ ಪ್ರಾರಂಭ ಆಗುತ್ತೆ. ಕೇಳಿ ಏನಂತ. ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಏನು ಆ ಭಗವಂತ ಹೇಳ್ತಾ ಇರ್ತಕ್ಕ ಉಪದೇಶ ಎಂಥ ಸ್ವಾರಸ್ಯವಾಗಿದೆ ಅಂದ್ರೆ, ಅರ್ಜುನ ಕೌಂತೆಯ ಅಂದ. ಯಾಕೆ ಅಂತ ಎಲ್ಲಿ ಮಲ್ಕೊಂಡ್ಬಿಟ್ಟಿದಾನು ಅಂತ, ಮಲಗಿಲ್ಲ ಎಚ್ಚರಾಗಿದ್ದಾನೆ. ಹೇ ಕೌಂತೆಯ ಅಂತ ಪದೇ ಪದೇ ಯಾಕೆ ಬರುತ್ತೆ ಅಂದ್ರೆ, ಪುರಾಣ ಕೇಳ್ತಾ ಕೇಳ್ತಾ ಹಾಗೆ ಎಲ್ಲರೂ ಸಮಾಧಿ ಬಂದ್ಬಿಟ್ರೆ ಏನ್ ಮಾಡೋದು. ಅದಕ್ಕೋಸ್ಕರ ಒಂದ್ಸಲ ಕರೆಯೋ. ಇದಂ ಶರೀರಂ ಕೌಂತೆಯ. ಹೇ ಅರ್ಜುನ ಕ್ಷೇತ್ರಮಿತ್ಯಭಿಧೀಯತೆ. ಇಲ್ಲಿ ಶಬ್ದ ಪ್ರಯೋಗ ಸ್ವಲ್ಪ ಪಾರಿಭಾಷಿಕವಾಗಿದೆ, ಒಪ್ಕೊಳ್ಳೋಣ. ನಿಜ, ಎಲ್ಲಾ ಭಾಷೆ ಒಳಗೂ ತತ್ವವನ್ನು ಹೇಳಬೇಕಾದ್ರೆ ಕೆಲವು ಸಲ ಈ ಪಾರಿಭಾಷಿಕ ಶಬ್ದಗಳನ್ನ ಟೆಕ್ನಿಕಲ್ ವರ್ಡ್ಸ್ ಅಂತ ನೋಡಿ ಉಪಯೋಗಿಸ್ಬೇಕು. ಹೆದರ್ಕೋಬಾರದು ಅದಕ್ಕೆ. ಅದರ ಅರ್ಥ ತಿಳ್ಕೊಂಡ್ಬಿಟ್ರೆ ಆ ಶಬ್ದ ಉಪಯೋಗಿಸಿ ಬಿಡಿ, ತಪ್ಪು ಇಲ್ಲ, ವಿಷಯ ಗೊತ್ತಾಗ್ಬಿಡುತ್ತೆ. ಈಗಂತಾನೆ ಭಗವಂತ, ಹೇ ಅರ್ಜುನ ಈ ಶರೀರವೇ ಕ್ಷೇತ್ರ. ನೋಡಿ ಎಷ್ಟು ಚೆನ್ನಾಗಿದೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ನೋಡಿ, ಕ್ಷೇತ್ರಜ್ಞ ವಿವೇಕ ಮಾಡುವುದರ ಮೂಲಕ ಪರಮಾರ್ಥ ತತ್ವ ತೋರಿಸ್ತೀನಿ ನಿನಗೆ. ಅದರ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಎಲ್ಲಿಗೆ ಹೋಗುದೇನಿಲ್ಲ. ಮಂದ ಹೇಳ್ತಾನೆ, ಕಾಶಿಗೆ ಹೋಗ್ಬೇಕು ಅಂದ್ರೆ ಕಾಶಿ ಕ್ಷೇತ್ರಂ ಶರೀರಂ ಅಂತ ಶಂಕರಾಚಾರ್ಯ ಶ್ಲೋಕ ಬರೆದಿದ್ದಾರೆ. ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನ ಗಂಗಾ ಅಂತ. ಎಷ್ಟು ಚೆನ್ನಾಗಿದೆ ಅಂತೀರ ಶ್ಲೋಕ. ಅಯ್ಯೋ ನಾ ಕಾಶಿ ರಾಮೇಶ್ವರ ಯಾವ ಇಲ್ಲಿ ತ್ರಿವೇಣಿ ಸಂಗಮ ಎಲ್ಲೂ ಹೋಗಲೇ ಇಲ್ಲ ಅಂತ ಅನ್ಬೇಡಿ, ಒಳಗೆ ಧ್ಯಾನ ಮಾಡಿ. ಈ ಶರೀರವೇ ಕಾಶಿ ಕ್ಷೇತ್ರ ಅಂದ್ರು. ಇಲ್ಲಿ ಜ್ಞಾನ ಗಂಗೆ ಅನ್ನೋದೇ ನಿಜವಾದ ಗಂಗೆ. ಕಾಶಿ ಒಳಗೆ ಗಂಗೆ ಹರಿಯುತ್ತಾ ಇಲ್ವಾ? ಇಲ್ಲಿ ಯಾವ ಗಂಗೆ ಅಂದ್ರೆ ಜ್ಞಾನ ಗಂಗೆ. ಹಾಗಾದ್ರೆ ಗಯಾಕ್ಕೆ ಹೋಗ್ಲಿಲ್ವಾ? ಭಕ್ತಿ ಶ್ರದ್ಧಾ ಗಯೆ. ಭಕ್ತಿ ಶ್ರದ್ಧೆ ಮನಸ್ಸಲ್ಲಿ ಕಲ್ಪನೆ ಅದು ಗಯೆ ಅಂತೆ. ಆಮೇಲೆ ಪ್ರಯಾಗ ಕ್ಷೇತ್ರ ಬಹಳ ಶ್ರೇಷ್ಠ ಅಂತಾರೆ, ನೋಡ್ಲಿಲ್ವಲ್ಲ ಅಂದ್ರೆ ನಿಜ ಗುರು ಚರಣ ಧ್ಯಾನ ಯೋಗ ಪ್ರಯಾಗ ಅಂದ್ಬಿಟ್ಟ. ನಿಮ್ಮ ತತ್ವೋಪದೇಶ ಮಂತ್ರೋಪದೇಶ ಮಾಡಿದ ಗುರುಗಳಿದ್ದಾರಲ್ಲ, ಅವರ ಒಂದೊಂದು ಪಾದಾರವಿಂದಗಳೇ ಪ್ರಯಾಗ ಕಂಡ್ರಿ, ಇನ್ಯಾವುದಿದೆ ಅಂದ್ರೆ. ಓ ಹಾಗಾದ್ರೆ ಕಾಶಿ ಇದ್ರೆ ವಿಶ್ವೇಶ್ವರ ಬೇಡವೇ? ಇದು ನಿಮ್ಮೊಳಗೆ ವಿಶ್ವೇಶೋಯಂ ತುರೀಯ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಳನ್ನು ಯಾವ ಆತ್ಮ ಬೆಳಗುತ್ತಾ ಇದ್ದಾನೋ ಅವನೇ ವಿಶ್ವೇಶ್ವರ. ವಿಶ್ವಕ್ಕೂ ಅವನೇ ತಾನೇ ಒಡೆಯ. ಸಕಲ ಜನ ಮನಸ್ಸಾಕ್ಷಿಭೂತ ಅಂತರಾತ್ಮ. ಸಕಲ ಜನರ ಮನಸ್ಸಿನಲ್ಲೂ ಈ ಆತ್ಮ ಸಾಕ್ಷೀಭೂತನಾಗಿದ್ದ. ಸಾಕ್ಷಿ ಅಂದ್ರೇನು? ಮೂರನ್ನು ಎಂಜಾಯ್ ಮಾಡ್ತಾನೆ. ನಾನು ಎಚ್ಚರವಾಗಿದ್ದೆ, ನಾನು ಕನಸು ಕಂಡೆ, ನಾನು ಗಾಢ ನಿದ್ರೆ ಮಾಡಿದೆ, ಅಷ್ಟನ್ನು ಹೇಳ್ತೀವಿ ನಾವು. ಆದ್ದರಿಂದ ಏನಾಗಬೇಕು? ಯಾವಾರು ಹೋಗಿ ಸುಮ್ಮನೆ ಸ್ವಾಮಿ ನಿದ್ದೆ ಬಂದಿದೆ ಅಂದ. ಹೂ ಅಂದ. ಬಂದಿದೆ ನಿದ್ದೆ? ಹೂ ಅಂದ್ರೆ ನಿದ್ದೆ ಬಂದಿದೆ ಅಂತ ಹೇಗೆ ಅರ್ಥ ಆಯ್ತು? ನಿದ್ರೆಯನ್ನು ನೋಡ್ತಾ ಇದ್ದ ನಾನು. ಹೂ ಅಂದ್ಬಿಟ್ಟು ನಾನು. ಹೂ ಅಂದ್ರೆ ನಿದ್ದೆ ಬಂದಿಲ್ಲ ಅಂತ ಅಲ್ವೇ? ಅವನು ಬಂದಿದೆ ಅಂತ ಶಬ್ದ ಹೇಳಿದ್ರೆ ಅದು ಸುಳ್ಳು. ಹಾಗೆ ಸಕಲ ಮನುಷ್ಯರ ಹೃದಯದಲ್ಲೂ ಇರತಕ್ಕ ಆತ್ಮ ಈ ಶರೀರೇಂದ್ರಿಯ ಮನೋಬುದ್ಧಿಗಳಿಗೆ ಅತ್ಯಂತ ವಿವಿಕ್ತನಾಗಿ ಪ್ರತ್ಯೇಕವಾಗಿ ಎಲ್ಲವನ್ನೂ ಬೆಳಗ್ತಾ ಇದ್ದಾನೆ ಅಂತ. ಅದಕ್ಕಂದ ಕೊನೆಯಲ್ಲಿ, ಅಯ್ಯೋ ನನ್ನ ಶರೀರದಲ್ಲೇನೆ ಕಾಶಿ ರಾಮೇಶ್ವರ ಎಲ್ಲ ತ್ರಿವೇಣಿ ಅಷ್ಟು ಇದೆ ಅಂದಮೇಲೆ ತೀರ್ಥವನ್ಯಕ್ಕೆ ಬಸ್ತು ಇನ್ನು ಯಾವ ತೀರ್ಥಕ್ಕೆ ಯಾಕೆ ಹೋಗಬೇಕಾಗಿದೆ ಅಂದೆ. ಇದು ಯಾಕೆ ಹೇಳಿದೆ ಅಂದರೆ, ಅಧ್ಯಾತ್ಮ ದೃಷ್ಟಿಯಿಂದ ನೋಡಿದಾಗ ಸಮಸ್ತವೂ ನಮ್ಮೊಳಗೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಬ್ಬ ಕವಿ, ಒಬ್ಬ ಮಹಾತ್ಮ ಬರೆದಿರೋ ಮಾತದು. ಅದನ್ನು ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಕ್ಷೇತ್ರ ಅಂದ್ರೆ ಈ ಶರೀರವೇ ಕ್ಷೇತ್ರ. ಏತದ್ಯೋ ವೇತ್ತಿ ತಂ ಪ್ರಾಹುಃ. ಈ ಯಾವ ಒಂದಾನೊಂದು ಪರಮಾತ್ಮನನ್ನ, ಈ ಕ್ಷೇತ್ರವನ್ನ ಯೋ ವೇತ್ತಿ ಯಾವನು ತಿಳಿದುಕೊಳ್ಳುತ್ತಾನೆಯೋ ಅಂತ ಅದಕ್ಕೆ ಹೇಳ್ತಾರೆ. ಇದಂ ಸರಿ. ಪ್ರಕೃತಿಶ್ಚ, ಇದೊಂದು ವಾಕ್ಯ ಓದ್ತೀನಿ. ತ್ರಿಗುಣಾತ್ಮಿಕ ಸರ್ವಕಾರ್ಯಕರಣ ವಿಷಯಾಕಾರೇಣ ಪರಿಣತ ಪುರುಷಸ್ಯ ಭೋಗಾಪವರ್ಗಾರ್ಥ ಕರ್ತವ್ಯತೆಯ ದೇಹೇಂದ್ರಿಯಾದ್ಯಾಕಾರೇಣ ಸಂಹನ್ಯತೆ
ಸೋಯಂ ಸಂಘಾತಃ ಇದಂ ಶರೀರ. ಈ ಶರೀರ ಅಂತ ಅಷ್ಟೇ ಹೇಳಿದ್ವು. ಅದು ಶಂಕರಾಚಾರ್ಯರು ವಿವರಣೆ ಕೊಡ್ತಾರೆ. ಕ್ಷೇತ್ರ ಕ್ಷೇತ್ರಜ್ಞರ ಸ್ವರೂಪ ಏನು ಅಂತ. ಕ್ಷೇತ್ರ ಅನ್ನೋದು ಮೊದಲನೇ ಮಾತು, ಅದನ್ನು ವರ್ಣನೆ ಮಾಡಿದ್ರು. ಏನಂತ? ಪ್ರಕೃತಿ ಅಂದರು. ಪ್ರಕೃತಿ ಅಂದ್ರೆ ಏನ್ರಿ ಅಂದರು. ಅದೇ ಸತ್ವರ್ಗಸ್ತಮ ಗುಣಗಳ ಒಂದು ಗುಂಪು ಅಂದರು. ಆ ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯು ಸರ್ವಕಾರ್ಯಕರಣ ವಿಷಯಾಕಾರೇಣ ಪರಿಣತ ಅಂದರು. ಅದೇನಾಗಿದೆ? ನಮ್ಮ ದೇಹದಲ್ಲಿ ಇದ್ದುಕೊಂಡು ವಿಷಯಾಕಾರವಾಗಿಯೂ ಕಾರ್ಯಕರಣಗಳ ರೂಪವಾಗಿಯೂ ಪರಿವರ್ತಿತವಾಗಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಣ್ಣು ಅಂತ ಒಂದು ಇಂದ್ರಿಯ, ಅದು ಪ್ರಕೃತಿಯೇ. ಕಣ್ಣಿನಿಂದ ಒಂದು ವಸ್ತುವನ್ನು ನೋಡ್ತೇವೆ, ಒಂದಾನೊಂದು ಪದಾರ್ಥವನ್ನು ನೋಡ್ತೇವೆ. ಪದಾರ್ಥವು ಪ್ರಕೃತಿ. ನೋಡೋದು ನೋಡಲ್ಪಡತಕ್ಕದ್ದು ಅಂತ ವಿಂಗಡ ಮಾಡಿದ್ದೀರಿ ನೀವು, ಒಪ್ಕೊಂಡ್ವೋ? ನೋಡಿದ್ದು ಪ್ರಕೃತಿಯೇ, ನೋಡಲ್ಪಡತಕ್ಕದ್ದು ಪ್ರಕೃತಿ, ಇಷ್ಟೇ ಅರ್ಥ. ಆದ್ದರಿಂದ ಪುರುಷನಲ್ಲಿ ಈ ರೀತಿಯಾದಂತಹ ಒಂದಾನೊಂದು ಪರಿಣಾಮವನ್ನು ಉಂಟು ಮಾಡಿ ಭೋಗಾಪವರ್ಗಾರ್ಥ ಕರ್ತವ್ಯತೆಯ ಅಂದರು. ನೋಡಿ ಭಗವತ್ಪಾದರ ವಾಕ್ಯ. ಇದೇನು ಕೊಡುತ್ತೆ ಅಂದ್ರೆ ಪ್ರಕೃತಿಯಿಂದಲೇ ಅಲ್ವೇ ನಮಗೆ ಸಂಸಾರ ಆಗಿರೋದು. ಯಾಕ್ರಿ ದೇವರು ಸೃಷ್ಟಿ ಮಾಡಿದ? ನಾವೆಲ್ಲ ಸುಖವಾಗಿ ಮೋಕ್ಷದಲ್ಲೇ ಇರಬಹುದಾಗಿತ್ತಲ್ಲ ಅನ್ಬೇಡಿ. ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಮೋಕ್ಷ ಅನ್ನೋದು ಅವನ ಗುರಿ ಹೌದು, ಆದರೆ ಒಂದೇ ಬಾರಿಗೆ ಮೋಕ್ಷವನ್ನು ಪಡೆಯಕ್ಕಾಗೋದಿಲ್ಲ. ಯಾಕೆ ಅಂತ ಇದನ್ನೊಂದು ದೊಡ್ಡ ಪ್ರಶ್ನೆ. ಕೆಲವ್ರು ಏನು ಕೇಳ್ತಾರೆ, ಯಾಕೆ ಇಷ್ಟೊಂದು ಕಷ್ಟ ನಷ್ಟ ಸುಖ ದುಃಖ ಇರ್ತಕ್ಕಂಥ ಈ ಪ್ರಪಂಚ ದೇವ್ರು ಯಾಕೆ ಸ್ವಾಮಿ ಸೃಷ್ಟಿ ಮಾಡ್ದ? ಏನ್ ಹೇಳೋದು ಉತ್ತರ ಅವನಿಗೆ? ಯಾಕೆ ಸೃಷ್ಟಿ ಮಾಡ್ದ ಅಂತ ನನ್ ಕೇಳ್ತಿರಲ್ಲ, ಅವನ್ ಕೇಳ್ರಿ. ನಾನೇನು ಉತ್ತರ ಹೇಳಕ್ಕಾದ? ನಾನು ನಿಮ್ಮ ಹಾಗೆ ಕೇಳ್ಬೋದು, ಯಾಕೆ ಸೃಷ್ಟಿ ಮಾಡ್ದ ಅಂತ. ಅಂದ್ರೆ ಏನಾಯ್ತು? ಇದನ್ನು ಉತ್ತರ ಹೇಳಕ್ ಬರಲ್ಲ ಅಂತ ವೇದದಲ್ಲಿ ಹಾಗೆ ಇದೆ. ಕೋ ಅದ್ಧಾವೇದಕ ಇಹ ಪ್ರವೋಚತ್ ಕುತ ಜಾತ ಕುತ ಇಯಂ ವಿಸೃಷ್ಟಿ ಅಂತಾನೊಬ್ಬರು. ನೋಡಿ, ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ ಒಪ್ಕೊಳಕ್ಕಾಗಲ್ಲ. ಪ್ರಪಂಚ ಯಾಕೆ ಪರಮಾತ್ಮ ಸೃಷ್ಟಿ ಮಾಡಿದ? ಯಾರನ್ನು ಕೇಳ್ತೀರಿ? ಕೇಳಿ ಅವನ್ನೇ. ನಾವೇ ಒಳ್ಳೆ ಅವ್ರಿಗೂ ಉತ್ತರ ಕೊಡಕ್ ಬರುತ್ತೆ. ಕುತ ಜಾತ, ಎಲ್ಲಿಂದ ಹುಟ್ಟು, ಎಲ್ಲಿಂದ ಬಂತು, ಯಾರನ್ನು ಕೇಳ್ತೀರಿ? ನಾವು ಇದ್ರೊಳಗೆ ಸೇರ್ಕೊಂಡಿದೀವಿ, ಉತ್ತರ ಹೇಗೆ ಹೇಳಕ್ಕಾಗುತ್ತೆ? ಅಂದ್ರೆ ಏನಾಯ್ತು? ಒಂದು ಉತ್ತರ ಇದೆ. ಏನು ಅಂತ, ಇಷ್ಟೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿ ನಾನು ಇದೇನೆ ಅಂತ ರೆಪ್ರೆಸೆಂಟ್ ಮಾಡಕ್ ಬಂದ್ರೆ ನೀವು ದೇವರಿಲ್ಲ ಅಂತೀರಿ. ಎಂಥ ದಡ್ರು ನೋಡಿ. ಮತ್ತೆ ನಾಸ್ತಿಕ ಹಾಕ್ತಾನೆ ಅನ್ನೋದು ದೇವರಿಲ್ಲ ದೇವರಿಲ್ಲ ಅಂತ. ದೇವರಿಲ್ಲ ಅನ್ನೋವಾಗ ದೇವರಿಲ್ಲ ಅಂತ ಹೇಳೋನಿದಾನೋ ಇಲ್ವಾ? ಮತ್ತೆ ಅವನಿಗೆ ಅರ್ಥ ಆಗ್ಬೇಡಬಾರ್ದು. ಎಲ್ಲ ನಾನೇ ಇದ್ದೀನಿ, ನಾನಿಲ್ಲ ಅಂತ ಅರ್ಥ. ಹಾಗೆ ನೀನಿಲ್ಲ ಅಂತೀನಪ್ಪ ನಾನು, ಒಪ್ಕೋತೀಯಾ ಅಂತ. ಅದಕ್ಕೆ ಏವ ನಿರಾಕರ್ತ ತಸ್ಸೈವಾತ್ಮತ್ವ ಪ್ರಸಂಗ. ನೋಡಿ ಶಂಕರ ಭಾಷ್ಯ ಓದಿ, ಯಾವನಿಲ್ಲ ಅಂತಾನ ಅವನಿದಾನೋ ಇಲ್ವೋ ಹೇಳಿ ಮೊದಲು. ಅವನು ತಾನೇ ಇರುವಾಗ ತನ್ನನ್ನು ತಾನು ಇಲ್ಲ ಅನ್ಕೊಳಕ್ಕಾಗುತ್ತೆ ಅಂತ ಅರ್ಥ. ಹೀಗಾಗಿ ಈ ಜಗತ್ತಿದೆಯಲ್ಲ, ಇದು ಪರಮಾತ್ಮನ ವಿಭೂತಿ, ಇದೇ ಪರಮಾತ್ಮನ ಪ್ರಕೃತಿ. ಇದನ್ನೇ ಯಾರು ಅರಿತು ಪರಮಾತ್ಮನಲ್ಲೇ, ಪ್ರಕೃತಿ ಅಂದ್ರೆ ಎರಡೂ, ಚೇತನ ಅಚೇತನ ಅಷ್ಟೂ ಭಗವಂತನ ಒಂದು ವಿಭೂತಿ. ಆದರೆ ವಿಂಗಡಿಸಿ ಹೇಳೋಕ್ಕೋಸ್ಕರ ಜಡ ಚೇತನ ಅಂತ ಮಾಡಿ ಜಡವಾದದ್ದನ್ನು ಪ್ರಕೃತಿ ಅಂತಾರೆ ಅಥವಾ ಕ್ಷೇತ್ರ ಅಂತಾರೆ. ಏತದ್ಯೋ ವೇತ್ತಿ, ಇದನ್ನು ಯಾರು ಅರಿತುಕೊಂಡು ವ್ಯವಹಾರ ಮಾಡ್ತಾನೋ ಅವನು ಕ್ಷೇತ್ರಜ್ಞ ಅಂತ ಅಷ್ಟೇ. ಕ್ಷೇತ್ರಜ್ಞ ಇದು ತದ್ವಿಧ ಅಂದ್ರೆ ಕ್ಷೇತ್ರ ಕ್ಷೇತ್ರಜ್ಞಾನ ಶಬ್ದದ ಅರ್ಥವನ್ನು ಒಂದು ಸ್ವಲ್ಪ ಬಿಡಿಸ್ತಾರೆ. ಏನಂತ? ಕ್ಷೇತ್ರ ಅಂದ್ರೆ ಕ್ಷತತ್ರಾಣಾತ್ ಕ್ಷಯಾತ್ ಕ್ಷರಣಾತ್ ಕ್ಷೇತ್ರವದ್ವಾ ಅಸ್ಮಿನ್ ಕರ್ಮಫಲ ನಿಷ್ಪತ್ತೇ ಕ್ಷೇತ್ರಮಿತಿ ಇತಿ ಶಬ್ದ ಏವಂ ಶಬ್ದಪಾರ್ಥಕಃ. ಅಂದರೆ ಕ್ಷೇತ್ರ ಕ್ಷೇತ್ರ ಅನ್ನೋ ಒಂದಾನೊಂದು ಶಬ್ದಕ್ಕೆ ಏನರ್ಥ ಅಂತ ನೋಡಿ. ಭಾಷೆ ಸಂಸ್ಕೃತ ಭಾಷೆಯಾದರೂ ಮಾತ್ರ ಈ ಥಾಟ್ಸ್ನೆಲ್ಲ ಆ ಶಬ್ದಗಳಿಂದ ಹೊರಹಾಕ್ಬಹುದು. ಬೇರೆ ಲ್ಯಾಂಗ್ವೇಜಲ್ಲಿ ಹೀಗೆ ಹೇಳೋಕೆ ಬರುವುದೇ ಇಲ್ಲ. ಕ್ಷೇತ್ರ ಅಂದ್ರೆ ಏನಂದ್ರೆ ಕ್ಷೇತ್ರ ಅಂತಲೇ ಹೇಳ್ಬೇಕು. ಉತ್ತರ ನೀವೇನು ಅದನ್ನು ಬಿಡಿಸಿ ಏನು ಬಿಡಿಸೋದು? ಭೂಮಿ ಅಂತ ಹೇಳಿದ್ರು ಆಗೋದು. ಈಗ ನೋಡಿ ಅದಕ್ಕೆ ಅರ್ಥ ಮಾಡ್ತಾರ. ಕ್ಷೇತ್ರ ಅನ್ನೋ ವರ್ಡ್ ಇದೆಯಲ್ಲ ಶಬ್ದ, ಕ್ಷತತ್ರಾಣಾತ್ ಕ್ಷಯಾತ್ ಕ್ಷರಣಾತ್ ಅಂತ. ಕ್ಷಯಾತ್ ಕ್ಷೇತ್ರಂ, ಕ್ಷತತ್ರಾಣಾತ್ ಕ್ಷೇತ್ರಂ ಅಂತಿಷ್ಟು ಅರ್ಥ ಮಾಡ್ತಾರೆ. ಏನಪ್ಪ ಅದಕ್ಕೆ ಅರ್ಥ ಅಂದ್ರೆ ಕೇಳಿ ಹೇಳ್ತೇನೆ. ಕ್ಷೇತ್ರ ಕ್ಷೇತ್ರ ಅಂದ್ರೆ ಕ್ಷತತ್ರಾಣ
ಔಷಧಿ ಹಾಕಿ ನಾವು ಮೇಲೆ ಉಪಚಾರ ಮಾಡಿದ್ದು ಮತ್ತೆ ಹೊಸದಾಗಿ ಬೆಳ್ಕೊಂತದ್ದು. ಹೀಗೆ ಯಾವ್ಯಾವುದು ನಾಶವಾಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಸೃಷ್ಟಿ ಆಗ್ತಾ ಇರುತ್ತೆ. ಯಾವುದು ಇದು ಕ್ಷೇತ್ರದ ಒಂದಾನೊಂದು ಧರ್ಮ ನೋಡಿ. ಒಂದು ನಾಶವಾಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಬೆಳೀತಾ ಇರುತ್ತೆ. ಆ ಅರ್ಥದಲ್ಲಿ ಕ್ಷತತ್ರಾಣಾತ್ ಒಂದರ್ಥ. ಇನ್ನೊಂದು ಕ್ಷಯಾತ್ ಕ್ಷರಣಾತ್ ಹಾಗೂ ಅರ್ಥ ಮಾಡಬಹುದು. ಕ್ಷಯ ಅಂದರೆ ಪೂರ್ತಿಯಾಗಿ ನಾಶವಾಗಿ ಹೋಗತಕ್ಕದ್ದು ಅಂತ. ಅಲ್ಲೂ ಒಂದು ಗುಟ್ಟಿದೆ. ಹಳೇದೆಲ್ಲ ಹೋಗುತ್ತೆ ಹೊರತು ಹಳೇದು ಹೋಗೋದು ಕೂಡ ಒಂದು ಹೊಸ ಹುಟ್ಕೊಳ್ಳೋದು. ಮರ ತುಂಬ ವಯಸ್ಸಾಗಿ ನಿಂತಿದೆ, ಇನ್ನೇನು ಬಿದ್ದು ಹೋಗ್ಬಿಡುತ್ತೆ ಅಂತಾರೆ. ಹೋಗ್ಕೊಳ್ಳಿ ಬಿದ್ದು ಹೋಗ್ಬಿಡಿ. ಅದ್ರ ಕೆಳಗಡೆ ಆಗಲೇ ಮತ್ತೆ ಬೀಜ ಬಿದ್ದು ಪುನಃ ಇನ್ನೊಂದು ಸಣ್ಣ ಸಣ್ಣ ಮರಗಳು ಹುಟ್ಕೊಂಡೇ ಇರ್ತವೆ ಅಂತ. ಹೀಗೆ ಕ್ಷಯವಾಗುವುದು ಉಂಟು, ಪುನಃ ಸೃಷ್ಟಿಯಾಗುವುದು ಉಂಟು. ಈ ಒಂದು ಧರ್ಮದಿಂದ ಈ ಸೃಷ್ಟಿಯನ್ನೆಲ್ಲ ಏನಂದ್ರು ಕ್ಷೇತ್ರ ಅಂತ ಕರೆದರು. ಕ್ಷರಣ ಕ್ಷರಣ ಅಂದರೂ ಅಷ್ಟೇ ಕರಗಿ ಹೋಗುವುದು ಅನ್ನೋ ಅರ್ಥ. ಕರಗಿ ಹೋದದ್ದು ಏನಾಗುತ್ತೆ ಮತ್ತುಂಟಾಗುತ್ತೆ ಅನ್ನೋ ಅಭಿಪ್ರಾಯ. ಹೀಗೆ ಕ್ಷತತ್ರಾಣಾತ್ ಕ್ಷರಣಾದ್ವಾಸ್ಮಿನ್ ಕರ್ಮಫಲ ನಿಷ್ಪತ್ತೇ ಅಂದರು. ಇನ್ನೊಂದು ಕ್ಷೇತ್ರ ಅನ್ನೋ ಶಬ್ದದ ಅರ್ಥವನ್ನು ಮತ್ತೊಂದು ಹೇಳ್ತಾರೆ ಅಂತ. ಕರ್ಮಫಲ ನಿಷ್ಪತ್ತೇ ಅಂತ ಮನುಷ್ಯ ಏನೇನು ಕರ್ಮಗಳನ್ನು ಮಾಡ್ತಾನೆಯೋ ಆ ಕರ್ಮಫಲಗಳೆಲ್ಲ ಇದರಿಂದ ಹುಟ್ಟುತ್ತವೆ ಅಂತ ನಿಜ. ಒಂದಾನೊಂದು ಇದನ್ನು ಬೇಸಾಯ ಮಾಡ್ತಾನೆ, ವ್ಯವಸಾಯ ಮಾಡ್ತಕ್ಕ ಕರ್ಮ ಮಾಡ್ತಾನೆ. ಭೂಮಿನೆಲ್ಲ ಚೆನ್ನಾಗಿ ಹುತ್ತು ಬಿಟ್ಟು ಬಿತ್ತಿ ಅದಕ್ಕೆಲ್ಲ ಒಂದಿಷ್ಟು ಬೀಜ ಹಾಕಿ ಗೊಬ್ಬರ ಹಾಕಿ ಎಲ್ಲ ಮಾಡ್ತಾನೆ ಅನ್ನಿ ನೋಡಿ. ಆ ಭೂಮಿಯ ಒಂದು ಸ್ವಭಾವ ಏನಾಗಿದೆ ಅಂದರೆ ಒಂದೇ ಒಂದು ಕಾಳನ್ನು ನೀವು ಬಿತ್ತಿದರೆ ಒಂದು ಭತ್ತದ ತೆನೆ ಬೆಳೆಯುತ್ತೆ. ಅದರಲ್ಲಿ ಎಷ್ಟು ಕಾಳಿರುತ್ತೆ? 50, 100, 200 ಇರುತ್ತೆ. ಒಂದು ಹಾಕಿದರೆ 10 ಆಗುತ್ತೆ ಅನ್ಬೇಕಾದ್ರೆ ಇದು ಯಾವ ಒಂದು ಆನಂದ ಶಕ್ತಿ ಇರಬೇಕಿದು? ಅದಕ್ಕೋಸ್ಕರವೇ ಆ ಯಾವ ಒಂದು ಆನಂದ ಭತ್ತದ ಕಾಳು ಭೂಮಿಗೆ ಬಿದ್ದಾಗ ಆ ಭೂಮಿಯೊಳಗೆ ಹುಟ್ಟಿ 100 ಕಾಳುಗಳಾಗುತ್ತೆ ಅನ್ನೋ ವ್ಯವಹಾರ ಗೊತ್ತಿದೆಯೋ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅದೇನದು? ಪರಮಾತ್ಮನ ಶಕ್ತಿ. ಭೂದೇವಿಗೆ ಅಂಥ ಶಕ್ತಿ. ಭೂಮಿ ಜಡ ಅಂತೆ, ಜಡವೇ ಅದು. ನಮಗೆ ಹಾಗೆ ಕಾಣುತ್ತೆ, ಅದರ ಚೇತನ ಕಾಣಲ್ಲ. ಆದರೆ ನಿಜವಾಗಿ ಅದರಲ್ಲಿ ಏನು ಶಕ್ತಿ ಇದೆ ಅನ್ನೋದು ಈಗ ಅರ್ಥ. ಹೀಗೆ ಒಂದು ಕ್ಷೇತ್ರ ಅನ್ನೋ ಶಬ್ದದ ಅರ್ಥವನ್ನು ವಿವರಿಸಿ ಏವಂ ಶಬ್ದ ಪದಾರ್ಥಕ ಕ್ಷೇತ್ರಮಿತ್ಯಭಿಧೀಯತೆ. ಇದನ್ನು ವೇದಾಂತಕ್ಕೆ ಬಳಸ್ತಾರೆ. ಭೂಮಿ ಹೇಳಿದ ದೃಷ್ಟಾಂತ ಅದರಂತೆ ಶರೀರ. ಇದಂ ಶರೀರಂ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವನ್ನೇ ಕ್ಷೇತ್ರ ಕ್ಷೇತ್ರ ಅಂತ ಕರಿಬೇಕು. ಯಾಕೆ? ಇಲ್ಲಿ ಎಲ್ಲವೂ ಕೂಡ ಹೀಗೆ ಹುಟ್ಟುತ್ತೆ, ಬೆಳೆಯುತ್ತೆ, ಎಲ್ಲವೂ ಆಗುತ್ತದೆ. ಆಮೇಲೆ ಬರೀ ಶರೀರಕ್ಕೇನೋ ಬೆಲೆ ಇಲ್ಲ, ಇದಕ್ಕೊಂದು ಚೈತನ್ಯವಿದೆ. ಎಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡಿ ಬಲ್ಪ್ನು ಹಾಕಿಬಿಟ್ಟು ಸ್ವಾಮಿ ಸ್ವಿಚ್ಚು ಹಾಕಿನೂ ಹತ್ತಲೇ ಇಲ್ಲ ಅಂದರೆ ಚಾರ್ಜೇ ಮಾಡಿಲ್ವಲ್ರಿ ಕರೆಂಟ್ನ. ಎಲ್ಲ ಇದೆ, ಪ್ರತಿಯೊಂದು ಇರಬಹುದು. ಅದಷ್ಟು ಕ್ಷೇತ್ರವಾಯಿತು. ಕ್ಷೇತ್ರಜ್ಞ ಆಗ್ಬೇಕಾದ್ರೆ ಏನಾಗಬೇಕು? ಚೇತನ ಬೇಕು. ಅದಕ್ಕೋಸ್ಕರ ಅಚೇತನವಾದ ತತ್ವವನ್ನು ಏನಂತಾರೆ? ಪರಮಾತ್ಮ ಅಂತಾರೆ, ಪುರುಷ ಅಂತಾರೆ, ಎಲ್ಲ ಅಂತಾರೆ. ಕ್ಷೇತ್ರಜ್ಞ ಅಂದರೂ ಅದೇ ಅರ್ಥ. ಅದರ ಜೀವ ಪರಮಾತ್ಮ ಅಂತ ವ್ಯವಹಾರಕ್ಕೋಸ್ಕರ ವಿಂಗಡ ಅಷ್ಟೇ ಇರಲಿ. ಆ ಜೀವಾತ್ಮನಿಲ್ಲದೆ ಯಾವ ಕ್ಷೇತ್ರವೂ ಕೂಡ ವ್ಯವಹಾರ ಮಾಡಬಾರದು. ಅದನ್ನು ಕ್ಷೇತ್ರ ಅಂತ ಕರೆಯೋದೇ ಇಲ್ಲ. ಹೀಗಾಗಿ ಕ್ಷೇತ್ರಜ್ಞರು ಅಂತಕ್ಕಂಥ ಒಂದಾನೊಂದು ತತ್ವ ಈಗ ನಮಗೆ ಗೋಚರವಾಗ್ತಾ ಇದೆ. ಅದನ್ನು ಹೇಳ್ತಾರೆ. ಅನಂತರ ಏತತ್ ಶರೀರಂ ಕ್ಷೇತ್ರಂ ಯಹ ವೇತ್ತಿ ವಿಜಾನಾತಿ. ಈಗ ಒಂದು ಶ್ಲೋಕದ ಮುಂದಿನ ಉತ್ತರಾರ್ಧಕ್ಕೆ ಬಂತು. ಏನಂತ? ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವನ್ನ ಕ್ಷೇತ್ರ ಅಂತ ಕರೆಯಲಾಗುತ್ತದೆ. ಆಯ್ತು. ಮುಂದಕ್ಕೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಅಂತಾರೆ. ಅದಕ್ಕೆ ಅರ್ಥ ಬರೀತಾರೆ. ಏತತ್ ಶರೀರಂ ಕ್ಷೇತ್ರಂ ಯಹ ವೇತ್ತಿ ವಿಜಾನಾತಿ. ಇನ್ನು ಮುಂದೆ ಕೇಳಿ, ಈ ಶರೀರ ಅಂತಕ್ಕದ್ದು ಸ್ವತಂತ್ರವಲ್ಲ. ಇದನ್ನ ಯಾವನು ಅರಿತುಕೊಳ್ಳುತ್ತಾನೆಯೋ, ವೇತ್ತಿ ಅಂದ್ರೇನು? ತಿಳಿದುಕೊಳ್ಳುತ್ತಾನೆಯೋ. ಏನಂತ? ನಾನು ಅಂತ. ಇದನ್ನೇನು ಪಾಠ ಹೇಳ್ಕೊಡ್ಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಅಷ್ಟೇ. ಯಾರು ಅಂದ್ರೆ ನಾನು ಅಂತ. ನಾನು ಅಂದ್ರೆ ಏನು ತೋರಿಸ್ತೀವಿ? ಆ ನಾನು ಅನ್ನೋ ತತ್ವ ತೋರ್ಸೋಕ್ಕಾಗಲ್ಲ. ನಾನು ಅಂತ ಈ ಶರೀರವನ್ನು ಏನೊಂದು ರೀತಿಯಲ್ಲಿ ತಿಳಿದಿದ್ದೇವೆಯೋ ಹಾಗೆ. ಇದನ್ನೇ ಅಧ್ಯಾಸ ಅಂತಾರೆ ವೇದಾಂತದಲ್ಲಿ. ತಾನಲ್ಲದ್ದನ್ನು ತಾನು ಅಂತಾನೆ ಮನುಷ್ಯ ಅಂತ. ಯಾಕೆ ಅಂದ್ರೆ ನೋಡಿ, ಶರೀರ ತಾನಲ್ಲ, ಆದರೂ ಕೂಡ ತಾನು ಅಂತಾರೆ. ತಾನಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ. ಎಲ್ಲವಾಗಲೂ ಶರೀರ ಇರುತ್ತೆ. ಇದೇನು ಸ್ವಾಮಿ ಹೀಗಂತೀರಿ? ಎಲ್ಲವಾಗಲೂ ಇದ್ದೇ ಇರುತ್ತಲ್ಲ, 24 ಗಂಟೆ ಇಲ್ಲ.
ವೇದಾಂತ ಹೇಳೋದು. ಯಾಕೆ? ಕನಸಿನಲ್ಲಿ ಏನು ಮಾಡ್ತೀರಿ ಅಂತ. ಕನಸಿನಲ್ಲಿ ಶರೀರ ಬಂದಿರುತ್ತೆ, ಏನು ಇದು ಪಾಡಿಗೆ ಮಲಗೇ ಇರುತ್ತೆ, ಕನಸಿನ ಸ್ನಾನ ಮಾಡಿಬಿಟ್ಟಿರ್ತೀವಿ. ಅದು ಯಾವ ಶರೀರ ಅದು? ಹೌದಲ್ಲೇ, ನಿಜ. ಹಾಗಾದ್ರೆ ಅಲ್ಲೇನಿದೆ ಹೇಳಿ ನೀವೇನೆ. ಅಂದ್ರೇನಾಯಿತು? ಈ ಶರೀರ ಅಂತಕ್ಕಂಥದ್ದು ಕೇವಲ ಉಪಾಧಿ ಅಷ್ಟೇನೆ. ಆದರೆ ಈ ಶರೀರಕ್ಕೆ ಯಾವನು ಯಜಮಾನನೋ ಅವನಿಗೆ ಕ್ಷೇತ್ರಜ್ಞ ಅಂತ. ಅವನೇ ಎಲ್ಲ ಕಡಲು ಎಚ್ಚರದಲ್ಲೂ ಇರ್ತಾನೆ, ಕನಸಿನಲ್ಲೂ ಇರ್ತಾನೆ. ಒಪ್ಕೊಂಡು ಅದನ್ನು ಹೇಳೋಣ. ಆ ಮಾತು ಹೇಳಿ, ಆ ಚೇತನವನ್ನು ಹೇಳಿ. ಅದಕ್ಕೋಸ್ಕರ ಅಂತಾರೆ ಏನಂತ? ಕ್ಷೇತ್ರ ಅಂದರೆ ವ್ಯವಹಾರ ದೃಷ್ಟಿಯಿಂದ ಕಾಣತಕ್ಕ ಶರೀರ. ಇದಂ ಶರೀರಂ, ಅದೇ ಭಗವಂತ ಹೇಳಿಬಿಟ್ಟ. ಏತದ್ಯೋ ವೇತ್ತಿ, ಇದನ್ನು ನಾನು ಅಂತ ಯಾವ ಅಂತ ತಿಳ್ಕೊಂಡಿದ್ದಾನೋ ಕ್ಷೇತ್ರಜ್ಞ ಅಂತ ಅವನಿಗೆ ಹೆಸರು. ಆಯ್ತಾ? ಇದೇ ಕ್ಷೇತ್ರಜ್ಞರ ವಿವರಣೆ ಅಂತ. ಏತತ್ ಶರೀರಂ ಕ್ಷೇತ್ರಂ ಯಹ ವೇತ್ತಿ ವಿಜಾನಾತಿ ಆಪಾದತಲಮಸ್ತಕಂ ಜ್ಞಾನೇನ ವಿಷಯೀಕರೋತಿ. ಇದು ಭಗವತ್ಪಾದರ ಬರೆಯೋ ವಿವರಣೆ. ಕ್ಷೇತ್ರವನ್ನು ತಿಳ್ಕೊಳ್ಳೋದು ಅಂದ್ರೆ ಏನರ್ಥ ಅಂತ. ಆಪಾದತಲಮಸ್ತಕ ಅಂತಂದ್ರೇನು? ಕಾಲಿನ ತುದಿಯಿಂದ ಹಿಡಿದು ತಲೆ ತುದಿಯವರೆಗೂ ಇರತಕ್ಕ ಈ ಒಂದಾನೊಂದು ಶರೀರವನ್ನ ಯಾವನು ನಾನು ಅಂದ್ಕೋತಾನೋ ಅವನಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಜ್ಞಾನೇನ ವಿಷಯೀಕರೋತಿ ಅಂತ ತನ್ನ ತಿಳುವಳಿಕೆಯಿಂದ ಅದನ್ನು ತಿಳ್ಕೊತಾನೆ. ನಿಜ. ನಾವು ಈ ಕಡೆಗೆ ತೆರೆ ಕಣ್ಕೋತಿರ್ಲಿ, ಹಿಂದ್ಗಡೆ ಯಾರು ಮುಟ್ಟಿದ್ ಕೊಡ್ಲಿ, ಯಾರೋ ಮುಟ್ಟಿದ್ರು ಅಂತ ನೀವು ಕಣ್ಣು ಮುಂದಕ್ಕಿದೆ, ಹಿಂದ್ಗಡೆ ಹೇಗೆ ಗೊತ್ತಾಯ್ತು ಅಂದ್ರೆ ನೋಡೋದು ಆ ಒಂದಾನೊಂದು ಅನುಭವ ಇದೆಯಲ್ರಿ. ಮುಟ್ಟಿದಾಂತ ಗೊತ್ತಾಗುತ್ತಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ವ್ಯವಹಾರಗಳು ನಡೀತಾ ಇದೆ ನೋಡಿ ಈ ದೇಹದಲ್ಲೇ. ಅದನ್ನು ನಾನು ಅಂತ ಯಾರು ಅಂತ ಕಡೆ ಕೇಳ್ತೇವೆ ನೋಡಿ. ಯಾಕೆ ಕೇಳ್ತೇವೆ? ಯಾರೋ ಒಂದು ಮಾತಾಡ್ತಾರೆ, ಕಿವಿಗೆ ಬೀಳ್ಬಳುತ್ತೆ, ಯಾರು ಯಾರು ಅಂತ. ಸುಮ್ಮನೆ ಯಾರು ಅಂತ ಯಾಕಂತೀರಿ ಅಂದರೆ, ಅಯ್ಯೋ ಕಿವಿ ಕೇಳಿಸ್ತಲ್ಲ, ಕಿವಿ ಕೇಳ್ಕೊಂತು, ಕಿವಿ ಉತ್ತರ ಕೊಡಲಿ, ನೀವು ಯಾಕಂದ್ರಿ? ಹೇಗೆ ಕಿವಿ ನಾನಲ್ವೇ? ಏತದ್ಯೋ ವೇತ್ತಿ, ಯಾರು ನಾನಲ್ವೇ ಅದು ನೋಡಿ. ಹೀಗೆ ಇದನ್ನು ಕ್ಷೇತ್ರಜ್ಞ ಅಂತ. ಕ್ಷೇತ್ರಜ್ಞ ಅಂದರೆ ಇದರೊಳಗಿರ್ತಕ್ಕಂಥ. ಇದಕ್ಕೆ ವೇದಾಂತಲ್ಲಿ ಏನು ಮಾಡ್ತಾರೆ? ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ಯಾವ ಆತ್ಮ ವ್ಯವಹಾರ ಮಾಡ್ತಾನೋ ಅವನಿಗೊಂದು ಸ್ಪೆಷಲ್ ಹೆಸರೇನು? ಜೀವಾತ್ಮ ಅಂತ. ಜೀವಾತ್ಮ ಅಂದ್ರೆ ಇಷ್ಟೇನೆ. ಜೀವ ಪ್ರಾಣಧಾರಣೆ ಅಂತ ಉಸಿರಾಡ್ತಾ ಏನು ಮಾಡಲ್ಲ ಅಂದ್ರೂ ಮನುಷ್ಯ ವ್ಯವಹಾರ ಮಾಡ್ತಾನೆ ಇರ್ತಾನೆ. ಕರ್ಮವನ್ನ ನಿರಂತರವಾಗಿ ಈ ದೇಹದಲ್ಲಿ ಮಾಡ್ತಾ ಇರ್ತೀವಿ ನಾವು. ಕರ್ಮ ನಿಂತು ತೊಗೊಂಡಿಲ್ವೇ? ನಿಂತು ಮುಗದೇ ಹೋಯ್ತು. ಆಮೇಲೆ ಉಸಿರಾಡೋದ್ರಿಂದ ಹಿಡಿದು ಎಲ್ಲವೂ ಕರ್ಮವಾದ ಮೇಲೆ ದಿನ ಎಲ್ಲ ಹೊತ್ತಲೂ ಏನು ಸ್ವಾಮಿ ದಿನ ಉಸಿರಾಡ್ತಾ ಇರಬೇಕೆಂದು ಏನು ಮಾಡ್ತೀರಾಗಾರೆ? ಉಸಿರಾಡಲೇಬೇಕು. ಇದ್ರೇನೆ ಆ ಕ್ಷೇತ್ರಜ್ಞನ ವ್ಯಾಪಾರ ನಡೀತಾ ಇರುತ್ತೆ ಅಂತ. ಆದ್ದರಿಂದ ಈ ದೇಹಕ್ಕೂ ಆ ದೇಹದೊಳಗಿರತಕ್ಕಂಥ ಚೈತನ್ಯಕ್ಕೂ ಎರಡು ಹೆಸರಾಯಿತು. ದೇಹವನ್ನು ಕ್ಷೇತ್ರ ಅಂದು, ಅಲ್ಲಿರತಕ್ಕ ಚೇತನವನ್ನ ಕ್ಷೇತ್ರಜ್ಞ. ಇತಿ ತದ್ವಿಧ. ಇಷ್ಟೇ ಅಲ್ಲ, ಇಡೀ ಶರೀರವನ್ನು ತಾನು ಅಂತಲೇ ವ್ಯವಹಾರ ಮಾಡ್ತಾನೆ. ವ್ಯವಹಾರ ಮಾಡುವಾಗ ಅದನ್ನು ಬಿಡಿಸಿ ಹೇಳ್ತಾನೆ ಮನುಷ್ಯ ಏನಂತ. ನನ್ನ ಕಣ್ಣಿನಿಂದ ನೋಡಿದೆ, ನಾನು ನೋಡಿದೆ ಅಂತ ಮೊದಲಂತಾನೆ. ನೋಡಿದೆ ಅಂದ್ರೆ ಏನರ್ಥ ಅಂದರೆ ನನಗೆ ಕಣ್ಣಿಲ್ವೇ? ಕಣ್ಣಿನಿಂದ ನೋಡಿದೆ ಅಂತ. ನೋಡಿದ ಕಣ್ಣಾದ್ಮೇಲೆ ನೀನು ಯಾಕೆ ಸೇರಿಕೊಂಡೆ ಅಂದರೆ ನಾನಿಲ್ಲದೆ ಇದ್ರೆ ಕಣ್ಣೇನು ಕೆಲಸ ಮಾಡುತ್ತೆ? ಹೀಗಾಗಿ ಕಣ್ಣು, ಕಿವಿ, ಮೂಗು, ನಾಲಿಗೆ ಪಂಚೇಂದ್ರಿಯಗಳಿಂದಲೂ ಶಬ್ದ ಸ್ಪರ್ಶಗಳನ್ನು ಜಗದ್ ವ್ಯಾಪಾರವನ್ನು ನೋಡ್ತಾ ಇರುವಾಗ ಆ ಚೇತನವನ್ನು ಏನನ್ಬೇಕು? ಕ್ಷೇತ್ರಜ್ಞ ಅನ್ಬೇಕು. ಕ್ಷೇತ್ರಜ್ಞ ಇದ್ರೆ ಮಾತ್ರ ಕ್ಷೇತ್ರಕ್ಕೆ ವ್ಯವಹಾರ, ಇಲ್ಲದ ಅದಕ್ಕೇನು ಬೆಲೆ ಇಲ್ಲ ಅಂತ ಅರ್ಥ. ಹಾಗಾಗಿ ಈ ಕ್ಷೇತ್ರಜ್ಞರ ಒಂದಾನೊಂದು ತತ್ವವನ್ನು ಸ್ವಲ್ಪ ಬಿಡಿಸಿದಾಗಾಯಿತು. ಸ್ವಾಭಾವಿಕೇನ ಔಪದೇಶಿಕೇನ ವಾ ವೇದನೇನ ವಿಷಯೀಕರೋತಿ ವಿಭಾಗಶಃ ತಂ ವೇದಿತಾರಂ ಪ್ರಾಹು ಕಥಯಂತಿ ಕ್ಷೇತ್ರಜ್ಞ ಇತಿ. ಕ್ಷೇತ್ರಜ್ಞ ಅನ್ನೋ ಶಬ್ದಕ್ಕೆ ಶರೀರೇಂದ್ರಿಯಗಳ ವ್ಯಾಪಾರವನ್ನೆಲ್ಲ ನೋಡ್ತಕ್ಕವನು, ಆ ಮೂಲಕ ತಿಳುವಳಿಕೆ, ಜ್ಞಾನ ಮುಂತಾದದ್ದನ್ನು ಉಪಯೋಗಿಸೋನು ಅನ್ನೋ ಅರ್ಥ ಹೇಳಿದರು. ತೃಪ್ತಿಯಾಗಲಿಲ್ಲ ಶಂಕರಾಚಾರ್ಯರಿಗೆ. ಇನ್ನೊಂದು ಮಾತು ಬರೀತಾರೆ ನೋಡಿ. ಸ್ವಾಭಾವಿಕ ಏನಾದರೆ ಇದು ಸ್ವಭಾವ ಆಯಿತು. ಸ್ವಭಾವ ಏನೋ ನೋಡೋದು, ಕೇಳೋದು, ಮುಟ್ಟೋದು, ಮೂಸೋದು, ಆಯಾ ಇಂದ್ರಿಯಗಳ ಮೂಲಕ ಎಲ್ಲವನ್ನು ನಾನು ಅನ್ನೋದು. ನಾನು ನೋಡಿದೆ, ನಾನು ಮುಟ್ಟಿದೆ, ನಾನು ಕೇಳಿದೆ ಅಂತ. ನಾನು ಅಂತ 10 ಸಲ ಹೇಳ್ತಿರಲ್ಲ, 10 ನಾನಿದೆಯೇನ್ರಿ? ಎಲ್ಲರೂ ಕೇಳ್ತಾರೆ. ಇಲ್ಲಪ್ಪ. ಮತ್ತೆ ನೋಡಿದೆ, ಮುಟ್ಟಿದೆ, ಅದು ಆಯಾ ಇಂದ್ರಿಯಗಳು ಕೆಲಸ ಮಾಡ್ತಾವಲ್ಲ, ಅದ್ರ ಜೊತೆಗೆ ನಾನು ಸೇರ್ಕೊಂಡಿದ್ದಾನೆ ಅಷ್ಟೆ. ಇವನನ್ನೇ ಜೀವಾತ್ಮ ಅಂತ ಕರೆಯೋದು. ಇದೇನೋ ಚೆನ್ನಾಗಿ ಅನುಭವ ಆಯಿತು. ಮುಂದಕ್ಕೆ ಹೇಳ್ತಾರೆ ಕೇಳಿ. ಸ್ವಾಭಾವಿಕೇನ ಔಪದೇಶಿಕೇನ ವಾ ವೇದನೇನ ವಿಷಯೀಕರೋತಿ ವಿಭಾಗಶಃ
ತಂ ವೇದಿತಾರಂ ಪ್ರಾಹು ಕಥಯಂತಿ ಕ್ಷೇತ್ರಜ್ಞ ಇತಿ. ಈಗ ನೋಡಿ, ಕ್ಷೇತ್ರಜ್ಞ ಎಂಬ ಶಬ್ದದ ಅರ್ಥವನ್ನು ಸ್ವಲ್ಪ ಇನ್ನೊಂಚೂರು ಡೀಪಾಗಿ ಆಲೋಚನೆ ಮಾಡೋದು. ಅದನ್ನು ಹೇಳ್ತಾರೆ. ನಿಜ, ಈ ಶರೀರದಲ್ಲಿ ಇದ್ದುಕೊಂಡು ನಾನು ನೋಡ್ತೇನೆ, ಮುಟ್ತೇನೆ, ಮೂಸ್ತೇನೆ, ಕೇಳ್ತೇನೆ ಇತ್ಯಾದಿ ಏನೇನು ವ್ಯವಹಾರ ಮಾಡ್ತಾನೆ ಅವನು ಕ್ಷೇತ್ರಜ್ಞನೇ ಹೌದು. ಅದನ್ನು ಒಂದು ಮಾತಿನಲ್ಲಿ ಬರೆದ್ರು, ಸ್ವಾಭಾವಿಕೇನ ಅಂತಿದ್ದಾನೆ. ಅದು ಸ್ವಭಾವ. ಅದನ್ನೇ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಪ್ರತಿಯೊಬ್ಬ ಮಾನವನು ಕೂಡ ತನ್ನ ಇಂದ್ರಿಯಗಳನ್ನು, ಶರೀರವನ್ನು ಬಳಸಿಬಿಟ್ಟು ನೋಡಿದೆ, ಮುಟ್ಟಿದೆ, ಮುಸ್ದೆ, ಹೇಳಿದೆ, ಕೇಳಿದೆ ಅಂತ ಎಷ್ಟು ಬೇಕಾದ್ರೂ ಹೇಳಿ, ಇದು ಒಂದಾನೊಂದು ವಿಷಯೀಕರತಿ, ಜಗತ್ತನ್ನೆಲ್ಲ ತನಗೆ ವ್ಯವಹಾರಕ್ಕೆ ವಿಷಯವಾಗಿ ಮಾಡ್ಕೋತಾನೆ ಅಂತಾಯ್ತು. ಇನ್ನೊಂದು ಮಾತು, ಔಪದೇಶಿಕೇನ ವಾ ವೇದನೇನ ವಿಭಾಗಶಃ ತಂ ವೇದಿತಾರಂ ಪ್ರಾಹು. ಈಗ ಮಾತು ಬಹಳ ಬಿಗಿಯಾಗಿದೆ. ಏನಂತ? ಸ್ವಾಭಾವಿಕೇನ ಅನ್ನೋದು ಅರ್ಥ ಆಗೋಯ್ತು. ಔಪದೇಶಿಕೇನ ವಾ ವೇದನೇನ ಅಂದ್ರೇನು ಅಂತ. ಔಪದೇಶಿಕ ಅಂದರೆ ಉಪದೇಶದಿಂದ ತಿಳಿಯಬೇಕಾದದ್ದು ಅಂತ. ಏನು ಉಪದೇಶ? ತತ್ವೋಪದೇಶ. ಇದೇ ಮನುಷ್ಯ ಎಷ್ಟೇ ವ್ಯವಹಾರ ಮಾಡ್ತಾ ಇದ್ದರೂ ಕೂಡ ತಾನು ಅನ್ನೋದನ್ನು ನಿಲ್ಲಿಸ್ತಾನೆ ಹೊರತು ತಾನು ಯಾರು ಅನ್ನೋ ಪ್ರಶ್ನೆ ಹೋಗಲ್ಲ. ಯಾಕೆ ಅಂತ ಸಂಶಯ ಬಂದ್ಬಿಡುತ್ತಾನೆ. ಹೇಗೆ ಬರುತ್ತೆ? ಅಯ್ಯ ನಾನು ಅಂದರೆ ಯಾವ್ದು ಹೇಳು ಅಂತ ಕೇಳಿದ್ರೆ, ಇದೆ ಕಣಯ್ಯ ನಾ ಮಾತಾಡ್ತಿಲ್ವೇ ಅಂತ. ಮಾತಾಡಿದ ಬಾಯಿ, ನೀನಲ್ವಲ್ಲ ಅಂತ ಕೇಳ್ಬಿಟ್ರೆ ಏನು ಮಾಡೋದು? ಅದೇಪ್ಪ ನಾನು ನೋಡ್ತಾ ಇಲ್ವೇ ಅಂದರೆ, ನೀನು ನೋಡ್ತಾ ಇಲ್ಲ, ನಿನ್ನ ಕಣ್ಣು ನೋಡ್ತಾ ಇದೆ, ನೀನು ಯಾರು? ಮತ್ತು ಹೀಗೆ ಪ್ರಶ್ನೆ ಹಾಕ್ಬೇಕು ಕೂತ್ಕೊಂಡ್ರೆ, ನೋಡೋದು ಕಣ್ಣು, ಕೇಳೋದು ಕಿವಿ, ಹೀಗೆಲ್ಲ ಆಗಿಬಿಟ್ರೆ ಮಗ ನಾನು ಯಾರು ಅಂತ ನಮಗೆ ಸಂಶಯ ಬರಲ್ವೇ? ಆಹಾ, ಇಲ್ಲಿ ಏನೋ ಒಂದು ಗೊತ್ತಿರಬೇಕು ಅಂತ ಅರ್ಥ. ಅದಕ್ಕೇನಂದ್ರು, ಅದನ್ನು ನಾವೇ ತಿಳ್ಕೊಳಕ್ಕಾಗಲ್ಲ. ಔಪದೇಶಿಕೇನವ. ಶಂಕರಾಚಾರ್ಯರು ಎಷ್ಟು ಎಚ್ಚರಿಕೆಯ ಮಾತಾಡ್ತಾರೆ ನೋಡಿ. ಔಪದೇಶಿಕ ಅಂದ್ರೆ ಏನು? ನಿಮಗೆ ಆ ತತ್ವವನ್ನು ಬಲ್ಲಂಥ ಗುರು ಹೇಳಿಕೊಡ್ಬೇಕು. ನೀನು ಕಣ್ಣು, ಕೈ, ಕಾಲು, ಕಿವಿ, ಮೂಗು ಉಪಯೋಗಿಸಿದಂಥ ಜೀವಾತ್ಮನಾಗಿ ಏನು ವ್ಯವಹಾರ ಮಾಡ್ತೀಯೋ ಅದು ಸರಿ, ಅಷ್ಟೇ ನೀನಲ್ಲ, ಅದಕ್ಕಿಂತ ಮೀರಿದವನು ಕ್ಷೇತ್ರಜ್ಞಾನೇನು. ಸರಿ ನೋಡಿದ್ರ? ಕ್ಷೇತ್ರಜ್ಞಾನ ಅಂದ್ರೆ ಏನಾಯಿತು? ಆ ಜ್ಞಾನ ಶಬ್ದವನ್ನು ಚೆನ್ನಾಗಿ ಒತ್ತಬೇಕು. ನೀನು ಇದೆಲ್ಲಕ್ಕೂ ವಿಲಕ್ಷಣನಾದ, ಯಾವ ಶರೀರೇಂದ್ರಿಯಗಳ ಸಂಬಂಧವೂ ಇಲ್ಲದ ಸ್ವರೂಪನೇನು ಅಂತ. ಅಯ್ಯೋ ಅಯ್ಯೋ ಎಷ್ಟು ಅರ್ಥ ಮುಂದೆ ಬರುತ್ತೆ. ಕ್ಷೇತ್ರಜ್ಞಂಚಾಪಿ ಮಾಂ ಬರುತ್ತೆ, ಆ ಶ್ಲೋಕದಲ್ಲೇ ಬರುತ್ತೆ. ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂದ್ರು. ಕ್ಷೇತ್ರಜ್ಞ ವಿವೇಕ ಮಾಡಿಬಿಟ್ಟೆ ಅಂತ ನಿಲ್ಲಿಸಬಾರದು. ಈಗ ಮೊದಲು ಹೇಳಿದ ಅರ್ಥದಲ್ಲಿ ದೇಹದಲ್ಲೇ ಇದ್ದುಕೊಂಡು ಶರೀರೇಂದ್ರಿಯಗಳನ್ನು ಬಳಸ್ತಾ ನಾನು ನನ್ನದು ಅಂದರೆ ಅದು ಕ್ಷೇತ್ರಜ್ಞ ಹೌದು. ಆ ಕ್ಷೇತ್ರಜ್ಞ ಯಾರು ಗೊತ್ತಾ? ಕೇಳು. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಇದನ್ನು ಹೇಳೋರು ಯಾರು? ತದ್ವಿಧ. ಆ ತತ್ವ ಬಲ್ಲವರು ಹೇಳ್ತಾ ಇದ್ದಾರೆ. ಇದು ವ್ಯವಹಾರದಲ್ಲಿ ನಮಗೆ ಬೇಕಾಗಲ್ವಲ್ಲ, ಅದಕ್ಕೋಸ್ಕರ ಬಿಟ್ಬಿಟ್ಟಿದೆಯೋ ಇರಲಿ ಸ್ವಾಮಿ, ಭಗವದ್ಗೀತೆ ಯಾವತ್ತಾರ ಓದಿದರಾಯ್ತು ಅಂದ್ರೆ ಯಾಕೆ ನಮಗೆ ಬೇಕಿದೆ. ಈಗ ಆ ಕ್ಷೇತ್ರಜ್ಞ ಅಂತ ತಿಳ್ಕೊಂಡು ನಾವೇನು ಮಾಡಬೇಕಾಗಿದೆ ಅಂತ ನಮ್ಮ ಪ್ರಶ್ನೆ. ವೇದಾಂತ ಓದಿದ್ದು ಏನಾಗುತ್ತೆ? ನಾವು ವ್ಯವಹಾರ ಮಾಡೋಕ್ಕಾಗಲ್ವ? ಅಂಗಡಿ ವ್ಯಾಪಾರ ಮಾಡಿ ನಿಮ್ಮನ್ನು ಅದನ್ನೆಲ್ಲ ನಾವು ಕೇಳಲೇ ಇಲ್ವಲ್ಲಪ್ಪ. ನಿಮಗೇನಾದ್ರು ಕುತೂಹಲ ಇದ್ರೆ ಬನ್ನಿ. ವೇದಾಂತ ಹೇಗೆ ಅಂದರೆ ಯಾರು ಬೇಕು ಅಂತಾರ ಅವ್ರಿಗೆ ಅಷ್ಟೇ. ಬೇಡದೇ ಇದ್ದವಾಗೆಲ್ಲ ಇದನ್ನು ನಾವೇನು ತಲೆಗೆ ತಿದ್ದಕ್ಕಾಗೋದಿಲ್ಲ, ಬೇಕು ಇಲ್ಲ ಅವ್ರಿಗೆ. 199.9 ಜನ ವ್ಯವಹಾರದಲ್ಲೇ ಇದ್ಬಿಡ್ಲಿ. ಹಾಗಂತ ನಾವು ಹೇಳದೇ ಇರೋಕ್ಕಾಗುತ್ತೆ? ನಿಜವನ್ನು ಹೇಳದೇ ಇರೋಕ್ಕಾಗುತ್ತೆ? ಅದಕ್ಕಂತಾರೆ ಕೇಳಿ, ಇದು ಒಂದು ಮಾತು. ಕ್ಷೇತ್ರ ಅಸಂಸಾರೇನೆ ಈ ಕ್ಷೇತ್ರದ ಸಂಬಂಧ ಇಲ್ಲ ಇದ್ದಂತೆ ಭ್ರಾಂತಿಯಿಂದ ತೋರ್ತಾ ಇದೆ. ನೀನು ಅದರೊಳಗೆ ಇರಬಹುದು, ಆದರೆ ಅದು ನಿನಗೆಂದಿಗೂ ಸಂಬಂಧಪಟ್ಟಿಲ್ಲ. ನಿನ್ನ ಸ್ವರೂಪ ಯಾವುದು ಗೊತ್ತೇ? ಪರಮಾತ್ಮನಾದಂಥ ಭಗವಂತನೇ ನೀನು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನೋ ಅರ್ಥ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಹೀಗಿರುವಾಗ ಜೀವಾತ್ಮ ಪರಮಾತ್ಮ ಅಂತ ಎರಡಿದೆ ಅಂತ ವಾದ ಮಾಡಿದರೆ ಬೇರೆ ದರ್ಶನಕಾರಗಳೆಲ್ಲ ಹಾಗೆ ಹೇಳೋದು. ಈ ತಾರ್ಕಿಕ ಗ್ರಂಥಗಳೇ ಆತ್ಮ ಅಂತ ಒಂದು ಪದಾರ್ಥ ಅಂತಾರೆ. ಸಪ್ತ ಪದಾರ್ಥಗಳು ಅಂತ ಅವರು ಪಾಠ ಪ್ರಾರಂಭ ಮಾಡೋದು. ಸಪ್ತ ಪದಾರ್ಥಗಳಲ್ಲೇ ಆತ್ಮ ಅನ್ನೋದು ಒಂದು ಪದಾರ್ಥ ಅಂತಾರೆ. ಆ ಆತ್ಮ ಅಂತ ಹೇಗಿದೆ ಅಂದರೆ ಅವ್ರು ಹೇಳೋದೇನು? ಆತ್ಮ ದ್ವಿವಿಧ ಅಂದ್ಬಿಟ್ರು. ಆತ್ಮ ಎರಡಾಗಿದ್ದಾನೆ, ಎರಡು ಭಾಗ ಆಗಿದ್ದಾರೆ. ತರ್ಕದವ್ರು ಹೇಳೋ ಮಾತಿದು. ಏನಂತ? ಜೀವಾತ್ಮ ಪರಮಾತ್ಮ ಕೇಳಿ ಅದು ಕೇಳಿದರೆ
ತುಂಬ ತಲೆ ಅಲ್ಲಾಡ್ಸಾಗತ್ತೆ. ಯಾಕೆ ನಮಗದೇ ಅಭ್ಯಾಸ ಆಗಿರ್ತದೆ. ನಮಗೆ ನಿಜಕ್ಕಿಂತ ನಮ್ಮ ತಲೆ ಒಳಗೆ ಏನಿದೆ ಅದನ್ನ ಹೇಳ್ಬಿಟ್ಟು ನೋಡಿ ಅವನು ಅದೇ ಹೇಳ್ತಾನೆ ಅಂತ ಅವನು ಹೇಳಿದ ಸರಿ ನೀನು ತಪ್ಪಾಗಿದ್ರೆ ಅವನು ತಪ್ಪ. ಈ ತಾರ್ಕಿಕರ ಗಲಾಟೆ. ಏನು ಲೋಕದಲ್ಲಿ ಏನು ಕಾಣುತ್ತೋ ಅದನ್ನೇ ಹೇಳ್ತೇವೆ, ಏನು ಮಹಾ ದೊಡ್ಡದಿದೆ ಅಂತ. ಅದೇ ಭಗವದ್ಗೀತೆ ಕೇಳಿದ್ರೆ ಒಪ್ಪೋದಿಲ್ಲ. ನಿನ್ನ ಆತ್ಮ ಅಂತ ನೀ ಹೇಳೋದಕ್ಕೆ ಬಗ್ಗೆ ನಾವೇನು ತಕರಾರು ಮಾಡಲ್ಲ. ನಿನ್ನ ಆತ್ಮ ಯಾರು ಅಂತ. ಅದೇ ಕ್ಷೇತ್ರಜ್ಞ, ಕ್ಷೇತ್ರದಲ್ಲಿರೋನು ಸಾಲ್ದು. ಕ್ಷೇತ್ರಜ್ಞಂಚಾಪಿ ಅಯ್ಯೋ ಈ ಮಾತು ಈ ಚಾವಟಿ ಏತ್ ನೋಡಿ ಹೆಂಗಿದೆ. ಕ್ಷೇತ್ರಜ್ಞನಾಗಿ ಕಾಣತಕ್ಕಂಥ ಈ ಜೀವಾತ್ಮನಾದ ನೀನು ಕೂಡ ಅರ್ಜುನಿಗೆ ಹೇಳ್ತಾ ಇದ್ದಾನೆ ಭಗವಂತ ಯುದ್ಧರಂಗದಲ್ಲಿ ಮಾಂ ವಿದ್ಧಿ. ನಾನು ಯಾರೋ ಹೇಳ್ತಿರೋನು ಯಾರೋ? ಕೃಷ್ಣ ಭಗವಂತ. ಶಂಕರಾಚಾರ್ಯ ಮಾತು ಕೇಳಿ ಮಾಂ ಪರಮೇಶ್ವರಂ ಅಸಂಸಾರಿಣಂ ವಿದ್ಧಿ. ಪರಮೇಶ್ವರನಾದ ಸಂಸಾರ ಧರ್ಮರಹಿತನಾದಂಥ ನಿತ್ಯ ಶುದ್ಧ ಬುದ್ಧಮುಕ್ತನಾದ ಪರಮಾತ್ಮನೇ ನಿನ್ನ ಕ್ಷೇತ್ರಜ್ಞ ಹೋಗಲ್ಲ. ಇದನ್ನೇ ಜೀವಾತ್ಮ ಪರಮಾತ್ಮರ ಐಕ್ಯ ಅಂತಾರೆ. ಇದೇ ಅದ್ವೈತ ಅಂದ್ರೆ ಇದಕ್ಕೆ ಹೆಸರು. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಬರೀ ನಿನ್ನೋಳು ಮಾತ್ರ ಅಲ್ಲ, ಸರ್ವಕ್ಷೇತ್ರೇಷು ಭಾರತ ಅಂತ ನೋಡಿದ್ರೆ ಒಂದೊಂದು ಶರೀರದಲ್ಲಿ ಒಬ್ಬೊಬ್ಬ ಆತ್ಮ ಇದ್ದಾನೆ ಅಂದರೆ ಅಷ್ಟು ಕೋಟಿ ಆತ್ಮಗಳಾಗ ಹೋಯ್ತು. ಅದು ವ್ಯವಹಾರದಲ್ಲೇನೋ ಸರಿ, ನಾನು ಬೇರೆ ನೀನು ಬೇರೆ ಅವ್ರು ಬೇರೆ, ಇದೆಲ್ಲವೂ ಸರಿ, ನಾನೇ ನೀನೇ ಗಂಡಸು ಹೆಂಗಸು ಪಶು ಪ್ರಾಣಿ ಎಲ್ಲ. ಆದಷ್ಟು ವ್ಯವಹಾರದಲ್ಲಿ ಯಾವುದೇ ಒಂದು ತಕರಾರು ಅದ್ವೈತಿಗಳು ಮಾಡೋದಿಲ್ಲ, ಅದನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಅದಕ್ಕೆಲ್ಲ ಮೂಲವಾದ ಒಂದು ವಸ್ತು ಯಾವುದು ಅನ್ನೋದನ್ನು ಕಂಡುಹಿಡಿಯುವ ವಿಷಯದಲ್ಲಿ ಉಳಿದವರೆಲ್ಲ ಕೈ ಬಿಟ್ಟು ಇವರಿಗೆ ಅದೆಲ್ಲವೂ ನಾನೇ ಅಂದ್ರೇನು? ಮಾಂ ಅಂದರೆ ಪರಮೇಶ್ವರಂ. ಉಪದೇಶ ಮಾಡ್ತಿರೋದು ಕೃಷ್ಣ ಭಗವಂತ ಅರ್ಜುನನಿಗೆ ಹೀಗಂತ ಪರಮೇಶ್ವರನಾದ. ಮಾಂ ಅಂದರೆ ನಾನು ಯಾವ ದೇವಿಕೆ ಪುತ್ರನಾದ ಕೃಷ್ಣ ಅಂತ ಹಾಗೆ ಹೇಳೋದಿಲ್ಲ. ಪರಮೇಶ್ವರಂ ಅಸಂಸಾರಿಣಂ. ಇದು ಬಹಳ ಮುಖ್ಯವಾದ. ಯಾವ ವಿಧವಾದ ಸಂಸಾರಗಳು ಇಲ್ಲ. ಸಂಸಾರ ಅಂದ್ರೇನು? ಸಂಸರತಿ ಅಂತ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಓಡಾಡ್ತಾ ಇರೋದು ಅಂತ. ಇದಾಗುತ್ತಾ ಇಲ್ಲ? ಪ್ರತಿಯೊಬ್ಬ ಒಂದು ದೇಹ ಬರುತ್ತೆ, ಅದು ಬಿದ್ದು ಹೋಗುತ್ತೆ, ಇನ್ನೊಂದು ದೇಹ ಬರುತ್ತೆ. ಇದನ್ನೇ ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ. ಅಯ್ಯೋ ಮತ್ತೊಂದು ಸಲ ಹುಟ್ಟೋದು, ಅದನ್ನು ಮತ್ತೆ ಸಾಯೋದು, ಪುನಃ ಇನ್ನೊಂದು ಸಲ ಮಾತೃಗರ್ಭ ಪ್ರವೇಶ ಮಾಡುವುದು. ಇದಕ್ಕೇನು ಹೆಸರು? ಸಂಸಾರ. ಓಡಾಡ್ತಾನೆ. ಜೀವಾತ್ಮನಿಗೆ ನಾಶ ಇಲ್ಲ, ಅವನು ನಿತ್ಯನಾಗಿರತಕ್ಕ ಆತ್ಮನಾದ್ರಿಂದಲೇ ಅವನಿಗೆ ಬಂದಿರೋ ಕಷ್ಟ ಏನು? ಪಾಪೋ ಪುಣ್ಯವೋ ಮಾಡೋದು, ಒಂದೊಂದೇ ಜನ್ಮಗಳನ್ನು ಎತ್ತೋದು, ಹೀಗೆ ಮಾಡೋದು. ಸುಮ್ಮನೆ ಬರ್ತಾ ಇರುತ್ತೆ. ಏನಾಗಬೇಕು? ಅವನಿಗೆ ಯಾವ ಒಂದಾನೊಂದು ಜೀವಾತ್ಮನಾಗಿ ಶರೀರದಲ್ಲಿ ಇದ್ದಾಗ ಬೇರೆ ಯಾವ ಶರೀರದಲ್ಲೂ ಆತ್ಮಜ್ಞಾನ ಆಗಲ್ಲ. ಮನುಷ್ಯನಾದ್ರೂ ಮಾತ್ರ ಸ್ವಲ್ಪ ಅವಕಾಶ, ಒಂದೇ ಚಾನ್ಸ್. ಆದ್ದರಿಂದ ದುರ್ಲಭಂ ಮಾನುಷಂ ಜನ್ಮ. ಯಾವ ಜೀವಾತ್ಮನಿಗೂ ಮನುಷ್ಯ ಜನ್ಮ ಬರೋದು ಬಹಳ ಕಷ್ಟ. ಬಂದರೆ ಅವನು ಯೋಚನೆ ಮಾಡ್ತಾನೆ ಏನಂತ, ಏನು ಹೀಗೆ ಪುನರಪಿ ಜಲದಂ ಪುನರ್ವಿವರಣಂ ಆಯ್ತಲ್ಲ, ನಿಜವಾದ ನಾನು ಯಾರು ಅಂತ ಅಲ್ಲಿ ವಿಚಾರ ಮಾಡ್ತಾನೆ. ಅದು ಸಂಸ್ಕಾರ ಇರಬೇಕು ಅವನಿಗೆ. ಅದಕ್ಕೋಸ್ಕರ ಹಾಗೆ ಕೇಳತಕ್ಕಂಥ ಅವನಿಗೆ ಉತ್ತರ ಹೇಳ್ತಾ ಇದ್ದಾರೆ ಏನಂತ? ಮಾಂ ವಿದ್ಯೆಯಿಂದಯ್ಯ ಈ ಜೀವಾತ್ಮ ಕ್ಷೇತ್ರಜ್ಞ ಅಂತೇನು ಅಂದಿಯೋ ಅದು ನಾನೇ ಕಣೋ, ನನಗಿಂತ ಬೇರೆಯಲ್ಲ. ಬರೀ ನಿನ್ನಲ್ಲಿ ಮಾತ್ರ ಅಲ್ಲ, ಸರ್ವಕ್ಷೇತ್ರೇಷು ಭಾರತ. ಪ್ರತಿಯೊಂದು ಪ್ರಾಣಿಯ ಶರೀರದಲ್ಲೂ ಇರತಕ್ಕ ಚೈತನ್ಯ ಎಲ್ಲ ನಾನೇ ಅಂತ. ಅದೇ ಭಗವಂತನ ತತ್ವ. ಇದನ್ನೇ ಕ್ಷೇತ್ರಜ್ಞರ ತತ್ವ ಅಂತ. ಸರ್ವಕ್ಷೇತ್ರೇಷು ಭಾರತ ಇಂಥ ತತ್ವ. ಇನ್ನೊಂದು ಮಾತು, ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ ಅಂತ ಮುಗಿಸ್ಬಿಟ್ಟ ಭಗವಂತ. ಈಗ ನಿಜವಾಗಿ ತಿಳ್ಕೋಬೇಕಾದದ್ದು ಕ್ಷೇತ್ರ ಅಂದ್ರೆ ಏನು ಅನ್ನೋದನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ತಿಳ್ಕೋಬೇಕು. ಕ್ಷೇತ್ರಜ್ಞ ಅಂದರೆ ಅದು ಹಾಗೆ, ಆ ಶಬ್ದದ ಅರ್ಥ ಏನು, ಅದು ಹೇಗೆ ಹೊಂದುತ್ತೆ ಎಂಬುದನ್ನು ಚೆನ್ನಾಗಿ ವಿಮರ್ಶೆ ಮಾಡಬೇಕು. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನು ಕುರಿತು ಮಾಡತಕ್ಕ ತತ್ವ ವಿಚಾರದ ಒಂದಾನೊಂದು ತಿಳುವಳಿಕೆ. ಆ ತಿಳುವಳಿಕೆ ಉಂಟಾದಾಗ ಅದೇ ನಾನು ಪರಮಾತ್ಮನಾದಂಥ ನಾನು ಅಂತ ಗೊತ್ತಾಗುತ್ತೆ. ಕ್ಷೇತ್ರ ಎಲ್ಲ ಅನಿತ್ಯ ಅಂತಲೂ, ಕ್ಷೇತ್ರಜ್ಞ ಅಂದರೆ ಪರಮಾತ್ಮ ಅಂತಲೂ, ಆ ಪರಮಾತ್ಮನಿಗೆ ಯಾವ ಸಂಸಾರವೂ ಇಲ್ಲ ಅಂತಲೂ ಗೊತ್ತಾದಾಗ ಪರಮಾತ್ಮನು ಅನಿತ್ಯ ಶುದ್ಧ, ಅನಿತ್ಯ ಬುದ್ಧ, ಅನಿತ್ಯ ಮುಕ್ತ, ಅವನಿಗೆ ಜನನ ಮರಣ ಯಾವುದೂ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬರುತ್ತದೆ. ಅದಕ್ಕೆ ಜ್ಞಾನ ಅಂತ ಹೆಸರು. ಯತ್ತಜ್ಞಾನಂ ಮತಂ ಮಮ, ಇದೇ ತತ್ವಜ್ಞಾನ ಅಂತ ಹೆಸರು. ಈ ವಿವೇಕವನ್ನ
ಇಡೀ ಎಲ್ಲಿ ಜಗತ್ತಿನಲ್ಲಿ ಯಾವ ಧರ್ಮ ಗ್ರಂಥಗಳಿಗೂ ಕಾಣಕ್ಕಾಗಲ್ಲ. ಭಗವದ್ಗೀತೆಯಲ್ಲೇ ಇರತಕ್ಕಂಥ ಇಂಥ ಸಾರ್ವಕಾಲಿಕ ಗ್ರಂಥ ಅಂತಾರೆ. ಹೇ ಭಾರತ, ಕ್ಷೇತ್ರ ಕ್ಷೇತ್ರಜ್ಞೇಶ್ವರ ಯಾಥಾತ್ಮ್ಯ ವ್ಯತಿರೇಕೇಣ ಜ್ಞಾನಗೋಚರಂ ಮನಿದವಶಿಷ್ಟಂ ಅಸ್ತಿ. ತಸ್ಮಾತ್ ಕ್ಷೇತ್ರ ಕ್ಷೇತ್ರಜ್ಞರ ಜ್ಞೇಯಭೂತಯೋ ಯತ್ ಜ್ಞಾನಂ. ಅದರ ಒಟ್ಟು ಅಭಿಪ್ರಾಯ ಹೀಗೆ, ಕ್ಷೇತ್ರ ಕ್ಷೇತ್ರಜ್ಞ ಇಬ್ಬರನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲ ತಿಳ್ಕೊಂಡಾಗಾಯಿತು ಅಂತ ಏನಾದರೂ ಸಾಧ್ಯವೋ ಅಂತ. ಹೌದು, ಯಾಕೆ ಅಂತ ನಿಜವಾಗಿ ವಿಚಾರ ಮಾಡಿದರೆ ಕ್ಷೇತ್ರ ಕ್ಷೇತ್ರಜ್ಞರ ನಿಜ ತತ್ವವನ್ನು ತಿಳಿದಾಗ ಆ ತಿಳುವಳಿಕೆಗಿಂತ ಮಿಗಿಲಾಗಿ ಪ್ರತ್ಯೇಕವಾಗಿ ಇನ್ನೇನು ಜಗತ್ತಿನಲ್ಲಿ ಉಳಿಯೋದಿಲ್ಲ ಅಂತ. ಯಾಕೆ ಅಂತ ಕ್ಷೇತ್ರಜ್ಞಾದಿ ಮಾಂ ವಿದ್ಧಿ ಅಂತ ಹೇಳಿದಾನಲ್ಲ. ಕ್ಷೇತ್ರಜ್ಞ ಅಂದ್ರೆ ಬರೀ ಜೀವಾತ್ಮ ಅಂತ ತಿಳ್ಕೊಂಡ್ರೆ ಅವನೊಬ್ಬ ಜೀವಾತ್ಮನಾದ, ಇನ್ನು 106 ಜನ ಜೀವಾತ್ಮಗಳಿದ್ದಾರೆ, ಅವ್ರು ತಿಳ್ಕೊಂಡಾಗ ಆಗಲ್ಲ. ಆ ಪಾಯಿಂಟ್ ಸರಿ. ಆದ್ರೆ ಆ ಕ್ಷೇತ್ರಜ್ಞನನ್ನ ಪರಬ್ರಹ್ಮ ಅಂತ ತಿಳ್ಕೊಂಡಾಗ ಯಾರ್ಯಾರು ಕ್ಷೇತ್ರಜ್ಞರು ಅಂತೀರೋ ಅವರೆಲ್ಲರಲ್ಲೂ ಅವನೇ ಪರಮಾತ್ಮನೇ ಇದಾನಲ್ಲ. ಈ ಸೂರ್ಯೋದಯ ಆಯಿತು ಅಂತ ಇಟ್ಕೊಳ್ಳಿ. ಸ್ವಾಮಿ, ಸೂರ್ಯ ನಮ್ಮನೆ ಬೀದಿ ಬಾಗಿಲು ಮುಂದೆ ಹುಟ್ಟಿದ ನೋಡಿ, ಎಂಥ ಪುಣ್ಯಾಂತಿರಿ ನಮ್ಮದು ಅಂತ ಬಹಳ ಸಂತೋಷ. ಸೂರ್ಯ ಹುಟ್ಟಿದ್ನೋ ನಿಮ್ಮ ಮನೆ ಬೀದಿ ಪೂರ್ವಕ್ಕಿದೆಯೋ ಹೇಳಿ ಮಾಡಿ, ಹೇಳಿಕೊಡಿ. ನೀವು ಹೇಳಿಕೊಂಡ್ರೆ ಸೂರ್ಯನಿಗೇನು ಯಾವುದೇ ಒಂದಾನೊಂದು. ಇನ್ನೊಬ್ಬ ಹೇಳ್ತಾನೆ, ಸ್ವಾಮಿ ಅವ್ರು ಹೇಳೋದು ಸುಳ್ಳು, ನಮ್ಮದ್ಲು ಬನ್ನಿ ನಮ್ಮನೆ ಹಿಟ್ಟು ಬಾಲಲ್ಲಿ ಹುಟ್ಟುತ್ತಾ ಇದ್ದ, ಅವನು ಪಶ್ಚಿಮಕ್ಕೆ ಬರಕ್ಕಿಲ್ಲ. ಅದಕ್ಕೆ ಯಾರೇನಾರು ಹೇಳಿಕೊಳ್ಳಿ, ಸೂರ್ಯನಿಗೆ ಏನಾರು ಎಡವಟ್ಟಾಯ್ತಪ್ಪ. ಹಾಗೆ ಎಷ್ಟೇ ಶರೀರಗಳಿರಲಿ, ಎಷ್ಟೇ ರೀತಿಯಾದ ವ್ಯವಹಾರ ಇರಲಿ, ಎಷ್ಟೇ ಜನ ನಾನು ಜೀವಾತ್ಮ ಅನ್ಲಿ, ನಾವು ಗಂಡಸು ಅಂದು ಹೆಂಗಸು ಅಂದು ಮನುಷ್ಯ ಅಂದಿಪ್ಪ, ಏನು ಬೇಕಾದ್ರೆ ಅಂದ್ಕೊಳ್ಳಿ, ಅದೇ ಅದರೊಳಗಿರ್ತಕ್ಕ ಚೈತನ್ಯಕ್ಕೆ ಯಾವ ಸಂಬಂಧವೂ ಇಲ್ಲ. ಅದು ಮಾತ್ರ ಏನಾಗಿದೆ, ಸಮಸ್ತ ಕ್ಷೇತ್ರಗಳಲ್ಲೂ ಸರ್ವಕ್ಷೇತ್ರೇಷು ಭಾರತ. ಆ ಮಾತು ಎಷ್ಟು ಚೆನ್ನಾಗಿದೆ. ಈ ಕ್ಷೇತ್ರಜ್ಞನಾದ ಆತ್ಮ ಒಬ್ಬನೇ, ಹೌದು ನಿಜ. ಆದರೆ ಎಲ್ಲರಲ್ಲೂ ಸರ್ವಕ್ಷೇತ್ರಗಳಲ್ಲೂ ಇವನೊಬ್ಬನೇ ಒಬ್ಬ. ಇಡೀ ಜಗತ್ತಿಗೆಲ್ಲ ಸೂರ್ಯ ಅಂದ್ರೆ ಒಬ್ಬನೇ ಒಬ್ಬ ಅಂತ. ಅದರಿಂದ ಸೂರ್ಯನ ಬಗ್ಗೆ ಜಗಳ ಕಾಯಲ್ಲ ಯಾರು. ಈ ಪಾಲಿಟಿಕ್ಸ್ನವರು ಇದು ನಮ್ಮ ಪಾಕಿಸ್ತಾನ, ಇದು ಅಫ್ಘಾನಿಸ್ತಾನ, ಇದು ಇಂಡಿಯಾ, ಏನೇನೋ ಭೂಮಿಗೋಸ್ಕರ ಜಗಳ ಕಾಯ್ತಾರೆ. ಸ್ವಾಮಿ ಎಲ್ಲ ಸರಿ, ಈ ಭೂಮಿ ಹಂಚ್ಕೊಂಡು ಹಾಗೇನ ಸೂರ್ಯನ ಹಂಚ್ಕೊಳ್ಳಿ ಅಂದ್ರೆ ಏನು ಹಂಚ್ಕೊಳ್ಳೋಕ್ಕೇನಾಗುತ್ತೆ? ಇವನ್ನ ಎಲ್ಲ ದೇಶನೂ ಬೆಳಗ್ತಾನೆ, ಅವನಾದ್ಮೇಲೆ ಹಂಚ್ಕೊಳ್ಳೋದೇನು ಬಂತು? ಹಾಗೆ ಸರ್ವರ ಆತ್ಮನಾಗಿರತಕ್ಕ ಪರಮಾತ್ಮ ಇದ್ದಾನಲ್ಲ, ಅವನ ಕ್ಷೇತ್ರಜ್ಞ ಅಂದರೆ ಅವನು ಪರಿಪೂರ್ಣನಾದವನು, ಅವನಲ್ಲಿ ಯಾವ ಭೇದವೂ ಇಲ್ಲ. ಅಂಥ ಯಾವ ಅಸಂಸಾರಿಯಾದ ಪರಮಾತ್ಮನೇ ಆದಂಥ ನಾರಾಯಣನನ್ನ ನಿಮ್ಮ ಆತ್ಮ ಅಂತ ತಿಳ್ಕೊಳ್ಳಿ. ಕ್ಷೇತ್ರಜ್ಞಂಚಾಪಿ ನನ್ನನ್ನು ಅಂತ ಹೇಳ್ತಿರೋನು ಕೃಷ್ಣ ತಾನೆ. ಅವ್ನು ನಾನು ಅಂತ ಯಾಕೆ ಹೇಳ್ದ ಅಂದ್ರೆ ಶಂಕರಾಚಾರ್ಯ ಬರೀತಾರೆ, ಮಾಂ ಅಂದರೆ ಓಹೋ ದೇವಿಕೆ ಪುತ್ರನಾದ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡಬೇಡ. ಅಸಂಸಾರಿಣಂ ನಾರಾಯಣಂ ಪರಮೇಶ್ವರಂ. ಪರಮೇಶ್ವರನಾದ ಸಂಸಾರರಹಿತನಾದ ಸರ್ವರ ಆತ್ಮನಾದಂಥ ಭಗವಂತನೇ ನನ್ನ ಆತ್ಮ ಎಂಬುದಾಗಿ ತಿಳಿದುಕೋ ಅಂತ ಇಷ್ಟು ಹೇಳಿ. ಇನ್ನು ಮುಂದೆ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ, ಅದು ಫಲ ಹೇಳ್ತಾರೆ. ಏನಂತ? ಹೀಗೆ ತಿಳ್ಕೊಂಡ್ವು ಅಂತ ಇಟ್ಕೊಳ್ಳಿ, ಸಂತೋಷ. ತಿಳ್ಕೊಳ್ಳಿಲ್ಲ ಅಂದರೆ ಅದು ಪ್ರಯೋಜನವಿಲ್ಲ. ತಿಳ್ಕೊಳ್ಳೇಬೇಕು. ಈ ಕ್ಷೇತ್ರ ಕ್ಷೇತ್ರಜ್ಞರ ಒಂದಾನಂದ ನಿಜ ತತ್ವವನ್ನು ಅರಿತಾಗ ಆ ಜ್ಞಾನವೇ ನನ್ನ ಜ್ಞಾನ. ಏನು ಪರಮಾತ್ಮ ತಿಳ್ಕೊಳ್ಳೋದು ಅಂದ್ರೆ ಒಂದೇ, ಕ್ಷೇತ್ರ ಕ್ಷೇತ್ರಜ್ಞರ ನಿಜ ತಿಳ್ಕೊಳ್ಳೋದು ಒಂದು ಒಂದೇ. ಇಷ್ಟನ್ನ ಚೆನ್ನಾಗಿ ಅರ್ಥ ಮಾಡಿಕೋ ಅಂತ ಭಗವಂತ ಅರ್ಜುನನಿಗೆ ಹೇಳಿದ್ದಾನೆ ಅಂತ ಸದ್ಯಕ್ಕೆ ನಿಲ್ಲಿಸಿರೋಣ. ಮತ್ತೆ ಸಾಯಂಕಾಲ 5 ಗಂಟೆಗೆ ಮುಂದುವರಿಯುತ್ತೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.